ಯಂ ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಒಂದು ಸಣ್ಣ ಬದಲಾವಣೆಯಿಂದ ನಮ್ಮ ದೃಷ್ಟಿಕೋನದಲ್ಲಿ ಆಗ ಸಂಭವಿಸುವ ಒಂದು ಸಣ್ಣ ಬದಲಾವಣೆಯಿಂದ ಒಂದು ಮಹದ್ ವ್ಯತ್ಯಾಸ ನಮ್ಮ ಜೀವನಾನುಭವದಲ್ಲಿಯೇ ಆಗ್ತದೆ ಅಂತ. ದೃಷ್ಟಿಕೋನದ ಒಂದು ಸಣ್ಣ ವ್ಯತ್ಯಾಸ, ಸಣ್ಣ ಬದಲಾವಣೆಯಿಂದ ವ್ಯಕ್ತಿತ್ವವೇ ಬದಲಾವಣೆ ಆಗ್ತದೆ. ಗೀತೆಯಲ್ಲಿ ಒಂದು ಮಾತಿದೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಧರ್ಮದ ದಾರಿಯಲ್ಲಿ ಒಂದು ಹೆಜ್ಜೆ ಹಾಕಿದರೆ ಸಾಕು. ಸ್ವಲ್ಪಮಪಿ ಮಹತೋ ಭಯಾತ್ ತ್ರಾಯತೆ, ಬಹಳ ದೊಡ್ಡ ಭಯ ನಮ್ಮನ್ನು ಕಾಡ್ತಾ ಇರ್ತದೆ, ಅದರಿಂದ ನಮ್ಮನ್ನು ಕಾಪಾಡುತ್ತದೆ ಅಂತ. ಸ್ವಲ್ಪ ಎಷ್ಟು ಅಂದರೆ ಕೃಷ್ಣ ಹೇಳಿದ್ದು ಸ್ವಲ್ಪ ಒಂದು ಹೆಜ್ಜೆ ಸಾಕು ಅಂತ. ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಆನಂದ ತೀರ್ಥರು ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ನಡೆಯದೇ ಇದ್ದರೂ ತೊಂದರೆ ಇಲ್ಲ, ಅಲ್ಲೇ ನಡಿಬೇಕು, ಧರ್ಮದ ದಾರಿಯಲ್ಲಿ ನಡಿಬೇಕು, ಒಂದು ಹೆಜ್ಜೆ ಹಾಕಬೇಕು. ಕೃಷ್ಣನೇ ಹೇಳಿದ್ದಾನೆ, ಒಂದು ವೇಳೆ ಏನೋ ಕಾರಣದಿಂದ ಒಂದು ಹೆಜ್ಜೆ ಹಾಕಲಿಕ್ಕಾಗಲಿಲ್ಲ, ಸಂಕಲ್ಪ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಹಾಕಬೇಕು ಎನ್ನುವ ಒಂದು ಸಂಕಲ್ಪ, ಹಾಕಲಿಕ್ಕಾಗಲಿಲ್ಲ, ಹಾಕಬೇಕು ಎನ್ನುವ ಒಂದು ಸಂಕಲ್ಪ, ಆ ಸಂಕಲ್ಪ ಇದ್ದರೂ ಕೂಡ ಅದಕ್ಕೂ ಒಂದು ಪರಿಣಾಮ ಇದೆ. ಸಂಕಲ್ಪ ಮಾತ್ರ ನಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಇದಕ್ಕೆ ಮತ್ತೊಬ್ಬರು ಒಂದು ವ್ಯಾಖ್ಯಾನ ಮಾಡಿದರು, ಅದು ಇನ್ನೂ ಚೆನ್ನಾಗಿದೆ. ಅವರೇನು ಹೇಳಿದ್ರು ಅಂದರೆ, ಸಂಕಲ್ಪ ಮಾಡಲಿಕ್ಕೂ ಆಗಲಿಲ್ಲ, ಹೆಜ್ಜೆ ಹಾಕಬೇಕು ಅಂತ ಅವನು ಹೇಳಿದ್ದು. ದೇವರಿಂದ ಎಷ್ಟು ದೂರ ಹೋದರೂ ಎಷ್ಟು ಹತ್ತಿರ ಇರ್ತೇವೆ ಅಂತ. ಹೆಜ್ಜೆ ಹಾಕಲಿಕ್ಕಾಗಲಿಲ್ಲ, ಆಯಿತು ಬಿಡುವ, ಹೋಗಲಿ ಬಿಡುವ. ಆಮೇಲೆ ಹಾಕಬೇಕಿತ್ತು ಅಂತ ಒಂದು ಪ್ರಾಮಾಣಿಕವಾಗಿರ್ತಕ್ಕ ಸಂಕಲ್ಪ ನಮ್ಮಲ್ಲಿ ಬಂತು, ಅಷ್ಟಾದರೂ ಒಂದು ಪರಿಣಾಮ ಇದೆ. ಅದೂ ಮಾಡಲಿಕ್ಕಾಗಲಿಲ್ಲ, ಸಂಕಲ್ಪ ಮಾಡಲಿಕ್ಕೆ ಆಗಲಿಲ್ಲ. ಆಗ ಸಂಕಲ್ಪ ಮಾಡಲಿಕ್ಕೆ ಆಗಲಿಲ್ಲ, ಹೆಜ್ಜೆ ಹಾಕಲಿಕ್ಕಲ್ಲ, ಹೆಜ್ಜೆ ಹಾಕಬೇಕಿತ್ತು ಅಂತ ಸಂಕಲ್ಪ ಮಾಡಲಿಕ್ಕೆ ಆಗಲಿಲ್ಲ ಅಂತ ಒಂದು ಪಶ್ಚಾತ್ತಾಪ ಆದರೆ ಸಾಕು. ಅಂದರೆ ಸೌಲಭ್ಯ ಎಷ್ಟು ಉಂಟು ಅಂದರೆ, ನಮ್ಮನ್ನು ನೋಡಿಕೊಂಡೇ ಬರ್ತದೆ. ನನಗೆ ಎಷ್ಟೋ ಸರಿ ಬರೆದವರಿಗೂ ಹಾಗೆ ಆಗಿರಬೇಕು ಅಂತ ಅನ್ನಿಸ್ತದೆ, ಇಲ್ಲದಿದ್ದರೆ ಯಾಕೆ ಬರೀತಾರೆ. ಆದರೆ ಹಾಗೆ ಇದೆ, ಹೇಗೆ ಹೋದರೂ, ಹೇಗೆ ದೂರ ಹೋಗಿದ್ದೇವೆ ಅಂತ ಭಾವಿಸಿದರೂ ದೇವರಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾವಿಸುವುದಷ್ಟೇ. ಆದ್ದರಿಂದ ಒಂದು ಸಣ್ಣ ಬದಲಾವಣೆ, ಆ ಸಣ್ಣ ಬದಲಾವಣೆಯಿಂದ ಬಹಳ ದೊಡ್ಡ ವ್ಯತ್ಯಾಸ ವ್ಯಕ್ತಿತ್ವವೇ ಬದಲಾವಣೆ ಆಗ್ತದೆ. ಏನು ದೃಷ್ಟಿಕೋನದಲ್ಲಿ ಆಗತಕ್ಕ ಒಂದು ಬದಲಾವಣೆ ಏನು ಅಂದರೆ, ನಮ್ಮ ಒಟ್ಟಿಗೆ ಇನ್ನೊಬ್ಬ ಇದ್ದಾನೆ, ನಾನು ಇನ್ನೊಬ್ಬ ಇದ್ದಾನೆ ಅಂದರೆ ಗಂಡಸು ಅಂತ ಎನ್ನುವ ಅರ್ಥದಲ್ಲೆಲ್ಲ ಹೇಳ್ತಾ ಇದ್ರು. ನಾವು ಈ ಒಂದು ಗಂಡು ಭಾಷೆಯಲ್ಲಿ ಮಾತಾಡಿ ಅಭ್ಯಾಸ ಆದದ್ರಿಂದ ಅದು ಬರ್ತದಷ್ಟೆ. ನನ್ನ ಒಟ್ಟಿಗೆ ಇನ್ನೊಬ್ಬ ಇದ್ದಾನೆ, ನನಗೆ ಗೊತ್ತಾಗದೇ ಹೋಯಿತು. ಇನ್ನೊಬ್ಬ ಇದ್ದಾನೆ ಅಂದರೆ ಇದು ನಂಬಿಕೆಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ. ಇನ್ನೊಬ್ಬ ಇದ್ದಾನೆ ಅಂದರೆ ದೇವರು ಅವನು ನಮ್ಮ ಒಟ್ಟಿಗಿದ್ದಾನೆ, ಜೀವನ ಒಟ್ಟಿಗೆ ಅವನದು ಎಡೆಬಿಡದ, ಸಂದು ಕಡಿಯದ ಸಹಚರ್ಯ, ನಂಬಿಕೆಯ ಪ್ರಶ್ನೆ ಅಲ್ಲ. ಹಾಗಾದರೆ ಮತ್ತೇನು? ಅದು ನಮ್ಮ ಹತ್ತಿರ ಇದ್ದವನನ್ನು, ನಮಗಿಂತ ಬಹಳ ಆಪ್ತನಾಗಿದ್ದವನನ್ನು ಗುರುತಿಸಲಿಕ್ಕೆ ಆಗದೇ ಇದ್ದ ನಮ್ಮ ಸೂಕ್ಷ್ಮತೆಯ ಪ್ರಶ್ನೆ.
ನಂಬಿಕೆಯ ಪ್ರಶ್ನೆ ಅಂತಲ್ಲ, ಒಂದು ಸೂಕ್ಷ್ಮತೆಯ ಪ್ರಶ್ನೆ. ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇತ್ತು, ಅದು ಏನೋ ಕಾರಣದಿಂದ ನಮಗೆ ಗೊತ್ತಾಗಲಿಲ್ಲ. ಅಂದರೆ ಅದು ನಮ್ಮ ಸೂಕ್ಷ್ಮತೆಯ ಪ್ರಶ್ನೆ. ಈ ನಂಬಿಕೆಯ ಪ್ರಶ್ನೆಯಾಗಿದ್ದರೆ, ಬರೀ ನಂಬಿಕೆಯ ಪ್ರಶ್ನೆಯಾಗಿ ಹೇಳ್ತಾ ಇದ್ದರೆ ಭಾಗವತ ಒಂದು ಮತೀಯ ಗ್ರಂಥವಾಗಿ ಉಳಿತಿತ್ತು. ಅದು ಮತೀಯ ಗ್ರಂಥವೂ ಹೌದು, ಅದು ವೈಷ್ಣವರಿಗೆ ಮಾತ್ರ ಸೀಮಿತವಾಗಿರತಕ್ಕ ಒಂದು ಗ್ರಂಥವಾಗಿ ಉಳಿಯುತ್ತಿತ್ತು. ಅದು ಮತೀಯ ಗ್ರಂಥ ಮಾತ್ರ ಅಲ್ಲ. ಮತ್ತು ನಾವು ಎಂಥ ಅದ್ಭುತವಾದ ಗ್ರಂಥವನ್ನು ಒಂದು ಮತೀಯ ಗ್ರಂಥವನ್ನಾಗಿ ಮಾಡುವ ಒಂದು ಪ್ರತಿಭಾವಂತರಾದದ್ದರಿಂದ ಈ ಮತೀಯ ಗ್ರಂಥವಾಗಿರುವ ಒಂದು ಪಾಡು ಅದಕ್ಕೂ ಬಂದಿದೆ. ಅದಿರಲಿ ಹಾಗೆ. ವೈಷ್ಣವರು ಅಂದರೆ ಯಾಕೆ ಹೇಳ್ತಾ ಇದ್ದಾರೆ, ವೈಷ್ಣವರು ಮಾತ್ರ ಅದನ್ನು ಓದಿ ಕಳೆದುಕೊಂಡಿದ್ದ ಸೂಕ್ಷ್ಮತೆಯನ್ನು ಪಡೆಯುವ ಹಾಗೇನೂ ಇಲ್ಲ. ಅದನ್ನು ವೈಷ್ಣವರು ಓದಬಹುದು, ವೈಷ್ಣವರ ಅಲ್ಲದವರು ಓದಬಹುದು, ಹಿಂದೂಗಳು ಓದಬಹುದು, ಹಿಂದೂಗಳಲ್ಲದವರು ಓದಬಹುದು, ಭಾರತೀಯರು ಓದಬಹುದು, ಭಾರತೀಯರಲ್ಲದವರು ಓದಬಹುದು. ಸ್ವಲ್ಪ ಅತಿಶಯೋಕ್ತಿ ಅಲಂಕಾರದಲ್ಲಿ ಹೇಳುವುದಾದರೆ, ಅದೊಂದು ಅಲಂಕಾರ ಉಂಟಲ್ಲ, ಹೇಳುವುದಾದರೆ ಈ ಲೋಕದವರೇ ಅಲ್ಲದ ಅನ್ಯಗ್ರಹ ಜೀವಿಗಳು ಕೂಡ ಅದನ್ನು ಓದಬಹುದು. ಓದಿದರೆ, ಓದಬಲ್ಲವರಾದರೆ ಅವರು ಓದಿದರೆ ಅವರಿಗೆ ಅದರಲ್ಲೊಂದು ಸೂಕ್ಷ್ಮ ಇದೆ ಸಿಕ್ಕುವಂಥದ್ದು. ಅನ್ಯಗ್ರಹ ಜೀವಿ ಅಂತ ಹೇಳಿದ್ರೆ ನೀವು ಗಾಬರಿ ಆಗಬೇಡಿ. ಅವತಾರ ಅಂದ್ರೇನು? ಇಳಿದು ಬರೋದು ಅಂತಲ್ಲೋ, ಎಲ್ಲಿಂದಲೋ ಅಲ್ಲೋ, ಎಲ್ಲಿಂದಲೋ ಬಂದವರು, ಎಲ್ಲಿಂದಲೋ ಇಳಿದು ಬರೋದು ಅಂತ ತಾನೇ. ಅಂದರೆ ಹಾಗೆ ನಮಗೆ ಸ್ವಾಭಾವಿಕವಾಗಿ ಸಿಗಬಹುದಾಗಿದ್ದ ನಿಸರ್ಗ ಸಹಜವಾಗಿದ್ದ ಸೂಕ್ಷ್ಮತೆ ನಾವು ಸ್ವಲ್ಪ ಅನೈಸರ್ಗಿಕವಾಗಿ ಬದುಕುವ ಕಾರಣದಿಂದಲೋ ಏನೋ ಕಳೆದು ಹೋದದ್ದನ್ನು ಇಂಥ ಗ್ರಂಥಗಳು ನಮಗೆ ಒದಗಿಸ್ತಾರೆ. ನೀನು ಒಟ್ಟಿಗೆ ಒಬ್ಬ ಇದ್ದಾನೆ, ಅಷ್ಟು ತಿಳ್ಕೊಂಡ್ರೆ ಸಾಕು. ಅದು ನಿನ್ನ ಅರಿವಿಗೆ ಬಂದರೆ ಸಾಕು, ಅದು ನಿನ್ನ ಫೀಲಿಂಗಿಗೆ, ನಿನ್ನ ಭಾವನಾ ವಲಯಕ್ಕೆ ಅದು ಬಂದುಬಿಟ್ರೆ ಸಾಕು ಅಂತ. ನಿನ್ನ ಒಟ್ಟಿಗೆ ಒಬ್ಬ ಇದ್ದಾನೆ, ನಿನಗೆ ಬಂದರೆ ಸಾಕು. ಹಾಗಂದರೆ ಏನು? ಹಾಗೆ ಹೇಳಿದರೆ ಏನು ಅರ್ಥ? ಅದನ್ನು ಈ ವಿಚಾರ ಮಾಡುವುದು ಅಥವಾ ಆಲೋಚನೆ ಮಾಡುವುದು ಅಂತ ಉಂಟಲ್ಲ, ಅದು ಇನ್ನೇನೂ ಅಲ್ಲ. ಅದು ಇನ್ನೊಂದು ಮಾತು ಹೇಳುವುದಷ್ಟೇ. ಒಂದು ಮಾತಿರ್ತದೆ ಅಲ್ಲಿ, ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ನಿನಗೆ ಗೊತ್ತಾಗಲಿಲ್ಲ ಅಂತ ಕೃಷ್ಣ ಅರ್ಜುನ ಹತ್ರ ಹೇಳಿದ ಅಂತ ಒಂದು ಮಾತಿದೆ ಅಲ್ಲಿ. ಆ ಮಾತು ಅಷ್ಟೇ ಆಗಿದ್ದರೆ ನಮಗೆ ಗಮನ ಬರುವುದಿಲ್ಲ. ಅದು ಅಲ್ಲಾಡಿಸ್ಬೇಕು, ನಮ್ಮ ಮನಸ್ಸಿನಲ್ಲಿ ಅದನ್ನು ಅಲ್ಲಾಡಿಸ್ಬೇಕು. ಅಲ್ಲಾಡಿಸಬೇಕಾದ್ರೆ ಅದಕ್ಕೆ ಮತ್ತೊಂದು ಮಾತು ಹುಟ್ಟಬೇಕು ನಮ್ಮಲ್ಲಿ, ಅದಕ್ಕೆ ಸಮವಾದಿಯಾದ ಮತ್ತೊಂದು ಮಾತು ಹುಟ್ಟಬೇಕು ಅಷ್ಟೇ. ಸಣ್ಣ ಬದಲಾವಣೆ ಅಂದರೆ ಏನು? ಒಬ್ಬ ನಮ್ಮೊಟ್ಟಿಗೆ ಇದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗಂದ್ರೆ ಏನು? ಹಾಗಂದರೆ ನಾವು ಮಾಡಿದ ಜೀವನ, ನಾವು ಮಾಡ್ತಾ ಇರತಕ್ಕ ಜೀವನ, ನಮ್ಮ ಅನುಭವ ಅಂತ ನಾವೇನು ಹೇಳ್ತೇವೆ, ಇದು ನಮ್ಮ ಅನುಭವ ಮಾತ್ರ ಅಲ್ಲ ಅಂತ. ಸೊ ಸಿಂಪಲ್. ನಾವು ಮಾಡ್ತಾ ಇದ್ದ ಜೀವನ, ನಾವು ಬಹಳ ಹೇಳ್ತೇವಲ್ಲ, ಬಹಳ ಮೇಜುಗುದ್ದಿ ಹೇಳ್ತೇವಲ್ಲ, ನನ್ನ ಅನುಭವ, ಅದನ್ನು ಬಿಟ್ಟು ಹಾಕ್ಲಿಕ್ಕೆ ಆಗೋದಿಲ್ಲ, ನನಗೆ ಹೀಗೆ ಕಾಣುತ್ತದೆ ಅಂತ ನಾನು ಎನ್ನುವುದರ ಮೇಲೆ ಬಹಳ ಒತ್ತು ಕೊಟ್ಟು, ಇದು ಜೀವನ, ನಾನು ಮಾಡಿದ ನನ್ನ ಜೀವನ ಅಂತ ಒಂದು ಬಹಳ, ಆ ಜೀವನ ಹೇಗೆ ಇದ್ದರೂ ಅದನ್ನು ಅಂತ ಹೇಳ್ತೇವೆ ನಾವು. ಆದರೆ ನಮ್ಮನ್ನು ಸೂಕ್ಷ್ಮಜ್ಞರನ್ನಾಗಿ ಮಾಡುವ ಒಂದು ಹಂಬಲ ಇರುವ ಈ ಗ್ರಂಥಕಾರರೆಲ್ಲ ಇವರು ಏನು ಹೇಳ್ತಾರೆ ಅಂದರೆ, ನೀನು ಮಾಡಿದ ಜೀವನ ಅಲ್ಲ ಅಂತವರೇನು ಹೇಳೋದಿಲ್ಲ. ನೀನು ಮಾಡಿದ ಜೀವನ ಹೌದು, ನೀನು ಹೇಳ್ತೀಯಲ್ಲ, ಆದರೆ ಅದು ನೀನು ಮಾಡಿದ ಜೀವನ ಮಾತ್ರ ಅಲ್ಲ, ನೀನು ಜೀವನ ಮಾಡುವ ಹಾಗೆ ಆದದ್ದು ಅಂದರೆ ನಿನ್ನ ಅನುಭವ, ನಿನ್ನದೇ ಅನುಭವ, ನನ್ನ ಅನುಭವ ಮಾತ್ರ, ಇದು ನನಗೆ ಮಾತ್ರ ಹೀಗಾದದ್ದು, ಇದು ನನ್ನದು ಅಂತ ಅದನ್ನು ಅಷ್ಟು ಪರ್ಟಿಕ್ಯುಲರೈಸೇಷನ್, ಅಷ್ಟು ಅದನ್ನೊಂದು ವಿಶಿಷ್ಟ ಮಾಡಿ, ತನ್ನದು ಅಂತ ಮಾಡಿ ಅದಕ್ಕೆ ಮುದ್ರೆ ಒತ್ತಲಿಕ್ಕೆ ಆಗುವುದೇ ಇಲ್ಲ. ಹಾಗೆ ನೀನು ಮುದ್ರೆ ಒತ್ತುವುದಾದರೆ ಅದಕ್ಕೆ ಅರ್ಥ ಎಂತ ಗೊತ್ತುಂಟು? ಅದು ಕರ್ಮಕಾಂಡ ಅಂತ ಅರ್ಥ. ಅದಕ್ಕೆ ಜ್ಞಾನಕಾಂಡ ಅಂತ ಹೇಳುವುದಿಲ್ಲ, ಅದು ಜ್ಞಾನ ಅಂತ ಹೇಳುವುದೇ ಇಲ್ಲ. ಕರ್ಮಕಾಂಡದ ಸ್ವಭಾವ ಎಂಥದ್ದು ಅಂದರೆ ಸ್ಪೆಷಲೈಸೇಷನ್, ಇನ್ನಷ್ಟು ಸ್ಪೆಷಲೈಸೇಷನ್. ಅದಕ್ಕೇನು ಹೇಳೋದು? ವಿಶೇಷೀಕರಣ, ವಿಶೇಷ ಮಾಡ್ತಾ ಹೋಗುದು, ಸ್ಪೆಷಲ್ ಮಾಡ್ತಾ ಹೋಗುದು. ಒಂದು ಮಾತು ಹೇಳಿದರೆ ಇಲ್ಲಿ ಬಹಳ ಜನ ಸ್ಪೆಷಲಿಸ್ಟ್ಗಳು ಇರಬಹುದು, ನಾನಂತೂ ಮಾತಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಅಲ್ಲ.
ಬಹಳ ಜನ ಇರ್ಬೋದು, ಏನು ತಪ್ಪು ತಿಳ್ಕೊಳ್ಬೇಕು. ಕೃಷ್ಣನಿಗೆ ಸ್ಪೆಷಲೈಸೇಷನ್ ಕಂಡರೆ ಸಿಟ್ಟಿದೆ. ಒಂದು ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕ್ರಿಯಾ ವಿಶೇಷ ಬಹುಲಾಂ, ಅಲ್ಲಿ ವಿಶೇಷ ಎನ್ನುವ ಮಾತಿದೆ. ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಸುಖಂ ಪ್ರತಿ. ನೀವು ವೇದವನ್ನು ಓದಿ, ಜ್ಞಾನದ ನಿಧಿಯಾಗಿರತಕ್ಕ ವೇದವನ್ನು ಓದಿ, ಕರ್ಮದ ಮಾರ್ಗವನ್ನು ಹಿಡಿದು, ಮಾರ್ಗ ಹಿಡಿದು ತಪ್ಪೇನೂ ಅಲ್ಲ, ಕರ್ಮದ ಮಾರ್ಗವನ್ನು ಹಿಡಿದು ಕರ್ಮಕಾಂಡದಲ್ಲಿ ಬಿದ್ದು ಏನು ಮಾಡಿದಿರಿ ಅಂದರೆ ಕ್ರಿಯಾ ವಿಶೇಷ ಬಹುಲಾಂ, ಇನ್ನಷ್ಟು ಏನು ಸ್ಪೆಷಲ್ ಆದಂತಹ ಯಜ್ಞಗಳನ್ನು ಮಾಡುವುದು ಹೇಗೆ ಅಂತ ಮಾಡಿದ್ದಿಷ್ಟೆ. ಕ್ರಿಯಾ ವಿಶೇಷ ಬಹುಲಾಂ, ಯಾಕೆಂದರೆ ನಿಮಗೆ ಭೋಗದಲ್ಲಿ ಆಸಕ್ತರಾದದ್ದರಿಂದ ಆ ಭೋಗವನ್ನು ಇನ್ನಷ್ಟು ಸ್ಪೆಷಲೈಸೇಷನ್ ಮಾಡ್ತೋ. ಕರ್ಮ ಅಂದರೆ ಹೀಗೆ. ಅದರಿಂದ ಜ್ಞಾನ ಅಂತ ಹೇಳಿದರೆ ಇದಕ್ಕೆ ತದ್ವಿರುದ್ಧ ಒಂದು ರೀತಿಯಲ್ಲಿ. ಕರ್ಮಕ್ಕೂ ಜ್ಞಾನಕ್ಕೂ ಅಂಥದ್ದೇನು ದೊಡ್ಡ ವಿರೋಧ ಇಲ್ಲ, ಆದರೆ ಒಂದು ವಿರೋಧ ಇದೆ ಅಂತ ಭಾವಿಸಿ ನಾವು ಅದರ ಒಳಗೆ ಹೋಗಬೇಕಷ್ಟೆ. ಜ್ಞಾನದ್ದೇನೆಂದರೆ ಸಾಧಾರಣೀಕರಣ, ಸ್ಪೆಷಲೈಸೇಷನ್ಗೆ ವಿರೋಧವಾದದ್ದು. ಜನರಲೈಸೇಷನ್ ಅಂತ ಹೇಳುವುದು ಅಷ್ಟು ಸರಿಯಾದ. ಸಾಧಾರಣೀಕರಣ ಎಲ್ಲರದ್ದು ಆಗಿರುವುದು. ವೇದಾಂತ ಅಥವಾ ಭಾಗವತದಲ್ಲಿ ಇರತಕ್ಕ ಭಕ್ತಿ ಮುಖವಾಗಿರತಕ್ಕ ಜ್ಞಾನ, ಇದಕ್ಕೆ ಎಲ್ಲದಕ್ಕೂ ಇರುವ ಒಂದೇ ಒಂದು ಕಾಳಜಿ ಅಂದರೆ ತಾನು ಎಲ್ಲರದ್ದೂ ಆಗಬೇಕು. ಕೃಷ್ಣ ಹೇಳಿದ್ದು ತಾನು ಎಲ್ಲರವನು, ಅದು ವಿಕೇಂದ್ರಿತವಾದದ್ದು ಆ ಅರ್ಥದಲ್ಲಿ. ಅಂದರೆ ಅಥವಾ ಮತ್ತೆ ಒಂದು ಅರ್ಥದಲ್ಲಿ ಪ್ರತಿಯೊಬ್ಬರೂ ಕೇಂದ್ರವೇ ಅಂತ. ಇನ್ನೊಂದು ಬೇರೆ ಒಂದು ಕೇಂದ್ರದ ಕಡೆಗೆ ಹೋಗಿ ಯಾಕೆ ಒದ್ದಾಡುವುದು? ಆದ್ದರಿಂದ ಜ್ಞಾನ ಎನ್ನುವುದು ಅದು ಸಾಧಾರಣೀಕರಣಕ್ಕೆ ಸಂಬಂಧಪಟ್ಟ ಸಂಗತಿ. ಕರ್ಮ ಎನ್ನುವುದು ಸ್ಪೆಷಲೈಸೇಷನ್ಗೆ ಸಂಬಂಧಪಟ್ಟ ಸಂಗತಿ ಆಗಿದೆ. ಅದು ಹಾಗಾಗಿದೆ. ಆದ್ದರಿಂದ ನನ್ನದೇ ಜೀವನ ಅಂತ ಹೇಳ್ತೀಯಲ್ಲ, ನಾನೇ ಮಾಡಿದ್ದು, ಇದು ನನ್ನದೇ, ಇದರಲ್ಲಿ ಬೇರೆ ಯಾರ ಪಾತ್ರವೂ ಇಲ್ಲ, ಎಲ್ಲ ಪಾತ್ರಗಳನ್ನು ನಾನು ಅದು ಹೇಗೋ ಅದಕ್ಕೆಲ್ಲ ಉತ್ತರ ಕೊಟ್ಟುಕೊಂಡು ಬಂದು ಅದನ್ನು ದಾಟಿ ಈ ಜೀವನವನ್ನು ನಾನು ಇಷ್ಟು ಕಾಲ ನನ್ನದನ್ನಾಗಿ ನಾನು ಮಾಡಿಕೊಂಡಿದ್ದೇನೆ ಅಂತ ಹೇಳ್ತೀಯಲ್ಲ, ಈ ಮಾತು ಸಾಧಾರಣೀಕರಣದ ಸಂವಾದ ಇರತಕ್ಕ ಮಾತಲ್ಲ. ಇದು ಒಬ್ಬ ಸ್ಪೆಷಲಿಸ್ಟ್ ಮಾತಾಡುವಾಗ ಮಾತಾಡ್ತಾ ಇದ್ದಿ. ಬಹಳ ಒಬ್ಬ ಏನು ನನ್ನದೇ ಅಂತ ಹೇಳ್ತಾ ಇದ್ದೆಲ್ಲ, ಹಾಗಲ್ಲ. ನೀನು ಮಾಡಿದ ಜೀವನ ನಿನ್ನದು ಮಾತ್ರ ಅಲ್ಲ ಅಂತ ಇಷ್ಟು ನಿನಗೆ ಗೊತ್ತಾದರೆ ಸಾಕು ಅಂತ. ನಿನ್ನೊಟ್ಟಿಗೆ ಮತ್ತೊಬ್ಬ ಇದ್ದಾನೆ ಅಂತ ಅರ್ಥ. ಅದು ಹೇಗೆ? ಅದು ನಾವಿದನ್ನು ಅರ್ಥ ಮಾಡಿಕೊಳ್ಳುವುದಾದರೂ ಹೇಗೆ? ನೋಡಿದರೆ ಭಾಗವತವೂ ಬೇಕಿಲ್ಲ, ಭಗವದ್ಗೀತೆಯೂ ಬೇಕಿಲ್ಲ, ನಮ್ಮ ಜೀವನವೇ ಸಾಕು. ಎಲ್ಲ ಪುಸ್ತಕಗಳಿಗೂ ಕೂಡ ಬಂದದ್ದು ಜೀವನದಿಂದಲೇ. ಇನ್ಯಾವುದೋ ಒಂದು ಪುಸ್ತಕ ಓದಿ ಅವರು ಭಗವದ್ಗೀತೆ ಬರೆದದ್ದು ಅಲ್ಲ, ಅವರು ಭಾಗವತ ಬರೆದದ್ದು ಅಲ್ಲ, ಅವರ ಜೀವನವನ್ನು ಆಳದಲ್ಲಿ ಮುಟ್ಟಿ ಅವರು ಬರೆದದ್ದು. ಆದ್ದರಿಂದ ನನ್ನ ಅನುಭವ ಅಂತ ನಾನು ಹೇಳುವಾಗ ಅದು ಬಹಳ ಸೀಮಿತವಾಗಿರತಕ್ಕ ಒಂದು ಆವರಣ. ನಾವು ನೋಡ್ತೇವೆ, ನಾವು ನಮ್ಮ ಅನುಭವ ಅಂತ ಹೇಳುವುದು ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ, ಇಂದ್ರಿಯಗಳ ಮೂಲಕ ನಮಗೆ ಬಂದಂತಹ ಅನುಭವ ಸಾಮಗ್ರಿ ನೋಡ್ತೇವೆ. ನಮಗೆ ಕಣ್ಣಿದೆ, ಆದ್ದರಿಂದ ನಾವು ನೋಡ್ತೇವೆ. ನಾನು ನೋಡಿದೆ, ನಾನು ನೋಡಿದ್ದು ಸತ್ಯ, ನಾನು ನೋಡಿದೆ, ನಾನು ನೋಡಿದ್ದನ್ನು ಬೇರೆಯವರು ನೋಡಿದರೆ ಗೊತ್ತಾಗ್ತಿತ್ತು, ನಾನು ನೋಡಿದ್ದನ್ನು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ, ನಾನು ನೋಡಿದ್ದು ನನ್ನ ಒಟ್ಟಿಗೆ ಇದೆ, ನಾನು ನೋಡಿದ್ದು ನಾನೇ ಆಗಿದೆ ಅಂತ ಹೇಳ್ತೇವೆ. ಇದು ನಮಗೆ ಇಂಥ ಮಾತುಗಳು ಕೇಳುವಾಗ ಒಂದು ಖುಷಿ ಸಾಗ್ತದೆ. ಚೆನ್ನಾಗಿದೆ ನೋಡಿ, ಎಷ್ಟು ಗಟ್ಟಿ ಹೇಳ್ತಾರೆ. ಅವರದ್ದು ಅನುಭವ ಅವ್ರ ಹತ್ರ ಕೇಳಬೇಕಪ್ಪ. ಅದಕ್ಕೋಸ್ಕರ ಅವರು ಹಾಗೆ ಹೇಳ್ತಾರೇನು. ಆದರೆ ನಾನು ನೋಡಿದೆ ಅಂತ ಹೇಳುವಾಗ ಅದು ಅರ್ಧ ಸತ್ಯ. ಯಾಕೆಂದರೆ ನಮಗೆ ಕಣ್ಣು ಕೊಟ್ಟದ್ದೇ ಅದು. ನೋಡಬೇಕಾದ್ರೆ ಕಣ್ಣು ಬೇಕು, ಕೇಳಬೇಕಾದ್ರೆ ಕಿವಿ ಬೇಕು, ಇದೆಲ್ಲ ಇಂದ್ರಿಯಗಳು ಬೇಕು. ಈ ಇಂದ್ರಿಯಗಳನ್ನು ನಮಗೆ ಕೊಟ್ಟದ್ದು ಯಾರು? ದೇವರು ಎನ್ನುವ ಮಾತನ್ನು ಸ್ವಲ್ಪ ಅಲ್ಲಿ ಇಡಿ. ನಿಸರ್ಗ ನಮಗೆ ಕೊಟ್ಟದ್ದು ನಿಸರ್ಗ. ನಿಸರ್ಗ ನಮಗೆ ಈ ಕಣ್ಣನ್ನು ಕೊಡಬೇಕಾದ್ರೆ ನಿಸರ್ಗ ನಮ್ಮನ್ನು ನೋಡದೆ ಅದು ನಮಗೆ ಕಣ್ಣು ಕೊಟ್ಟದ್ದಕ್ಕೆ ಕಣ್ಣಿಲ್ವ?
ನಮಗೆ ಇಷ್ಟು ಜನ, ಇಷ್ಟು ಕೋಟಿ ಜನ ಇದ್ದಾರಲ್ಲ, ಇನ್ನು ಎಷ್ಟು ಜನ ಆಗ್ಲಿಕ್ಕೆ ಉಂಟೋ ಏನೋ, ಈ ಭಯಂಕರ ಕೋಲಾಹಲ ಉಂಟಲ್ಲ, ಇಷ್ಟು ಜನರಿಗೆ ಕಣ್ಣು ಕೊಟ್ಟದ್ದಕ್ಕೆ ಅದಕ್ಕೆ ಕಣ್ಣಿಲ್ವೋ? ಸುಮ್ಮನೆ ಪುರುಷ ಸೂಕ್ತ ಹೇಳಿದ್ದಲ್ಲ ಸಹಸ್ರಾಕ್ಷ ಅಂತ. ಆ ಸಂಬಂಧ ಕನೆಕ್ಟ್ ಆದರೆ ಆಗೋ ಖುಷಿ ಉಂಟಲ್ಲ, ಅದು ಬೇರೆ. ಅದೇ ಪುರುಷ ಸೂಕ್ತ ಹೇಳೋದು ಸಹಸ್ರಾಕ್ಷ. ಮೊದಲು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. ಸಾಧಾರಣೀಕರಣ ಇದು. 1000 ತಲೆ, 1000 ಮುಖ, 1000 ಕಣ್ಣು, 1000 ಕೈ, 1000 ಕಾಲು, ಎಲ್ಲ ಅನಂತ ಅಂತ. 1000 ಅಂದರೆ ಅನಂತವಾದ. ಹೀಗೆ ನಮಗೆ ಕಣ್ಣು ಕೊಟ್ಟದ್ದಕ್ಕೆ ತಾನು ಸ್ವಯಂ ಅದಕ್ಕೆ ಕಣ್ಣಿದೆ. ಅಂದರೆ ಏನು? ಅದು ನಮ್ಮನ್ನು ನೋಡಿದೆ. ನೋಡಿದೆ ಅಂದರೆ ಏನು? ನಾವು ಅದಕ್ಕೆ ದೃಶ್ಯವಾಗಿದ್ದೇವೆ. ಅದು ನಮ್ಮನ್ನು ನೋಡಿದೆ. ಅದು ನೋಟಕ್ಕ, ನಾವು ಅದರ ನೋಟದ ವಿಷಯ, ವಸ್ತು. ಅಂದರೆ ನಾವು ನೋಡಬೇಕಾಗಿದ್ದರೆ ಪ್ರಕೃತಿಯನ್ನು ನಾವು ನೋಡಿ ನಾನು ನೋಡಿದೆ ಎನ್ನುವ ಒಂದು ತೀರ್ಮಾನಕ್ಕೆ ನಾವು ಬರ್ತೇವಲ್ಲ, ನಾವು ತೀರ್ಮಾನಕ್ಕೆ ಬರಬೇಕಾಗಿದ್ದರೆ ನಾವು ಮೊದಲು ನೋಡಲ್ಪಟ್ಟಿದ್ದೆವು. ದೃಶ್ಯವಾಗದೆ ದರ್ಶಕನಿಲ್ಲ. ನೋಡಬೇಕಾಗಿದ್ದರೆ ನೋಡಲ್ಪಡಬೇಕು. ನೋಡುವಾಗಲೂ ನಾವು ನೋಡಲ್ಪಡ್ತಾ ಇರ್ತೇವೆ. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ನಾನು ಹೋಗಿ ಎಷ್ಟು ಜನ ಇದ್ದರು, ದಿವಸ ಜನ ಕಮ್ಮಿ ಆಗ್ತಾ ಇತ್ತು ಅಂದರೆ ನಾನು ಹೇಳ್ಬೋದು ನಾನು ನೋಡಿದ್ದೇನೆ ಅಂತ. ನಾನು ನೋಡುವಾಗ ನೀವು ನನ್ನನ್ನು ನೋಡ್ತಾ ಇದ್ದೀರೋ ಇಲ್ವೋ? 1000 ಜನ ನೀವು ನನ್ನನ್ನು ನೋಡ್ತಾ ಇದ್ದೀರೋ ಇಲ್ವೋ? ಏಕಕಾಲದಲ್ಲಿ ಮನುಷ್ಯ ದೃಶ್ಯವೂ ಹೌದು, ದರ್ಶಕನೂ ಹೌದು. ನೋಡುತ್ತಲೂ ಇದ್ದಾನೆ, ನೋಡಲ್ಪಡುತ್ತಲೂ ಇದ್ದಾನೆ. ಈ ಅಂಶವನ್ನು ಬಿಟ್ಟು, ನಾನು ನೋಡಲ್ಪಡ್ತಾ ಇದ್ದೇನೆ ಎನ್ನುವುದನ್ನು ಅಂಶವನ್ನೇ ಬಿಟ್ಟು, 50% ಅದನ್ನು ಬಿಟ್ಟು ನಾನು ನೋಡಿದ್ದು ಸತ್ಯ ಅಂತ. ಹೌದು, ನಾನು ನೋಡಿದ್ದು ಸತ್ಯ ಹೌದು, ಆದರೆ ನಾನು ನೋಡಲ್ಪಡ್ತಾ ಇದ್ದೇನೆ ಎನ್ನುವುದು ನಾವು ಮರೆಮಾಚಿದ ಸತ್ಯ, ನಮಗೆ ಗೊತ್ತಿಲ್ಲದೇ ಇದ್ದ ಸತ್ಯ. ಸೂಕ್ಷ್ಮತೆ ಕಮ್ಮಿ ಆಯಿತು ಅಂತ ಹೇಳುವುದು ಇದಕ್ಕೆ. ನಾವು ನೋಡಲ್ಪಡ್ತಾ ಇದ್ದೇವೆ. ಪ್ರತಿಯೊಂದು ಹಾಗೆ, ಪ್ರತಿಯೊಂದು ಸಂಗತಿಯೂ ಹಾಗೆ. ಪ್ರಕೃತಿ ನಮಗೆ ಕಣ್ಣನ್ನು ಕೊಟ್ಟು, ತಾನು ಕಣ್ಣಿದ್ದು ನಮಗೆ ಕಣ್ಣನ್ನು ಕೊಟ್ಟು, ನಮ್ಮ ಕಣ್ಣನ್ನು ಸಾರ್ಥಕಪಡಿಸುವುದಕ್ಕೋಸ್ಕರ ತಾನು ದೃಶ್ಯವಾಗಿ ತನ್ನನ್ನು ತಾನು ತೆರೆದು ನಮಗೆ ತೋರಿಸಿ ನೋಡು ಅಂತ ಹೇಳ್ತಾ ಇದೆ. ವಿಚಿತ್ರ ವಿಸ್ಮಯ ಆಗ್ತದೆ, ಇದು ಏನು ಅಂತ. ಒಂದು ಹೆಜ್ಜೆ ಹಿಂದೆ ಬಂದು ಇದನ್ನು ನೋಡಿದರೆ ನಾವು ನೋಡಿದ್ದು ಹೌದು, ನಾವು ನೋಡುವ ಹಾಗೆ ಆದದ್ದು ಹೌದು. ಅಂದರೆ ಪ್ರಕೃತಿ ತನ್ನನ್ನು ತಾನು ತೋರಿಸ್ತಾ ಇದೆ ಅಂತ, ತಾನು ನೋಡ್ತಾ ಇದ್ದೇನೆ ಅಂತ ಗೊತ್ತಾಗುವಾಗ ಗೊತ್ತಾಗುವುದಿಲ್ಲ. ನಾನು ನೋಡ್ತಾ ಇದ್ದೇನೆ ಅಂತ ಮಾತ್ರ ನಮಗೆ ಗೊತ್ತಾಗುವುದು. ಪ್ರಕೃತಿ ತನ್ನನ್ನು ತಾನು ತೆರೆದು ತೋರಿಸ್ತಾ ಇದೆ ಅಂತ ಗೊತ್ತಾಗುವುದಿಲ್ಲ. ಅದು ಗೊತ್ತಾದರೆ ಆಗ ಸತ್ಯ ಪೂರ್ಣ ಆಯಿತು, ಆಗ ಅನುಭವ ಪೂರ್ಣ ಆಯಿತು. ಪ್ರತಿಯೊಂದು ಸಂಗತಿಯಲ್ಲಿಯೂ ಅಷ್ಟೆ. ಏನು? ಊಟ ಮಾಡ್ತೇವೆ, ಆಹಾರ, ನಾವು ತಿನ್ನುವ ಆಹಾರ, ನಾವು ತಿಂದೆವು, ಬಾಯಿ ರುಚಿ. ಬಾಯಿ ರುಚಿ ಅಂತ ಹೇಳಿದರೆ ಭೋಜನ ಪ್ರಿಯರು ಅದು ಬಿಡ್ತದ. ಜಿಹ್ವಾ ಚಾಪಲ್ಯ, ಮಾತಾಡುವ ಚಾಪಲ್ಯ ಮತ್ತು ತಿನ್ನುವ ಚಾಪಲ್ಯ ಒಂದು, ಅದನ್ನು ಮೀರಿದರೆ ಸಾಕು. ಇದೇನು? ನಾವು ಆಹಾರವನ್ನು ತಿಂತೇವೆ. ನಾವು ತಿನ್ನುವ ಆಹಾರ ನಮ್ಮನ್ನು ತಿಂತದೆ ಅಂತ ನಮಗೆ ಗೊತ್ತಾಗುವುದೇ ಇಲ್ಲ, ಅಷ್ಟೇ ಇರುವುದು. ಹಾಗಂದ್ರೆ ಏನೇನೋ ಅಮೂರ್ತ ಮಾತಾಡ್ತಾರೆ. ಅದು ಮೂರ್ತಸ್ಯ ಮೂರ್ತ. ಅದು ನಾವು ತಿನ್ನುವ ಆಹಾರ ನಮ್ಮನ್ನು ತಿಂತಾ ಇದೆ. ಅದು ನಮ್ಮನ್ನು ತಿನ್ನದಂತೆ ಅದನ್ನು ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯ. ಹಿಮ್ಮುಖವಾಗಿದೆ ಜೀವನ. ಪ್ರತಿಯೊಂದು ಸಂಗತಿಯಲ್ಲಿಯೂ ಹೀಗೆ ಇದೆ. ಶಬ್ದ ಕೇಳದೆ ಇದ್ದರೆ ಮಾತಾಡಲಿಕ್ಕಾಗ್ತದೆ. ಮಾತು ಬರಬೇಕಾಗಿದ್ದರೆ ಕೇಳಬೇಕಲ್ಲ. ಮಾತು ಹುಟ್ಟುವುದೆಲ್ಲಿಂದ? ಕಂಠದಿಂದ ಅಂತ ನಾವು ಹೇಳ್ತೇವೆ, ನಾಲಿಗೆಯಿಂದ ಅಂತ ಹೇಳ್ತೇವೆ, ಕಿವಿಯಿಂದ ಮಾತು ಹುಟ್ಟುವುದು. ಒಂದು ಇಂದ್ರಿಯಕ್ಕೂ ಮತ್ತೊಂದು ಇಂದ್ರಿಯಕ್ಕೂ ಅಷ್ಟು ಸಂಬಂಧ ನಮ್ಮ ಒಳಗಡೆಯೇ ಇದ್ದದ್ದು ನಮಗೆ ಗೊತ್ತಾಗದೆ, ನಮ್ಮ ಅನುಭವವನ್ನು ಕೇವಲ ಒಂದು ಇಂದ್ರಿಯಕ್ಕೆ ಮಾತ್ರ ಸೀಮಿತಗೊಳಿಸಿ ನಾವು ಇಷ್ಟು ಗೌಜಿ ಮಾಡಿದರೆ ಸರಿಯಲ್ಲ, ಪೂರ್ತಿ ಸರಿಯಲ್ಲ, ಪೂರ್ತಿ ನಿರಾಕರಣೆಯೂ ಅಲ್ಲ. ಸೂಕ್ಷ್ಮತೆ ಕಮ್ಮಿ ಆಯಿತು ಅಂತ ಹೇಳುವುದು ಈ ಕಾರಣಕ್ಕೆ.
ಹಾಗಾಗಿ ನಾವು ಅನುಭವಿಸಲ್ಪಡದೆ ನಾವು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನು ನಾವು ನಮ್ಮ ಅನುಭವ ಅಂತ ಹೇಳ್ತೇವೆ ಅದು ನಮ್ಮದು ಮಾತ್ರ ಅಲ್ಲ, ಅದು ದೇವರದ್ದು ಕೂಡ. ದೇವರದ್ದು ಎನ್ನುವ ಮಾತು ಕೇಳಲಿಕ್ಕೆ ಅದು ಸ್ವಲ್ಪ ಭಾರ, ಆದರೆ ಅದು ಪ್ರಕೃತಿದ್ದು ಕೂಡ ಹೌದು. ದೇವರಿಗೆ ಎಷ್ಟು ಇಷ್ಟ ಉಂಟು ಅಂದರೆ ನೀವು ಯಾವ ಮಾತು ಬೇಕಾದರೂ ಹೇಳಿ, ದೇವರ ವಿಷಯ ಮಾತಾಡದೇ ಇದ್ದರೆ ದೇವರಿಗೆ ಸುಖ, ನಮಗೂ ಸುಖ. ಬೇರೆ ಏನು ಮಾತನಾಡಿದ್ರು ಅದು ಅನುಭವದ ಆಳಕ್ಕೆ ಇಳಿದರೆ ಅದು ದೇವರ ಸುತ್ತಲೇ ಸುತ್ತುತ್ತಾ ಇದೆ ಅಂತ ಮನುಷ್ಯರಿಗೆ ಗೊತ್ತಾಗದಿದ್ರು ದೇವರಿಗೆ ಗೊತ್ತಾಗ್ತದೆ. ಅಷ್ಟು ಗೊತ್ತಾದರೆ ಸಾಕು. ನಾವು ಅನುಭವಿಸುವಾಗ ಅನುಭವಿಸಲ್ಪಡುತ್ತಾ ಇರ್ತೇವೆ. ಹೀಗಿದೆ. ಹೀಗೆ ಇದ್ದದ್ರಿಂದ ನಮ್ಮನ್ನು ನೋಟಕರನ್ನಾಗಿಸಬೇಕಾಗಿದ್ದರೆ ತಾನು ದೃಶ್ಯವಾಗಬೇಕು ಅಂತ ಪ್ರಕೃತಿಗೆ ಗೊತ್ತಿದೆ. ಇದು ನಮಗೆ ಗೊತ್ತಾದರೆ ನಾವು ಏಕಕಾಲಕ್ಕೆ ದೃಶ್ಯವೂ ಹೌದು, ನಾವು ದರ್ಶಕರೂ ಹೌದು ಅಂತ ಗೊತ್ತಾದರೆ ಆ ಅನುಭವ ಪೂರ್ಣ ಆಗುವುದಂದರೆ ಅದು ಏಕಾಕಾರ ಆಗುವುದು. ಈ ಎರಡಲ್ಲ, ಅನುಭವ ಏಕಾಕಾರ ಆಗುವುದು. ನೋಡಿದವನು ಒಬ್ಬನೇ, ನೋಡಿದವನು ಹೌದು, ಅವನು ನೋಡಲ್ಪಟ್ಟವನೂ ಹೌದು. ಯಾಕೆ ಅಂದರೆ ನಾವು ಪ್ರಕೃತಿಯಲ್ವ, ಪ್ರಕೃತಿ ನಮಗೆ ಕಣ್ಣು ಕೊಟ್ಟಿದೆ ಅಂತ ಹೇಳಿದರೆ ಪ್ರಕೃತಿ ಏನೋ ಒಂದು ದೊಡ್ಡ ಅನುಗ್ರಹ ಮಾಡಿ ನಮಗೆ ಕೊಟ್ಟಿದೆ, ನಮಗೆ ಕಣ್ಣಿರಲಿಲ್ಲ ಅಂತ ಈ ಅರ್ಥ ಅಲ್ಲ. ಮತ್ತೆ ನಾವು ಪ್ರಕೃತಿಯಲ್ಲೋ, ಅದು ಕೊಡದೆ ಎಲ್ಲಿಗೂ ಹೋಗ್ತದೆ. ನಾವು ಪ್ರಕೃತಿಯೇ ಆದದ್ದರಿಂದ ಪ್ರಕೃತಿ ತನ್ನನ್ನು ತಾನು ನೋಡುವುದಕ್ಕೋಸ್ಕರ ಅದು ಈ ಪ್ರಕ್ರಿಯೆಯನ್ನು ಅವಲಂಬಿಸಿದೆ. ನಮಗೆ ಕಣ್ಣು ಕೊಟ್ಟಿದೆ, ಆಮೇಲೆ ತಾನು ದೃಶ್ಯವಾಗಿದೆ, ಕಣ್ಣಿನ ವಿಷಯವಾಗಿ ನಮ್ಮ ಮುಂದೆ ದೃಶ್ಯ ಜಗತ್ತು, ದೃಶ್ಯ ಪ್ರಪಂಚ ಹರಡಿಕೊಂಡಿದೆ. ದೃಶ್ಯ ಪ್ರಪಂಚ ಅಂತ ನಾವು ಹೇಳ್ತೇವೆ. ಆ ಮಾತು ಚೆನ್ನಾಗಿದೆ. ಅಂದರೆ ನಾವು ನೋಡುವಂತಹ ಪ್ರಪಂಚ ಅಂತ. ಇದು ದೃಶ್ಯ ಪ್ರಪಂಚ ಮಾತ್ರ ಅಲ್ಲ, ಇದು ದರ್ಶಕ ಪ್ರಪಂಚವೂ ಹೌದು. ಇದು ನಮ್ಮನ್ನು ನೋಡುತ್ತಾ ಇರುವ ಪ್ರಪಂಚವೂ ಹೌದು, ನಾವು ನೋಡುವ ಪ್ರಪಂಚವೂ ಹೌದು. ಇದು ಎರಡೂ ನಮಗೆ ಗೊತ್ತಾದರೆ ಅನುಭವ ಏಕಾಕಾರ ಆಗ್ತದೆ, ಒಂದೇ ಆಗ್ತದೆ. ಅದರಲ್ಲಿ ಎಷ್ಟು ಆಸ್ಪೆಕ್ಟ್ಗಳನ್ನು ನಾವು ಮಾಡಿದರೂ ಕೂಡ ಇದು ಒಂದೇ ಅನುಭವವಾಗಿ ನಮ್ಮ ಗಾಢವಾಗ್ತಾ ಹೋಗ್ತದೆ. ಭಾಗವತದಲ್ಲಿ ಒಂದು ಚತುಶ್ಲೋಕಿ ಭಾಗವತ ಅಂತ ಇದೆ, ಪ್ರಥಮ ಸ್ಕಂದದಲ್ಲಿಯೇ ಇದೆ. 4 ಶ್ಲೋಕಗಳ ಭಾಗವತ. ಅದರಿಂದ ಭಾಗವತ, ಈಗ ನಾನು ಇಲ್ಲಿ ಭಾಗವತ ಪ್ರವಚನ ಮಾಡುವಾಗ ಏನು ಹೇಳದಿದ್ರು 4 ಶ್ಲೋಕ ಹೇಳಿದರೆ ಸಾಕು, ಭಾಗವತ ಆಗಿದೆ. ಅದೇನು ಅಂದರೆ ಅದು ಚತುಶ್ಲೋಕಿ ಭಾಗವತ. ಅದು ದೇವರಿಗೆ, ಸೃಷ್ಟಿಗೆ ಸಂಬಂಧಪಟ್ಟವನಿಗೆ, ಚತುರ್ಮುಖ ಬ್ರಹ್ಮನಿಗೆ, ಸೃಷ್ಟಿಗೆ ಸಂಬಂಧಪಟ್ಟವನಿಗೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ತಾನು ಭಗವಂತನ ತೊಡೆಯ ಮೇಲೆ, ನಾಭಿ ಕಮಲದ ಮೇಲೆ ಇದ್ದೇನೆ ಎನ್ನುವುದು ಸದಾ ಜಾಗೃತವಾಗಿದ್ದರೂ ಕೂಡ ಲೋಕವನ್ನು 4 ಕಣ್ಣುಗಳಿಂದ, 4 ಮುಖಗಳಿಂದ ನೋಡಿ ನಮಗಿಂತ 4 ಪಟ್ಟು ಬಹಿರ್ಮುಖನಾದವನಿಗೆ, ಅವನಿಗೆ ದೇವರು ಉಪದೇಶಿಸಿದ್ದಂತೆ. ಯಾವುದು? ಚತುಶ್ಲೋಕಿ ಭಾಗವತ. ಅದರ ಮೊದಲನೆಯ ಶ್ಲೋಕ ಏನು ಹೇಳ್ತದೆ ಅಂದರೆ, ನೀವೊಂದು ಗುಟ್ಟು ಹೇಳ್ತೇನೆ, ಒಂದು ಗುಟ್ಟು ಹೇಳ್ತೇನೆ, ಎಷ್ಟು ಚೆನ್ನಾಗಿದೆ. ಒಂದು ಗುಟ್ಟು ಹೇಳ್ತೇನೆ ಅಂತಂದರೆ ಅದರ ಆಪ್ತರಲ್ಲಿ ಮಾತ್ರ ಹೇಳಬೇಕು. ಗುಟ್ಟು ಆಪ್ತರಂತೆ ನಟಿಸಿ ನಮ್ಮ ಗುಟ್ಟನ್ನು ಪಡ್ಕೊಳ್ಳೋರು ಇರ್ತಾರೆ. ಆದರೆ ಅದು ನಮಗೆ ಗೊತ್ತಾಗ್ತದೆ, ನಾವು ಅದರ ಗುಟ್ಟು ಬಿಟ್ಟು ಕೊಡೋದಿಲ್ಲ. ನಮ್ಮ ಹತ್ರ ಗುಟ್ಟಿದ್ದರೂ ಬಿಟ್ಟು ಗುಟ್ಟು ಪ್ರತಿಯೊಬ್ಬರ ಹತ್ರವೂ ಇದೆ, ಪ್ರತಿಯೊಬ್ಬರ ಹತ್ರವೂ ಇದೆ. ಆ ಗುಟ್ಟು ಏನಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆದರೂ ಗುಟ್ಟು ಅಂತ ಹೇಳ್ತೇವೆ. ಇದೊಂದು ದೊಡ್ಡ ಗುಟ್ಟು. ಅದು ಏನು ಕತೆ ಅಂದರೆ, ಒಂದು ಹೇಳಿದ ದೇವರು ಚತುರ್ಮುಖ ಬ್ರಹ್ಮನ ಕಿವಿಯಲ್ಲಿ ಒಂದು ಮಾತು ಹೇಳಿದ, ಪಿಸು ಮಾತು. ಏನು ಅಂದರೆ, ಅಹಮೇವಾಸಮೇವಾಗ್ರೆ ನಾನ್ಯತ್ ಸದಸತ್ ಪರಂ, ನಾನ್ಯತ್ ಸದಸತ್ ಪರಂ, ಅಹಮೇವಾಸಮೇವಾಗ್ರೆ ಪಶ್ಚಾದಹಂ ಯದೇ ತಚ್ಚ ಯೋವ ಶಿಷ್ಯೇತ ಸೋಸ್ಮ್ಯಹಂ. ಏನು ಹೇಳಿದವನು? ಏನಂದರೆ ಹೇಗೆ, ಏನು ಹೀಗಂದರೆ ಒಂದು ಗುಟ್ಟು ಅಂತ. ಅದೇನು ಅಂದರೆ, ಇದು ಎಲ್ಲ ನಾನೇ, ಅದು ಗುಟ್ಟು, ಅದು ಗುಟ್ಟು. ಅಹಮೇವಾಸಮೇವಾಗ್ರೆ, ಅಗ್ರೆ ಅಂತ ಹೇಳಿದ್ರೆ ಸೃಷ್ಟಿಯ ಮೊದಲು ಅಂತ.
ಸೃಷ್ಟಿ ಪ್ರಾರಂಭ, ಸೃಷ್ಟಿ ಅಂತ ಒಂದು ಆಯ್ತಲ್ಲ, ಒಂದು ಸರಣಿ ಕಾಲದಲ್ಲಿ ಯಾವುದೋ ಒಂದು ಹಂತದಲ್ಲಿ ಸೃಷ್ಟಿ ಅಂತ ಒಂದು ಬಿಗ್ ಬ್ಯಾಂಗ್. ಈ ಸೃಷ್ಟಿ ಅಂತ ಆಯ್ತಲ್ಲ, ಅಹಮೇವ ಅಸಮೇ, ಅದರ ಮೊದಲು ಯಾರು ಇದ್ದದ್ದು? ಅದು ಗುಟ್ಟು. ಅದೇನು? ಅದು ನಾನೇ ಇದ್ದ ಅಂತ ಕಿವಿಯಲ್ಲಿ ಭಾರಿ ಪ್ರೀತಿಯಿಂದ ಇದನ್ನು ಭಾಗವತದ ಮಂಗಳ ಶ್ಲೋಕದಲ್ಲಿ ಹೇಳ್ತಾನೆ. ಏನಂದರೆ, ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯ. ಆದಿಕವಿಯಾಗಿರತಕ್ಕ ಬ್ರಹ್ಮನಲ್ಲಿ, ಬ್ರಹ್ಮನ ಕಿವಿಯಲ್ಲಿ ಅವನು ಆದಿಕವಿಯಾದದ್ದು ಹೇಗೆ? ಗುಟ್ಟು ಕೇಳಿದ್ರಿಂದ. ದೇವರು ಅವನ ಕಿವಿಯಲ್ಲಿ ಒಂದು ಗುಟ್ಟು ಹೇಳಿದ. ಗುಟ್ಟು ಇಟ್ಟುಕೊಂಡವ ಕವಿಯಾಗದೆ ಇರ್ತಾನೆ. ಕವಿಗಳ ಹತ್ರವೂ ಒಂದು ಗುಟ್ಟಿದೆ, ಅವರು ಸ್ವಲ್ಪ ಸ್ವಲ್ಪ ಮಾತ್ರ ಹೇಳೋದು, ಎಲ್ಲ ಹೇಳುವುದಿಲ್ಲ. ಇನ್ನು ಮುಂದಿನ ಕಂತಿಗೆ ಇರಲಿ ಅಂತ ಇಟ್ಟುಕೊಳ್ತಾರೆ. ಗುಟ್ಟಿ ಇಲ್ಲದೆ ಕವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಓಪನ್ ಖುಲ್ಲಂ ಖುಲ್ಲ ಇದ್ದರೆ ಅದು ಕಾದಂಬರಿ. ಅದು ಖುಲ್ಲಂ ಖುಲ್ಲ, ಅದೇನು ಏನೋ ಒಂದು ಗುಟ್ಟಿದೆ. ಅದೇನು ಗುಟ್ಟು ಇವಂತರ ಹೇಳಿದ್ದು? ಆ ಗುಟ್ಟು ಹೇಳಿದ್ರಿಂದ ಇವನು ಆದಿ ಕವಿಯಾದ. ಅದು ಭಾಗವತ ಹೇಳುವುದು ಅಂದರೆ ಶ್ರೋತ್ರಿಯ ಪರಂಪರೆ. ಅದು ಮತ್ತೊಂದು ಕಷ್ಟ. ಈಗ ಶ್ರೋತ್ರಿಯ ಪರಂಪರೆ ಅಂತ ಹೇಳಿದರೆ ಇದು ಬ್ರಾಹ್ಮಣರ ಪರಂಪರೆ ಅಂತ ನಾನು ಕೀರ್ತನೆ. ಕಿವಿ ಸರಿ ಇದ್ದವ್ರದ್ದು ಅಂತ, ಇನ್ನೇನೂ ಅಲ್ಲ, ಇನ್ನು ಎಂಥದ್ದು ಅಲ್ಲ, ಸರಿಯಾಗಿ ಕೇಳಬಲ್ಲವರು ಅಂತ. ಯಾವ ಅರ್ಥದಲ್ಲಿ ಹೇಳಿದಾನೆ ಅಂತ ನನ್ನ ಅರ್ಥ ಹಚ್ಚಿ ಅದನ್ನು ವಿಕಾರಗೊಳಿಸದೆ, ನನಗೆ ಬೇಕಾದ ರೀತಿ ಅರ್ಥ ಮಾಡಿಕೊಳ್ಳದೆ, ಪಾಪ ಅವನೊಂದು ಗುಟ್ಟು ಹೇಳಿದ್ದಾನೆ, ಅದು ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಅವನು ಹೇಳುವ ಕಾಲಕ್ಕೆ ನನಗೆ ಒಂದು ಬೋಧವಾಗುವ ಪ್ರತಿಭೆ, ಅದು ಒಂದು ಸಾಮರ್ಥ್ಯ. ಅದು ಅದಕ್ಕೆ ಶ್ರೋತ್ರಿಯ ಪರಂಪರೆ ಅಂತ ಹೇಳುವುದು. ಕೇಳಿದ ಮೊದಲ ಶ್ರೋತ್ರಿಯ ಯಾರು ಅಂತ ಕೇಳಿದರೆ ಬ್ರಹ್ಮದೇವ. ಮೊದಲ ವಕ್ತಾರ ಯಾರು ಅಂತ ಕೇಳಿದರೆ ದೇವರು. ಅವನೇನು ಹೇಳಿದ್ದು ಒಂದು ಗುಟ್ಟು. ಏನು ಹೇಳಿದ್ದು? ತಪ್ಪರ್ಥ ಆಗಬಾರದು ಯಾರಿಗೂ ಎನ್ನುವ ಕಾರಣದಿಂದ ಗುಟ್ಟು ಅಂತ ಹೇಳುವುದು. ಅದನ್ನು ಇರುವುದು ನಾನೇ ಹೇಳಬಾರ್ದು ಯಾರ ಹತ್ರ. ನಾವು ಕೆಲಸ ಸರ್ತಿ ಹೇಳುವಾಗ ಏನು ಹೇಳ್ತೇವೆ ಅಂದರೆ ಹೇಳಿಬಿಡ್ತೇವೆ, ಆಮೇಲೆ ನಾನು ಯಾರ ಹತ್ರ ಹೇಳಬಾರ್ದು, ಆದರೂ ವಿಷಯ ಹೀಗಿದೆ ಅಂತ. ಅದನ್ನು ಕೇಳಿದವರು ಪ್ರತಿಯೊಬ್ಬರು ಹಾಗೆ ಹೇಳ್ತಾ ಹೋಗ್ತಾರೆ, ಇದನ್ನು ಯಾರ ಹತ್ರ ಹೇಳಬಾರ್ದು, ಆದರೂ ವಿಷಯ ಹೀಗಿದೆ ಅಂತ. ಒಟ್ಟಿನಲ್ಲಿ ಗುಟ್ಟಾಗಿಯೂ ಇದು, ಅದು ರಟ್ಟಾಗಿಯೂ ಇರ್ತದೆ. ಭಗವಂತ ಏನು ಮಾಡಿದ ಅಂದರೆ, ಅಹಮೇವ ಅಸಮೇವ ಅಗ್ರೆ, ಸೃಷ್ಟಿಯ ಮೊದಲು ಇದ್ದವನು ನಾನು. ಅಹಮೇವಾಸ ನಾನ್ಯತ್, ಅದು ಎಷ್ಟು ಒತ್ತು ಕೊಟ್ಟು ಹೇಳಿದ್ದು. ನಾನ್ಯತ್ ಸದಸತ್ ಪರಂ, ಮೂರ್ತವಾದದ್ದಾಗಲಿ ಅಮೂರ್ತವಾದದ್ದಾಗಲಿ ಯಾವುದೂ ಇರಲಿಲ್ಲ. ಸತ್ ಮತ್ತು ಅಸತ್ ಅಂದರೆ ಮೂರ್ತ ಮತ್ತು ಅಮೂರ್ತ ಅಂತ. ಮೂರ್ತವಾದದ್ದಾಗಲಿ ಅಮೂರ್ತವಾದದ್ದಾಗಲಿ, ಪ್ರಕೃತಿಯಲ್ಲಿ ಜಡ ಮತ್ತು ಚೇತನ ಎನ್ನುವ ಎರಡು ಭಾಗ ಇದೆ. ಜಡವಾದ ಪ್ರಕೃತಿಯಾಗಲಿ ಚೇತನವಾದ ಪ್ರಕೃತಿಯಾಗಲಿ ಎರಡೂ ಇರಲಿ. ಹಾಗಾದರೆ ಮತ್ತೆ ನಾನು ಒಬ್ಬನೇ ಇದ್ದೆ ಅಂತ ಹೇಳೋದಕ್ಕೆ ಅರ್ಥ ಅದು. ಈಗ ನಿನ್ನ ಅನುಭವಕ್ಕೆ ಬರಬೇಕಾಗಿರತಕ್ಕ ಈ ಪ್ರಪಂಚ ಉಂಟಲ್ಲ, ಜಡ ಪ್ರಕೃತಿ ಮತ್ತು ಜಡದ ಒಳಗಿರತಕ್ಕ ಚೇತನದ ಪ್ರಕೃತಿ, ಇದು ಎರಡೂ ಇರಲಿ. ಆದ್ದರಿಂದ ಅಹಮೇವಾಸಮೇವಾಗಿದೆ, ನಾನು ಇದ್ದೆ. ಪಶ್ಚಾದಹಂ ಯದೇತಚ್ಚ ಯೋವಶಿಷ್ಯೇತ ಸ್ವಸ್ಮಯಂ, ಇದೆಲ್ಲ ಪ್ರಾರಂಭ ಆಗ್ತದೆ ಈಗ. ಏನು? ಈಗ ಎಲ್ಲ ಪ್ರಾರಂಭ ಆಗ್ತದೆ. ಯಾವುದು? ಮೂರ್ತಾಮೂರ್ತ ಪ್ರಪಂಚಗಳ ಉದಯ, ಇದು ಪ್ರಾರಂಭ ಆಗ್ತದೆ ಈ ಸೃಷ್ಟಿಯಲ್ಲಿ. ಪ್ರಾರಂಭ ಆದ ಮೇಲೆ ಪ್ರಾರಂಭ ಯಾವುದಾಯಿತು ಅದಕ್ಕೆ ಅಂತ್ಯವೂ ಇದೆ, ಅನುಮಾನವೇ ಇಲ್ಲ. ಇದರ ಯಾವುದಕ್ಕೆ ಅಂತ್ಯ ಇದೆ ಅದು ಪ್ರಾರಂಭವಾದದ್ದು ಅಂತ ಅರ್ಥ. ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಹೇಳಿದ ಹಾಗೆ. ಆ ಮೃತ್ಯು ಎನ್ನುವ ಪದ ಕೇಳುವಾಗ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ, ಅಭ್ಯಾಸ ಇಲ್ಲದೆ. ಅದಲ್ಲದೆ ಕೊನೆ ಅಂತ ಯಾವುದಕ್ಕೆ ಪ್ರಾರಂಭ ಇದೆ, ಯದಾರಬ್ಧಂ ತತ್, ಯಾವುದು ಪ್ರಾರಂಭ ಆಗಿದೆ ಅದು ಕೊನೆ ಆಗ್ತದೆ. ಆಮೇಲೆ ಯೋವಶಿಷ್ಯತ, ಏನೋ ಉಳಿತದಲ್ಲ ಅದು ನಾನೇ. ಯೋವಶಿಷ್ಯೇತ ಸೋಸ್ಮ್ಯಹಂ, ಇದು ಗುಟ್ಟು ಅಂತ. ಮೊದಲು ಇದ್ದವನು ನಾನೇ, ಉಳಿಯುವುದು ನಾನೇ ಅಂತ ಗುಟ್ಟು. ಗುಟ್ಟು ಯಾಕೆ ಅಂದರೆ ಮರಿಬಾರದು ಅಂತ. ಇನ್ನೇನೂ ಅಲ್ಲ, ವಿಷಯ ಇಷ್ಟ ಇರುವುದು. ಅಂದರೆ ನೀನು ದೊಡ್ಡ ಸೃಷ್ಟಿಯನ್ನು ಮಾಡೋದಕ್ಕೆ ನೀನು ಹೊರಟಿದ್ದಿ. ಬಹಳ ದೊಡ್ಡ ಒಂದು ಏನು ಬಹಳ ಅದ್ಭುತವಾಗಿರತಕ್ಕ ಕಲ್ಪ ಅಂತ ಕಾಲದವರೆಗೆ ಹೋಗತಕ್ಕ, ಕಾಲವನ್ನು ಸೃಷ್ಟಿ ಪ್ರಕ್ರಿಯೆಯಲ್ಲಿ ಉದ್ದೀಪನ ಮಾಡತಕ್ಕ ಬಹಳ ಒಂದು ಅಮೋಘವಾಗಿರತಕ್ಕ ಒಂದು
ಕೆಲಸ ಮಾಡೋದಕ್ಕೆ ಹೊರಟಿದ್ದಿ, ಇದು ಮರೆಯದೇ ಇರಲಿ ಅಂತ ಕಿವಿಯಲ್ಲಿ ಗುಟ್ಟು ಹೇಳಿದ್ದು. ಈ ಗುಟ್ಟನ್ನು ಇಟ್ಟುಕೊಂಡು ಅದರಲ್ಲಿ ಮತ್ತೊಂದು ಅರ್ಥ ಇದೆ. ಒಬ್ಬರು ವ್ಯಾಖ್ಯಾನಕರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಎಷ್ಟು ಇಷ್ಟ ಆಯಿತು ಅಂದರೆ, ಈ ವ್ಯಾಖ್ಯಾನಗಳಲ್ಲೆಲ್ಲ ನೀವು ಸ್ವಲ್ಪ ವ್ಯಾಖ್ಯಾನಗಳನ್ನು ಓದುವ ಅಭ್ಯಾಸ ಇದ್ದರೆ ಗೊತ್ತಾಗ್ತದೆ. ಅದೇನಾದರೂ ಕೆಲವರಿಗೆ ಆ ವ್ಯಾಖ್ಯಾನ ಮಾಡುವಾಗ ಅವರವರ ಪಾಂಡಿತ್ಯವನ್ನು, ಈಗ ನಾವು ಮಾತಾಡುವಾಗ ಕೆಲಸ ಎಲ್ಲ ನಿಮಗೆ ಅನ್ನಿಸುವುದಿಲ್ವ? ಹಾಗೆ ಏನು ಅಂದರೆ ತಮ್ಮ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುವ ಚಾಪಲ್ಯ ಇರ್ತದೆ. ಕೆಲವರಿಗೆ ಆ ಮೂಲ ಗ್ರಂಥದ ಗ್ರಹಿಕೆ ಹೇಗಿರ್ತದೆ ಅಂದರೆ ಅದಕ್ಕೆ ಸರಿಸಾಟಿಯಾದ ಮತ್ತೊಂದು ವಾಕ್ಯವನ್ನು ಅವರು ತಮ್ಮ ವ್ಯಾಖ್ಯಾನದಲ್ಲಿ ಕಾಣಿಸ್ತಾರೆ. ಆಗ ಆಗುವ ಆನಂದ ಅದು ಬೇರೆ. ಅದಕ್ಕೆ ಒಬ್ಬರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಏನು ಅಂದರೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತ ಹೀಗೆ ಬ್ರಹ್ಮದೇವರ ಕಿವಿಯಲ್ಲಿ ಹೀಗೆ ಹೇಳಿದ ಅಂತ ಭಾಗವತ ಹೇಳ್ತದಲ್ಲ, ಅದರ ಅರ್ಥ ಎಂಥದ್ದು ಅಂದರೆ ಅವನ ಗುಟ್ಟನ್ನು ಅವನೇ ಹೇಳಬೇಕಟ್ಟೆ ಅಂತ. ಎಷ್ಟು ಚೆನ್ನಾಗಿದೆ ಈ ಮಾತು ಅಂದರೆ, ಅವನ ಗುಟ್ಟನ್ನು ನಾನು ಭೇದಿಸಿದೆ ಅಂತ ಹೇಳಬೇಡಿ. ಅವನು ಎಲ್ಲಿಯಾದರೂ ಗುಟ್ಟು ಹೇಳದೇ ಇದ್ದರೆ ನಾನೇ ಇದನ್ನು ಭೇದಿಸಿ ತಿಳಿದದ್ದು ಅಂತ ನೀವು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಸೃಷ್ಟಿಯ ರಹಸ್ಯವನ್ನೆಲ್ಲ ನಾನೇ ಭೇದಿಸಿದೆ ಅಂತ ಮನುಷ್ಯನ ಬುದ್ಧಿಗೆ ರಹಸ್ಯ ಅಂತ ಹೇಳಿದ್ರೆ ಸಿಟ್ಟೇ ಬರ್ತದೆ. ಏನೋ ಒಂದು ರಹಸ್ಯ ಇದೆ ಅಂತ ಹೇಳಿದ್ರೆ ಅದೇನೋ ರಹಸ್ಯ ನೋಡುವ ಅಂತ. ರಹಸ್ಯ ಈಗ ನಾವು ವೈಜ್ಞಾನಿಕವಾಗಿ ನೋಡುವುದು ಅಂತೇಳಿ, ಆದರೆ ನನಗೆ ವಿಜ್ಞಾನದ ವಿರೋಧವೂ ಇಲ್ಲ, ನಾನು ವಿಜ್ಞಾನದ ಪರವೂ ಇಲ್ಲ, ಅಧ್ಯಾತ್ಮದ ವಿರೋಧವೂ ಇಲ್ಲ, ಅಧ್ಯಾತ್ಮದ ಪರವೂ ಇಲ್ಲ. ನನಗೆ ವಿಷಯ ಗೊತ್ತಿಲ್ಲ, ನಾನು ನೋಡೋದು ಮಾತ್ರ ಏನು ಕಥೆ ಇದು ಅಂತ. ಹಾಗಾಗಿ ರಹಸ್ಯ ಅಂತ ಹೇಳಿದರೆ ವೈಜ್ಞಾನಿಕ ಅನ್ನೋದು ಧರ್ಮಕ್ಕೆ ಏನಾಗ್ತದೆ ಅಂದರೆ ಇದನ್ನು ಭೇದಿಸುವ ಅಂತ ಆಗ್ತದೆ. ನೋಡಬೇಕಿದೆ ಹಾಗಾದರೆ ಎಂಥದ್ದು ಉಂಟು ಅಂತ ಬಿಡಿಸಿ ಅದನ್ನು ಛೇದ ಮಾಡಿ, ಅದನ್ನು ಅನಲೈಸ್ ಮಾಡಿ, ಅದನ್ನು ವಿಶ್ಲೇಷಣೆ ಮಾಡಿ, ಅಣುವಾಗಿ ಅದನ್ನು ಏನು ಮಾಡಿ, ಏನು ಬೇಕಾದ್ರೂ ಮಾಡಿ. ಆಮೇಲೆ ಅಂತ ಕಾಣ್ತದೆ, ತಪ್ಪೇನೂ ಅಲ್ಲ, ಅದು ಬುದ್ಧಿಗೆ ಸವಾಲು ಅಂತ. ಏನು ಗುಟ್ಟು ಅಂತ ಕೇಳಿದರೆ ಅದು ಬುದ್ಧಿಗೆ ಸವಾಲು ಅಂತ. ರಸಿಕರಿಗೆ ಅಥವಾ ನಮ್ಮ ಕಾವ್ಯಮೀಮಾಂಸೆ ಭಾಷೆಯಲ್ಲಿ ಹೇಳಿದ ಸಹೃದಯರಿಗೆ ಗುಟ್ಟು ಅಂತ ಹೇಳಿದ ಕೂಡಲೇ ಏನು ಕಾಣ್ತದೆ ಗೊತ್ತು? ರಹಸ್ಯ ಅಂತ. ಒಡಿಬಾರ್ದು, ಅದು ಹಾಗೇ ಇರಲಿ, ಅದನ್ನು ಒಡಿಬಾರ್ದು, ಅದಕ್ಕೆ ಪ್ರದಕ್ಷಿಣೆ ಬರುವ ಏನಾದರೂ ಗುಟ್ಟು ಸಿಗ್ತದೋ ಅಂತ. ಅದರ ಗುಟ್ಟನ್ನು ಅದೇ ಬಿಟ್ಟು ಕೊಡಬೇಕಲ್ಲದೆ ನಾವು ಅದನ್ನು ಒಡೆಯಲಾರೆವು ಅಂತ ಗುಟ್ಟು ಎನ್ನುವ ಪದವನ್ನು ಕೇಳುವಾಗ ಯಾರಿಗೆ ಹೊಳೆಯಿತು ಅವನು ಸಹೃದಯ. ಒಡಿಬಾರ್ದು, ಅದೇ ಒಡೆಯಬೇಕು ಅಂತ ಇದ್ದರೆ ಅದು ಗುಟ್ಟು ಅಂತಲೇ ಹೇಳ್ತಿರಲಿ. ಆದ್ದರಿಂದ ನಾವು ಸ್ವಲ್ಪ ಬೇರೆ ಒಂದು ದಾರಿಯನ್ನು ಹುಡುಕಿಕೊಂಡು ಹೋದರೆ ಅದೇ ತನ್ನ ಗುಟ್ಟನ್ನು ನಮಗೆ ಬಿಟ್ಟು ಕೊಡುವಂತೆ ನಾವು ಅದರ ಒಟ್ಟಿಗೆ ಒಡಾಡಿದರೆ ಚೆನ್ನಾಗಿರ್ತದಲ್ವ ಅಂತ ಸಹೃದಯನಿಗೆ ಕಾಣುತ್ತೆ. ಇಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಆದ್ದರಿಂದ ಅವನು ಏನೋ ವ್ಯಾಖ್ಯಾನ ಮಾಡ್ತಾನೆ ಅಂದರೆ ಅವನ ದೇವರ ಗುಟ್ಟನ್ನು ದೇವರೇ ಹೇಳಬೇಕಷ್ಟೇ ಅಂತ ಅದಕ್ಕೆ ಅರ್ಥ. ಬೇರೆ ಯಾರೂ ಅದನ್ನು ತಿಳಿಯಲಾರರು. ಬೇರೆಯವರು ತಿಳಿದರೆ ಅದಕ್ಕೆ ಬೇರೆ ಅರ್ಥ ಆಗ್ತದೆ, ಅದು ವಿಕೃತ ಆಗ್ತದೆ, ಅದು ಪರ್ವರ್ಷನ್ ಆಗ್ತದೆ. ಆದ್ದರಿಂದ ಅವನ ಗುಟ್ಟನ್ನು ಅವನು ಬ್ರಹ್ಮದೇವರ ಕಿವಿಯಲ್ಲಿ ಹೇಳಿದ ಅಂದರೆ ಭಾಗವತದ ಮಂಗಲ ಶ್ಲೋಕದ ಮತ್ತು ಹೃದಯ ಆದಿಕವಯೇ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಅಂತ ಹೇಳಿದರೆ ಏನರ್ಥ ಅಂತ ಅವನು ಬರೆದದ್ದು. ಹೃದಯ ಅಂದರೆ ಪ್ರೇಮಣ, ಪ್ರೀತಿಯಿಂದ. ಬ್ರಹ್ಮದೇವರ ಮೇಲಿರುವ ಪ್ರೀತಿಯಿಂದ, ಪ್ರೀತಿ ಇದ್ದಲ್ಲಿ ಗುಟ್ಟು ಇಟ್ಟುಕೊಳ್ಳಿಕ್ಕೆ ದೇವರಿಗೆ ಕಷ್ಟ ಆಗ್ತದೆ ಅಂತ. ಇದು ಭಕ್ತಿಯ ಕಡೆಗೆ ನಮ್ಮನ್ನು ಕೊಂಡು ಹೋಗ್ತದೆ. ನೀವು ತುಂಬ ಆಪ್ತರಾದರೆ, ನಿಜವಾದ ಆಪ್ತರಾದರೆ, ನೀವು ಯಾವ ಒತ್ತಾಯವನ್ನು ನಿನ್ನ ಗುಟ್ಟು ನನಗೆ ಹೇಳಿಬಿಡು ಮಾರಾಯ ಅಂತ ನೀವು ಯಾವ ಒತ್ತಾಯವನ್ನೂ ಮಾಡದೆ ಅವನ ಒಟ್ಟಿಗೆ ನಿಮಗೆ ಇರಲಿಕ್ಕೆ ಸಾಧ್ಯವಾದರೆ ಅದು ಪ್ರೀತಿ. ದೇವರು ನಮ್ಮೊಟ್ಟಿಗಿರೋದು ಹಾಗೆ. ಏನು ಅಂದರೆ ಅವನಿಗೆ ಹೇಳಬೇಕಾಗೇ ಇಲ್ಲ, ನೀನು ಅವನನ್ನು ನೋಡು ಬಿಡು, ನಾನು ನಿನ್ನನ್ನು ನೋಡಲಿಲ್ಲ ಏನು ಬೇಕಾದರೂ ಅವನು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಅದು ಅವನ ವೀಕ್ನೆಸ್. ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನೀನು ದೇವರ ಒಟ್ಟಿಗೆ ಈ ಪ್ರಕೃತಿಯ ಒಟ್ಟಿಗೆ ನೀನು ಹಾಗೆ ಒಡನಾಡಿದರೆ ಆಗ ಅದೇ ಅದರ ಗುಟ್ಟನ್ನು ನಿನಗೆ ಬಿಟ್ಟು ಕೊಡುತ್ತದೆ. ಯಾಕೆಂದರೆ ಅದಕ್ಕಷ್ಟು ಪ್ರೀತಿ ಇದೆ. ಆ ಪ್ರೀತಿಯನ್ನು ಇಟ್ಟದ್ದು ಯಾರು? ಅವನೇ ಅಂತ. ಸೊ ಆ ಹೃದಯ ಅಂದರೆ ಬಹಳ ಪ್ರೀತಿಯಿಂದ ಅವನು ಹೇಳಿದ, ನಾನೇ ಇಟ್ಟುವುದು. ಆಮೇಲಿನ ಶ್ಲೋಕ
ಬೇರೆ ಅಂತ ಕಾಣ್ತದಲ್ಲ ಮಾರಾಯ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ವನಿ. ನಾನೇ ಇರುವುದು ಅಂತ ನಾನು ನಿನಗೆ ಹೇಳಿ ಆಯಿತು. ನೀನು ಕಂಡುಬಿಟ್ಟು ನೋಡಿದರೆ ಅವನಿಗೆ 4 ಮುಖ, ಅದರಲ್ಲ ಆ 4 ಮುಖಗಳಲ್ಲಿ 4 ದಿಕ್ಕಿನಲ್ಲಿ ಅವನು ಬಿಟ್ಟು ನೋಡಿದರೆ ಅವನಿಗೆ ಈ ನಾನೇ ಇರುವುದು ಅಂತ ಯಾರು ಹೇಳಿದನೋ ಅವನು ಕಾಣುವುದೇ ಇಲ್ಲ, ಬೇರೆ ಕಾಣ್ತದೆ. ಇದಕ್ಕಿಂತ ಬೇರೆಯಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಅದು ನಿನಗೆ ಹಾಗೆ ಕಾಣುತ್ತದೆ, ನನಗೆ ಕಾಣುವುದಿಲ್ಲ ಅಂತ ಹೇಳುದು, ಗುಟ್ಟು ಹೇಳುವುದು. ಪ್ರಕೃತಿಯಲ್ಲಿ ನಿನಗೆ ಹಾಗೆ ಕಾಣುತ್ತದೆ, ನ ಪ್ರತೀಯೇತ ಚಾತ್ಮನಿ, ನನಗೆ ಅದು ಕಾಣುವುದಿಲ್ಲ, ಅದು ನಿನಗೆ ಕಾಣುತ್ತದೆ. ನಿನಗೆ ಹಾಗೆ ಕಂಡ ಮೇಲೆ ನೀನು ಅದಕ್ಕೊಂದು ಹೆಸರು ಹಾಕುವುದು ಒಳ್ಳೆಯದು. ಅದಕ್ಕೇನು ಹೆಸರು? ಮಾಯಾ ಅಂತ ಹೆಸರು ಉಂಟು ಅದಕ್ಕೆ. ಅಂದ್ರೇನು? ಆ ಬೇರೆಯಾಗಿ ಕಾಣ್ತದಲ್ಲ ಅದಕ್ಕೆ ಹೆಸರು. ನನ್ನದೇ ಅನುಭವ ಅಂತ ನಾವು ಹೇಳ್ತೇವಲ್ಲ, ಉಳಿದ ಎಲ್ಲವನ್ನೂ ಬಿಟ್ಟು 100 ಕೋಟಿ ಜನರಲ್ಲಿ ಒಬ್ಬನಾಗಿ ಇದ್ದುಕೊಂಡು, ಎಲ್ಲರ ಹಾಗೆ ನಾವು ಇದ್ದುಕೊಂಡು, ಎಲ್ಲರ ಹಾಗೆಯೇ ಇರಲಿಕ್ಕೆ ಪೇಚಾಡ್ತಾ ಇದ್ದುಕೊಂಡು ನಾವು ಕೊನೆಗೂ ಹೇಳುವುದು ನಮ್ಮ ಅನುಭವ ಅಂತ ನಾವು ಹೇಳ್ತೇವಲ್ಲ, ಇದನ್ನು ಏನು ಹೇಳುವುದು ದೇವರು? ಇದು ಮಾಯೆ, ಇದು ಒಂದು ಮಾಯೆ, ಅದು ನನ್ನಲ್ಲಿ ಇಲ್ಲ. ಅದು ಕೂಡ ಗುಟ್ಟು. ನೀನು ಅದನ್ನೇ ನೋಡಿದರೆ ಅದು ನಿನ್ನನ್ನು ಹಿಡಿತದೆ. ಯಾಕೆಂದರೆ ಅದಕ್ಕೆ, ಮಾಯೆಗೆ ನೀನು ಅದನ್ನು ನೋಡುವುದು ಬೇಕು, ನೀನು ನೋಡುವುದು ಅದಕ್ಕೆ ಬೇಕು. ಅದಕ್ಕೆ ಭಾಳ ಇಷ್ಟ ಆಗ್ತದ. ನೋಡಿದನ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಹಿ ಕೇಮ್ ಹಿ ಸಾ, ಅದು ನಿಮಗೆ ಗೊತ್ತಾಗಿದೆ. ಆ್ಯಂಡ್ ಹಿ ವಾಸ್ ಡಿಫೀಟೆಡ್, ಹಿ ಡಿಫೀಟೆಡ್ ಅಂತ. ಬಟ್ ನಾವು ಹೇಳೋದು ಹಿ ವಾಸ್ ಡಿಫೀಟೆಡ್ ಅಂತ. ಏನಂದರೆ ಹಿ ಕೇಮ್ ಹಿ ಸಾ ಆ್ಯಂಡ್ ಹಿ ವಾಸ್ ಸೋ. ನೋಡಿದ್ರಿಂದಲೇ ಬೇರೆಯಾಗಿ ನೋಡಿದ, ಬೇರೆಯಾಗಿ ನೋಡಿದ. ನಾನೇ ಇರುವುದು, ಮೊದಲು ಇದ್ದದ್ದು ನಾನೇ, ಆಮೇಲೂ ಇರುವುದು, ಉಳಿಯುವುದು ನಾನೇ. ದೇವರು ತನ್ನನ್ನು ತಾನು ಅವಶೇಷ ಅಂತ ಹೇಳ್ಕೊಳ್ತಾನೆ. ಯೋವಶಿಷ್ಯೇತ ಸ್ವಸ್ಮೇಹಂ, ಉಳಿಯುವುದು, ತನ್ನನ್ನು ತಾನು ಶೇಷ, ತಾನು ಶೇಷ ಅಂತ ಹೇಳುವುದು. ಅಂದರೆ ಲೆಕ್ಕ ಎಲ್ಲ ಮಾಡಿದ ಮೇಲೆ ಕೊನೆಗೆ ಉತ್ತರ ಬರ್ತದೆ ಲೆಕ್ಕದಲ್ಲಿ. ಹಿಂದಿನ ಕಾಲದ ಲೆಕ್ಕ ನಾನು ಹೇಳುವುದು, ಲೆಕ್ಕ ಎಲ್ಲ ಮಾಡಿ ಒಂದು ಉಳಿತದೆ, ಕಡುದು ಕುಡಿಸಿ ಕಡುದು ಎಲ್ಲ, ಅದಕ್ಕೆ ಶೇಷ ಅಂತ ಹೆಸರು. ಶೇಷ ಕಸ, ಶೇಷ. ದೇವರು ಹೇಳುವುದು ನಾನು ಆ ಶೇಷ ಅಂತ, ಆ ಕೊನೆಗೆ ಉಳಿಯುವುದು ಅದು ನಾನು. ಹೀಗೆ ಮೊದಲು ಇದ್ದದ್ದು ನಾನು, ಕೊನೆಗೆ ಉಳಿಯುವುದು ನಾನು ಅಂತ ತಾನು ಹೇಳಿದ ಮೇಲೆ ಈ ಬೇರೆ ಕಾಣುತ್ತದಲ್ಲ, ಅದನ್ನು ಮಾಯೆ ಅಂತ ಹೇಳುವುದು. ಅದು ನನ್ನಲ್ಲಿ ಇಲ್ಲ ಅಂತ ಹೇಳುವುದು. ಇದು ನಿನಗೆ ಗೊತ್ತಾಗಲಿ ಅಂತ. ಯಾಕೆಂದರೆ ಅದನ್ನು ನೋಡುವುದರ ಬದಲಿಗೆ ನೀನು ನೋಡುವುದು ಅದಕ್ಕೆ ಬೇಕಾದದ್ದು, ಅದಕ್ಕೆ ಬಹಳ ಪ್ರಿಯವಾಗಿದೆ, ಅದಕ್ಕೆ ಪ್ರಿಯವಾಗಿದೆ ಅಂತ ನಿನಗೆ ಗೊತ್ತಾದರೆ ಅದನ್ನು ಓಲೈಸುವ ಒಂದು ಗುಣ ನಿನಗೆ ಬಂದೇ ಬರ್ತದೆ. ಲೋಕದಲ್ಲಿ ಇದು ಕಾಣ್ತಾ ಇರತಕ್ಕ ಸಂದರ್ಭ. ಆದದ್ರಿಂದ ಅದನ್ನು ನೋಡ್ತಾ ಇದ್ದಾಗಲೇ ನಾನೇ ಇದ್ದೇನೆ ಎಲ್ಲದಕ್ಕಿಂತ ಮುಂಚೆ, ಆಮೇಲೂ ಉಳಿಯುವುದು ನಾನೇ ಅಂತ ನಿನಗೆ ಗೊತ್ತಾಗಿ ಬಿಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳು. ಮಾಡಬೇಕು ಅಂತ ಹೇಳಲೇ ಇಲ್ಲ, ಹೀಗೆ ಮಾಡು ಅಂತ ಹೇಳಲೇ ಇಲ್ಲ, ಗುಟ್ಟದು. ಅದೇನು ಹೀಗೆ ಮತ್ತೆ ನನ್ನಲ್ಲಿ ಅದರ ಆಟ ನಡೆಯುವುದಿಲ್ಲ ಅಂತ ಒಂದು ಸೂಚನೆಯನ್ನು ಕೊಟ್ಟು, ಅದರ ಆಟ ನಡೆಯುವುದು ಬೇಡ ಅಂತ ನಿನಗೆ ಇದ್ದರೆ ನೀನು ನನ್ನನ್ನು ನೋಡು ಅಂತ ಹೇಳಿದ್ದು ಅಷ್ಟೇ. ಆಮೇಲೆ ಸೃಷ್ಟಿಯಾಗ್ತದೆ ಅಂತ ಹೇಳಿ 4 ಇರುವುದು. ನಿಜವಾಗಿ 3 ಶ್ಲೋಕ, ನಿಜವಾಗಿ 2 ಶ್ಲೋಕ, ನಿಜವಾಗಿ 1 ಶ್ಲೋಕ, ನಿಜವಾಗಿ ನಿಶ್ಶಬ್ದವೇ, ಏನೂ ಇಲ್ಲ. 3ನೇ ಶ್ಲೋಕ ಏನು? 3ನೇ ಶ್ಲೋಕದಲ್ಲಿ ಹೇಳುವುದು ಯಥಾ ಮಹಾಂತಿ ಭೂತಾನಿ, ಪಂಚಭೂತಗಳ ಸೃಷ್ಟಿಯಾಗ್ತದೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಸೃಷ್ಟಿಯಾಗ್ತದೆ. ಅದಕ್ಕೆ ಸಮವಾದಿಯಾಗಿ ಮನುಷ್ಯ ದೇಹವೂ ಕೂಡ ಸೃಷ್ಟಿಯಾಗ್ತದೆ. ಈ ದೇಹದಲ್ಲಿಯೂ ಪಂಚಭೂತಗಳ ವ್ಯಾಪಾರ ಎಲ್ಲ ನಡೀತದೆ. ಇದೆಲ್ಲದು ಒಳಗೆ ಹೊರಗೆ. ಪಂಚಭೂತಗಳು ನಮ್ಮ ಒಳಗಡೆಯೂ ಇವೆ, ನಮ್ಮ ಹೊರಗಡೆಯೂ ಇವೆ. ವೇದಾಂತದಲ್ಲಿ ಹೇಳ್ತಾರೆ ಘಟಾಕಾಶ ಮಠಾಕಾಶ ಅಂತ. ನಮ್ಮ ಒಳಗಡೆಯೂ ಇದೆ ಗಾಳಿ, ನಮ್ಮ ಒಳಗಡೆಯೂ ಇದೆ, ನಮ್ಮ ಹೊರಗಡೆಯೂ ಇದೆ. ಹೊರಗಡೆ ಗಾಳಿ ಇದ್ದದ್ರಿಂದ ನಮ್ಮ ಗಾಳಿ, ಆ ಗಾಳಿಯನ್ನು ನಾವು ಸೇವಿಸುವುದು, ಉಚ್ಛ್ವಾಸ. ಆಮೇಲೆ ಸೇವಿಸಿದ್ದಕ್ಕೋಸ್ಕರ ಅದರ ಪ್ರತಿಫಲವಾಗಿ ಅದನ್ನು ನಿಶ್ವಸಿಸುವುದು, ಬಿಡುವುದು. ಇದೆ ನಮ್ಮ ಒಳಗೆ ನಾವು ತೆಗೆದುಕೊಂಡಿದ್ದಾಗಲೂ, ಗಾಳಿ ನಮ್ಮ ಒಳಗೆ ಇದ್ದಾಗಲೂ, ಬೆಂಕಿ ನಮ್ಮ ಒಳಗಡೆ ಇದ್ದಾಗಲೂ, ಆಕಾಶ ನಮ್ಮ ಒಳಗಡೆ ಇದ್ದಾಗಲೂ, ಎಲ್ಲವೂ ನಮ್ಮ ಒಳಗಡೆ ಇದ್ದಾಗಲೂ ಹೊರಗಡೆಯೂ ಇತ್ತು, ಒಳಗಡೆಯೂ ಇದೆ.
ಅದಕ್ಕೆ ನಾನು ಇದರ ಒಳಗಡೆ, ಈ ಮನುಷ್ಯ ದೇಹದ ಒಳಗಡೆ ಇದ್ದೇನೆ ಅಂತ ಅದಕ್ಕೆ ಗೊತ್ತಿಲ್ಲ ಸದ್ಯ. ಅದು ಹೊರಗಡೆಯೂ ಇದೆ, ಒಳಗಡೆಯೂ ಇದೆ. ಹಾಗೆ ನಾನು ಇದ್ದೇನೆ ಅಂತ ಹೇಳುದು. ಅಂಟುವುದಿಲ್ಲ. ಎಲ್ಲ ಇದೆ ಈ ಸೃಷ್ಟಿಯಲ್ಲಿ. ಮೊದಲೂ ಇದ್ದೆ, ಕೊನೆಗೂ ಇದ್ದೇನೆ, ನಾನು ನಡುವೆಯೂ ಇದ್ದೇನೆ. ಕೃಷ್ಣ ಇದನ್ನು ಬಹಳ ಅದ್ಭುತವಾಗಿ ಭಗವದ್ಗೀತೆಯಲ್ಲಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರಕ. ಮುಂಚೆ ಮೊದಲು ಇದ್ದದ್ದು ಅವ್ಯಕ್ತ, ಅದು ಕಾಣುವುದಿಲ್ಲ, ವ್ಯಕ್ತವಲ್ಲ. ಆಮೇಲೆಯೂ ಅದು ಅವ್ಯಕ್ತಕ್ಕೆ ಹೋಗುವುದು. ಮಧ್ಯದಲ್ಲಿ ಕಾಣುತ್ತಾ ಇರತಕ್ಕ ಈ ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ ಅಂತ ಅಡಿಗರು ಬಹಳ ಚೆನ್ನಾಗಿ ಬರ್ತದೆ. ವ್ಯಕ್ತ ಮಧ್ಯ ಇದು ಕಣ್ಣಿಗೆ ಕಾಣುತ್ತೆ. ಮೂರ್ತ ಪ್ರಪಂಚ ನಮ್ಮ ಜೀವನ. ಈ ವ್ಯಕ್ತ ಮಧ್ಯದ ಜೀವನದಲ್ಲಿ ನಾವು ನಿಂತುಕೊಂಡು ಇದು ನನ್ನ ಅನುಭವ ಅಂತ ಹೇಳಿದರೆ ಅವ್ಯಕ್ತ ಏನು ಹೇಳಬೇಕು? ಅದೇನೂ ಹೇಳುವುದಿಲ್ಲ ಅಂತ ತಾನೇ ನಾವು ಇದನ್ನು ಹೇಳ್ತಾ ಇರೋದು. ಅದನ್ನು ಸೂಕ್ಷ್ಮತೆ ಇಲ್ಲ ಅಂತ ಹೇಳೋದು. ಇದು ಅಸೂಕ್ಷ್ಮ. ಆದ್ದರಿಂದ ಸೂಕ್ಷ್ಮ ಜ್ಞಾನ, ನಂಬುಗೆಂಬು ಎನ್ನುವುದು ಮತ್ತಿನ ಮಾತು. ನೀನು ಸೂಕ್ಷ್ಮ ಜ್ಞಾನ, ಆಗ ಗೊತ್ತಾಗ್ತದೆ ನಿನ್ನ ಒಟ್ಟಿಗೆ ಒಬ್ಬ ಇದ್ದದ್ದು. ಪಂಚಭೂತಗಳು ಹೇಗೆ ನಮ್ಮ ಒಟ್ಟಿಗೆ ಇದ್ದದ್ದು ನಮಗೆ ಗೊತ್ತಾಗುವುದಿಲ್ಲವೋ, ಅದು ಗೊತ್ತಾದರೆ ಅದರ ಒಟ್ಟಿಗೆ ಮತ್ತೂ ಒಂದಿದೆ, ಈ ಪ್ರಕೃತಿಯ ಒಟ್ಟಿಗೆ ಅದನ್ನು ನಿರ್ವಹಣೆ ಮಾಡತಕ್ಕ ಪ್ರಜ್ಞೆ ಒಂದು ಅದರ ಒಟ್ಟಿಗೆ ಇದೆ. ಪ್ರಕೃತಿಯಲ್ಲಿ ಎರಡಿದೆ, ಒಂದು ಜಡ ಪ್ರಕೃತಿ, ಒಂದು ಚೇತನ ಪ್ರಕೃತಿ ಅಂತ. ಹೀಗೆ ನಮ್ಮ ಒಟ್ಟಿಗೆ ಇರತಕ್ಕ ಇನ್ನೊಬ್ಬನನ್ನು, ನಮ್ಮಂತಿಲ್ಲದ ಇನ್ನೊಬ್ಬನನ್ನು ಅರಸುವುದೇ, ಕಂಡುಹಿಡಿಯುವುದೇ, ಅನುಭವಿಸುವುದೇ ನಿಜವಾದ ಜೀವನ. ಆ ಜೀವನವನ್ನು ನೀನು ಮಾಡು. ಆ ಜೀವನವನ್ನು ಮಾಡಬೇಕು. ಅದನ್ನು ಮಾಡಿದರೆ ಏನಾಗ್ತದೆ ಅಂದರೆ ಆಗ ಸಾಧಾರಣೀಕರಣ ಆಗ್ತದೆ. ಓಹೋ, ನಾನು ಪ್ರಕೃತಿಯ ಒಟ್ಟಿಗೆ ಇದ್ದೇನೆ, ಪ್ರಕೃತಿ ನನ್ನ ಒಟ್ಟಿಗೆ ಇದೆ ಅಂತ, ನಾನು ಪ್ರಕೃತಿಯೇ ಅಂತ ಸುಮ್ಮನೆ ಒಂದು ಭಾಷೆಯಲ್ಲಿ ನಾವು ಅರ್ಥ ಆಗಬೇಕು ಎನ್ನುವುದ ಕಾರಣಕ್ಕೋಸ್ಕರ ಪ್ರಕೃತಿ ಬೇರೆ ನಾನು ಬೇರೆ ಅಂತ ಇಟ್ಕೊಂಡು ಪ್ರಕೃತಿ ಚೆನ್ನಾಗಿದೆ ಅಂತಲೋ, ನಮ್ಮ ದೇಹದ ಸ್ಥಿತಿಗೆ ಪ್ರಕೃತಿ ಅಂತಲೇ ಹೆಸರು. ದೇಹ ಚೆನ್ನಾಗಿಲ್ಲದಿದ್ದರೆ ಹೇಗಿದೆ ಅಂತ ಕೇಳಿದ್ರೆ ಪ್ರಕೃತಿ ಚೆನ್ನಾಗಿಲ್ಲ ಅಂತ. ಪ್ರಕೃತಿ ಚೆನ್ನಾಗಿದೆ, ನಮ್ಮ ಒಳಗಿನ ಪ್ರಕೃತಿ ಚೆನ್ನಾಗಿಲ್ಲ ಅಂತ ಅಸ್ವಾಸ್ಥ್ಯವನ್ನು ಹೇಳುವುದಷ್ಟೇ. ನಾವು ಪ್ರಕೃತಿ ಒಂದು ಇದಕ್ಕೋಸ್ಕರ ಹೇಳ್ತೇವೆ. ಹಾಗಾಗಿ ಅನುಭವ, ನಾನು ಬೇರೆ, ನಾನು ಅನುಭವಿಸಿದೆ, ಇದು ನನ್ನದು ಅಂತ ಹೇಳುವಾಗ ಹೇಗೆ ಅದು ಸಾಧಾರಣೀಕರಣಕ್ಕೆ ವಿರೋಧವಾಗ್ತದೆ, ಆ ವಿರೋಧವಾಗದೆ ಅದನ್ನು ಜ್ಞಾನದ ದಾರಿಯಲ್ಲಿ ಸಾಗಿಸುವುದು ಭಾಗವತಾದಿ ಗ್ರಂಥಗಳ ಕಾರ್ಯ, ತಾತ್ಪರ್ಯ, ದೇವರ ಕೆಲಸ ಅದು. ಇವನಿಗೆ ಯಾವಾಗ ನಾನಿದ್ದೇನೆ ಅಂತ ಗೊತ್ತಾಗ್ತದೆ ಅಂತ ಕಾಯುವುದು. ದೇವರ ಹಾಗೆ ಕಾಯಲಿಕ್ಕೆ ಕಂಬದೊಳಗೆ ಕಾದದ್ದಂದ್ರೆ ಅಂತ, ಒಂದು ಕಾಯುವುದಂದ್ರೆ ಅಂತ, ಕಂಬದೊಳಗೆ ನರಸಿಂಹದೇವರು ಕಂಬದ ಒಳಗೆ ಕಾದದ್ದು ಅಂದರೆ ಕಾದುಕೊಂಡಿದ್ದದ್ದು, ವೇಟಿಂಗ್ ಯಾವಾಗ ಇದನ್ನು ಸ್ಫೋಟಿಸುವುದು ಅಂತ. ದೇವರು ನಮ್ಮ ಒಳಗಡೆ ಕಾದುಕೊಂಡಿದ್ದಾನೆ. ಕೃಷ್ಣ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಭಾಳ ಒಳ್ಳೆಯ ಮಾತು ಹೇಳ್ತಾನೆ. ಅಂದರೆ ಯಾವ ಮಾತು ಹೇಳಿದರೆ ಈ ಮನುಷ್ಯನೆನ್ನುವ ಕಗ್ಗಲ್ಲಿಗಿಂತ ಕಲ್ಲಾಗಿರುವ ಹೃದಯದ ಈ ಮನುಷ್ಯನೆನ್ನುವ ಪ್ರಾಣಿ ಕರಗಿಯಾನು ಅಂತ, ಇವನನ್ನು ಕರಗಿಸಬೇಕು ಎನ್ನುವ ಹಠ ತೊಟ್ಟವನಂತೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಏನು ಅಂದರೆ, ಮಾಂ ಚೈವ ಅಂತಃಶರೀರಸ್ಥಂ ಕರ್ಷಯಂತಿ ಅವಿಚೇತಸಃ. ಅಂತಃಶರೀರಸ್ಥಂ, ನಿನ್ನ ಒಳಗಡೆ ಒಳದನಿಯಾಗಿ, ಒಳಜೀವವಾಗಿ, ತಾಯಿಯ ಒಡಲಿನಲ್ಲಿ ಮಗು ಇದ್ದಂತೆ ನಿನ್ನ ಒಡಲಿನಲ್ಲಿ ನಾನು ಒಂದು ಜೀವ ಇದ್ದೇನೆ. ನಾನು ಇದನ್ನು ಗಣಿಸದೆ, ಇದನ್ನು ಲೆಕ್ಕಿಸದೆ, ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ, ಇದನ್ನು ಭಾವಿಸದೆ ಯಾರು ನಡೆಯುತ್ತಾರೆ ಜೀವನದಲ್ಲಿ ಅವರು ಕರ್ಷಯಂತಿ, ನನ್ನನ್ನು ನೋಯಿಸ್ತಾರೆ ಅಂತ. ನೋವಿಲ್ಲ, ದೇವರಿಗೆ ನೋವಿಲ್ಲದಿದ್ದರೂ ಈ ಮಾತು ಕೇಳಿ ಆದರೂ ಮನುಷ್ಯನಿಗೆ ನೋವಾಗಲಿ ಅಂತ ತನಗೆ ನೋವಾಗ್ತದೆ ಅಂತ ಕೃಷ್ಣ ಹೇಳುವುದು. ಮಾಂ ಚೈವ ಅಂತಃಶರೀರಸ್ಥಂ ಕರ್ಷಯಂತಿ ಅವಿಚೇತಸಃ ಅಂತ. ನಮ್ಮಲ್ಲಿ ಒಂದು ಮಾತಿದೆ, ನಾವು ಈ ಸಮಾಜದಲ್ಲಿ ಹೇಗಿರಬೇಕು ಅಂತ ಕೇಳಿದರೆ ನಮ್ಮ ಮೇಷ್ಟ್ರು ಹೇಳ್ತಾರೆ, ಅನಂತಮೂರ್ತಿಯವರು, ಏನು ಅಂದರೆ ಕ್ರಿಟಿಕಲ್ ಇನ್ಸೈಡರ್. ಯು ಶುಡ್ ಬಿ ಇನ್ಸೈಡರ್, ನೀನು ಒಳಗಿನವನಾಗಿರಬೇಕು, ಬಟ್ ಎಟ್ ಕ್ರಿಟಿಕಲ್. ಎಲ್ಲಿ ಎಲ್ಲ ಬೇಕಾದ್ದು ಬೇಡದಿದ್ದದ್ದು ಎಲ್ಲ ಆಗ್ತಾ ಇದೆ,
ಎಲ್ಲ ಇದು ಯಾವುದು ಸರಿ ಯಾವುದು ಇದೆಲ್ಲ ಈ ಒಳಿತು ಅದು ಚೆನ್ನಾಗಿದೆ ಆ ಮಾತು, ಅದು ಒಂದು ಬೌದ್ಧಿಕವಾದ ನಿಲುವು, ಅದು ಸರಿಯಾಗಿಯೇ ಇದೆ. ಆದರೆ ದೇವರು ಮಾತಾಡಿದರೆ ಹೀಗೆ ಮಾತಾಡೋದು, ದೇವರದ್ದು ಬೌದ್ಧಿಕ ನಿಲುಮೆಯನ್ನು ದೇವರು ಮಾತಾಡೋದಿಲ್ಲ. ದೇವರು ಮಾತಾಡುವುದು ಅನುಭವದ ಮಾತನ್ನು ಮಾತಾಡುವುದು. ಅದರಿಂದ ಒಂದು ರೀತಿಯಲ್ಲಿ ಅನುಭವದ ಮಾತನ್ನು ಯಾರು ಮಾತಾಡ್ತಾರೆ ಅವರು ದೇವರಿಗೆ ಹತ್ತಿರ ಇದ್ದಾರೆ. ಅನುಭವದ ಮಾತೇನು ಅಂದರೆ ದೇವರು ಕ್ರಿಟಿಕಲ್ ಇನ್ಸೈಡರ್ ಅಲ್ಲ, ದೇವರು ಸಫರಿಂಗ್ ಇಂಡ್ವೆಲ್ಲರ್. ನಮ್ಮ ಒಳಗಡೆ ಇದ್ದು ಒಂದು ಅರ್ಥದಲ್ಲಿ ಸಫರಿಂಗ್ ಏನು, ನಾನಿಂದ ಇವನಿಗೆ ಗೊತ್ತೇ ಆಗಲಿಲ್ವಲ್ಲ, ಆದರೂ ನಾನು ಇರಲೇಬೇಕಾಗಿದೆ ಅಲ್ಲ, ಈ ಪ್ರಾಣಿಗೆ ಯಾವಾಗ ಗೊತ್ತಾದೀತು ಅಂತ ಕಾಯುವುದು. ಕಾಲಗಣನೆ ಮನುಷ್ಯನಿಗಿಂತ ಹೆಚ್ಚು ದೇವರಿಗೆ ಸಂಬಂಧಪಟ್ಟ ಸಂಗತಿ. ಇದನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಅನುಭವ ಅಂತ ನಾವು ಹೇಳುವುದು ಇದು ಸಮಗ್ರವಾಗಿ ಇದು ಪ್ರಕೃತಿಯ ಅನುಭವ. ನನ್ನ ಒಟ್ಟಿಗೆ ದೇವರಿದ್ದಾನೆ ಅಂತ, ಮತ್ತೊಬ್ಬ ಇದ್ದಾನೆ ಅಂತ ನನಗೆ ಗೊತ್ತಾದ ಕ್ಷಣ ಉಂಟಲ್ಲ, ಅದು ನಿಜವಾದ ಜ್ಞಾನೋದಯ. ಅದಕ್ಕೆ ಅದು ಸಾಧಾರಣೀಕರಣಕ್ಕೆ ಸಂಬಂಧಪಟ್ಟ ಸಂಗತಿ. ಆದ್ದರಿಂದ ದೇವರು ಅವತಾರ ತಾಳ್ತಾನೆ ಅಂತ ಹೇಳಿದರೆ ಅದು ದೇವರು ಸಾಧಾರಣೀಕರಣವಾಗುವುದಕ್ಕೆ ಬಯಸ್ತಾನೆ ಅಂತಲೇ ಅರ್ಥ. ಅಗತ್ಯವೇ ಇಲ್ಲದೆ ದೇವರು, ಅಗತ್ಯ ಇಲ್ಲ ಅಂತ ನಾವು ಹೇಳೋದು, ಈಗ ದೇವರು ಮನುಷ್ಯನಾಗುತ್ತಾನೆ ಅಂತ ಹೇಳಿದರೆ ದೇವರಿಗೆ ತಾನು ಸ್ಪೆಷಲ್ ಆಗಿ ಅಲ್ಲಿ ಕೂತ್ಕೊಂಡಿರಲಿಕ್ಕೆ ಸಾಧ್ಯ ಆಗುತ್ತದೆ. ಗಾಡ್ ಈಸ್ ನಾಟ್ ಸ್ಪೆಷಲ್, ಎಟ್ ಈಸ್ ಮೋರ್ ದೆನ್ ಸ್ಪೆಷಲ್. ಅದೇನು ಅಂದರೆ ಅವನು ನಮ್ಮ ಒಟ್ಟಿಗೇ ಇದ್ದು ಸ್ಪೆಷಲ್ ಆದವು. ಸಾಧಾರಣೀಕರಣಕ್ಕೋಸ್ಕರವೇ ದೇವರು ಮನುಷ್ಯನಾಗುವುದು. ಆಶ್ಚರ್ಯ ಅಂತ ಹೇಳಿದರೆ ಅವತಾರಗಳ ಕಥೆಯನ್ನು ಬರೆದಂತಹ ನಮ್ಮ ವಾಂಗ್ಮಯಗಳು ದೇವರಿಗೆ ಏನಾಯಿತು ಅಂದರೆ ದೇವರಿಗೆ ಮನುಷ್ಯನಾಗಿ ಬಂದು ತಾನು ಮನುಷ್ಯ ಎನ್ನುವುದೇ ಗಟ್ಟಿ ಆಯ್ತಂತೆ. ದೇವರಾದ್ರಿಂದ ಆಯಿತು. ಮನುಷ್ಯನಾಗಿ ಬಂದು ರಾಮಾಯಣದಲ್ಲಿ ರಾಮನ ಒಂದು ಕೊನೆಯ ರಾವಣ ವಧೆ ಆದ ಮೇಲೆ ರಾಮ ಹೇಳುವ ಬಹಳ ಅದ್ಭುತವಾಗಿರ್ತಕ್ಕ ಒಂದು ಮಾತನ್ನು ವಾಲ್ಮೀಕಿ ದೊಡ್ಡ ಅಸಾಧಾರಣ ಕವಿ ಅಂತ ಹೇಳೋದು ಆ ಕಾರಣಕ್ಕೆ. ರಾಮನನ್ನು ದೇವತೆಗಳೆಲ್ಲ ಇಂದ್ರಾದಿ ದೇವತೆಗಳೆಲ್ಲ ಬಂದು ಸ್ತುತಿ ಮಾಡ್ತಾರೆ. ರಾವಣನನ್ನು ಕೊಂದ ಮೇಲೆ ಅವರಿಗೆಲ್ಲ ಮಾತು ಬರಲಿಕ್ಕೆ ಪ್ರಾರಂಭ ಆಗಿದೆ. ಅವರು ಸ್ತುತಿ ಮಾಡ್ತಾರೆ, ನೀನು ಹಾಗೆ ವೈಕುಂಠದಲ್ಲಿದ್ದವ ಹೀಗೆ ಬಂದ ಹಾಗೆ ಎಲ್ಲ ಕೇಳ್ತಾನೆ. ಎಲ್ಲ ಕೇಳಿದ ಮೇಲೆ ರಾಮನಂಥ ರಾಮ ಹೇಳುವ ಒಂದು ಮಾತಿದೆ, ಆತ್ಮಾನಂ ಮಾನುಷಂ ಮನ್ಯೆ. ನೀವೆಲ್ಲ ಏನೋ ಹೇಳ್ತಾ ಇದ್ದೀರಿ, ಬಟ್ ನನ್ನ ಒಳ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ ನಾನು ಮನುಷ್ಯ ಅಂತ. ಏನು ಚೆನ್ನಾಗಿದೆ ರೀ, ಆತ್ಮಾನಂ ಮಾನುಷಂ ಮನ್ಯೆ. ಆಯಿತು, ಯಾರು ಒಬ್ಬ ಮನುಷ್ಯ ಸಹಜವಾಗಿ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು? ಹೆಸರು ಹೇಳಬೇಕು, ರಾಮಂ. ಮತ್ತೆ ಅಪ್ಪನ ಹೆಸರು ಹೇಳಬೇಕು, ದಶರಥಾತ್ಮಜಂ. ಮನುಷ್ಯ ಎನ್ನುವುದು ಅವನಿಗೆ ಎಷ್ಟು ಗಟ್ಟಿಯಾಗಿ ಹೋಗಿದೆ ಅಂದರೆ ದೇವರಿಗೆ ಸಾಧಾರಣೀಕರಣ ಎನ್ನುವುದು ಎಷ್ಟು ದೊಡ್ಡ ಸಂಗತಿ ಅಂತ ಹೇಳಿದರೆ, ನಾನು ಮನುಷ್ಯ ಅಂತ ದೇವತೆಗಳ ಹತ್ರ ಹೇಳ್ತಾನೆ. ಒಬ್ಬರು ವ್ಯಾಖ್ಯಾನ ಮಾಡ್ತಾ ಭಾಳ ಚೆನ್ನಾಗಿ ಹೇಳಿದರು, ಇದು ದೇವತೆಗಳು ಕೇಳಬೇಕಾದ ಮಾತು. ಎಷ್ಟು ಚೆನ್ನಾಗಿದೆ ಆ ಮಾತು ಅಂದರೆ, ಇದು ದೇವತೆಗಳು ಕೇಳಬೇಕಾದ ಮಾತು. ಯಾವುದು? ದೇವರು ಬಂದು ದೇವರು ಹೀಗೆಲ್ಲ ಬಂದು ಲೋಕಕ್ಕೆ ಬಂದು ಮನುಷ್ಯಾವತಾರ ತಾಳಿ ಕೊನೆಗೆ ದೇವರಿಗೆ ನೀನು ದೇವರು ಅಂತ ನೆನಪಿಸುವುದಕ್ಕೆ ಇಂದ್ರಾದಿ ದೇವತೆಗಳು ಬಂದಾಗ ಅವರು ಕೇಳಿ ಕೃತಾರ್ಥವಾಗಬೇಕಾದ ಮಾತನ್ನು ದೇವರು ಹೇಳುವುದು ಏನು ಅಂದರೆ ನಾನು ಮನುಷ್ಯ ಅಂತ. ಅವರಿಗೆ ಹೇಗಾಗಿರ್ಬೇಕು? ಹೀಗೆ ದೇವರು ಎಷ್ಟು ಸಾಧಾರಣೀಕರಣ ಆಗುವುದು ಅಂದರೆ ನಾನು ಮನುಷ್ಯ ಅಂತ. ಭಾಳ ಕಷ್ಟ ಇದೆ. ದೇವರು ಮನುಷ್ಯ ಅಂತ ಪಟ್ಟು ಹಿಡಿಯಬಲ್ಲ. ಪಟ್ಟು ಹಿಡಿದರೆ ಅವನನ್ನು ನೀನು ದೇವರು ಅಂತ ಹೇಳಬೇಕಾದ್ರೆ ನಮ್ಮ ಪ್ರಾಣ ಹೋಗ್ತದೆ. ನೀನು ಮನುಷ್ಯನಲ್ಲ ಅಂತ ಹೇಳಬೇಕಾದ್ರೆ ಕೃಷ್ಣ ಬಂದ. ಕೃಷ್ಣಾವತಾರದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ರಾಮನ ಹಾಗೆ ಅವನು ಮಾತಾಡುವುದೇ ಇಲ್ಲ, ಅದೆಲ್ಲ ರಾಮನಿಗೆ ಇರಲಿ. ಕೃಷ್ಣ ಮಾತಾಡುವುದೇ ಬೇರೆ. ಕೃಷ್ಣ ಏನು ಹೇಳ್ತಾನೆ ಅಂದರೆ ರಾಮ ಹೇಳಿದ್ದಕ್ಕೆ ವಿರೋಧವಾದ ಒಂದು ಮಾತು ಹೇಳ್ತಾನೆ. ಮೂಢಾಹ ಮಾಂ ಅವಜಾನಂತಿ ಮಾನುಷೀಂ ತನುಮಾಶ್ರಿತ. ನಾನು ಮನುಷ್ಯ ದೇಹದಲ್ಲಿ ಮನುಷ್ಯನಂತೆ ದೇಹಧಾರಿಯಾಗಿ 2 ಕೈ 2 ಕಾಲು ಹಾಗೆ ಹೀಗೆ ಎಲ್ಲ ಇಟ್ಟುಕೊಂಡು ಕೊಳಲೆಲ್ಲ ಬಾರಿಸ್ತಾ ಲೋಕಕ್ಕೆಲ್ಲ ಆಶ್ಚರ್ಯಕರವಾಗಿ ಇದು ಏನು ಈ ಲೀಲೆ ಅಂತ ಆ ಆಶ್ಚರ್ಯವಾಗುವಂತೆ ಚರ್ಯಗಳನ್ನೆಲ್ಲ ಮಾಡ್ತಾ ಎಲ್ಲ ಇದೇನಲ್ಲ, ನನ್ನನ್ನು ಮನುಷ್ಯ ಮಾತ್ರದವ ಅಂತ ಯಾರು ತಿಳಿದ ಅವ ಮೂಢ ಅಂತ. ಮೂಢಾಹ ಅವಜಾನಂತಿ ಮಾನುಷೀಂ ತನುಮಾಶ್ರಿತಂ. ನನ್ನನ್ನು ಮನುಷ್ಯನೆಂದು ತಿಳಿದವನು ಮೂಢ ಅಂತ. ರಾಮ ಹೇಳಿದ್ದು ನಾನು ಮನುಷ್ಯ ಅಂತ. ಕೃಷ್ಣ ಹೇಳಿದ್ದು
ನನ್ನನ್ನು ಮನುಷ್ಯನೆಂದು ತಿಳಿದವನು ಮೂಢ ಅಂತ ಬಹಳ ಸ್ಪಷ್ಟವಾಗಿದೆ ಆ ಮಾತು. ಏನರ್ಥ? ಮನುಷ್ಯನನ್ನು ತಿಳಿದವನು ದೇವರು ಹೇಗೆ? ಹಾಗಾದರೆ ಇದು ನಾವು ಇಷ್ಟರವರೆಗೆ ಹೇಳಿದ ಸಾಧಾರಣೀಕರಣಕ್ಕೆ ವಿರೋಧವಾಯ್ತಲ್ಲ. ದೇವರು ತಾನು ಅಸಾಧಾರಣ, ನಾನು ನಿಮ್ಮ ಹಾಗಲ್ಲ, ನಾನು ಮನುಷ್ಯನಲ್ಲ, ಹಾಗೆ ತಿಳಿಬೇಡಿ ಅಂತ ಹೇಳಿದ ಹಾಗೆ ಆಯ್ತಲ್ಲ ಅಂತ ಪ್ರಶ್ನೆ ಹಾಕಿಕೊಂಡ್ರೆ ಅದಕ್ಕೆ ಸಿಗತಕ್ಕ ಉತ್ತರ ಏನು ಅಂದರೆ, ಕೃಷ್ಣ ಹೇಳಿದ್ದು ತನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಹೇಳಿದ್ದು. ನಿಮ್ಮನ್ನು ನೀವು ಮನುಷ್ಯ ಅಂತ ತಿಳ್ಕೊಂಡಿದ್ದೀರಲ್ಲ ಮೂಢರು, ನನ್ನನ್ನು ಮನುಷ್ಯ ಅಂತ ನೀವು ತಿಳಿದದ್ದು ನಿಮ್ಮನ್ನು ನೀವು ಮನುಷ್ಯ ಅಂತ ತಿಳಿದದ್ರಿಂದ. ಆದ್ದರಿಂದ ನಾನು ಹೇಳ್ತಾ ಇರೋದು ನನ್ನನ್ನು ಮನುಷ್ಯ ಅಂತ ತಿಳಿದರೆ ನೀವು ಮೂಢರು ಅಂತೇಳಿ ಸಿಟ್ಟು ಬಂದಾದರೂ ಹಾಗಾದರೆ ಇದರ ಕಥೆ ಏನು ಅಂತ ನೀವು ಒಂದ್ಸಲ ನೋಡಿ ಅಂತ ನೋಡಿದರೆ ನಿಮಗೆ ನೀವು ಮನುಷ್ಯ ಮಾತ್ರದವರಲ್ಲ ಅಂತ ಗೊತ್ತಾಗ್ತದೆ, ನಿಮ್ಮ ಒಟ್ಟಿಗೆ ನಾನಿದ್ದೇನೆ ಅಂತ. ಹಾಗೆ ಗೊತ್ತಾಗಲಿ ಎನ್ನುವ ಕಾರಣಕ್ಕೆ ಈ ಮಾತನ್ನು ನಾನು ಹೇಳಿದ್ದೆ. ಮೂಢಾಹ ಮಾಂ ಅವಜಾನಂತಿ ಅಂತ. ಸಾಧಾರಣೀಕರಣ, ಯಾವ ದೇವರು ಅವತಾರ ತಾಳುವುದು ಸಾಧಾರಣೀಕರಣವನ್ನು ಸ್ಥಾಪಿಸುವುದು, ಅದು ಸಾಧಾರಣೀಕರಣದ ಪ್ರಕ್ರಿಯೆ. ಭಾಗವತದ ಉದ್ದಕ್ಕೆ ಈ ಪ್ರಕ್ರಿಯೆ ಅಸಾಧಾರಣವಾಗಿ ನಡೆದಿದೆ. ಅಸಾಧಾರಣ ಎನ್ನುವ ಪದ ನಾನು ಬಳಸಬಾರದು, ನಾನು ಸಾಧಾರಣೀಕರಣವನ್ನು ಪ್ರತಿಪಾದನೆ ಮಾಡೋದು ಹೊರಟದ್ದು. ಆದರೆ ಭಾಗವತದ ಉದ್ದಕ್ಕೆ ಈ ಪ್ರಕ್ರಿಯೆ ಹೇಗೆ ಉಂಟು ಅಂದರೆ ಅದಲು ಬದಲಾಗುವ ಪ್ರಕ್ರಿಯೆ. ನಾವು ನಮ್ಮದೇ ಜೀವನ, ಇದು ನಮ್ಮ ಅನುಭವ ಅಂತ ನಾವು ಏನು ಹೇಳ್ತೇವೆ, ಏನು ಸ್ಥಾಪಿಸುವುದಕ್ಕೆ ಹೊರಡ್ತೇವೆ, ಅದಕ್ಕಿಂತ ಭಿನ್ನವಾಗಿ ಜೀವನ ಎನ್ನುವುದು ಇದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿ ಇದೆ ಅಂತ ನಮಗೆ ಕಾಣುತ್ತದೆ ಮಾತ್ರ. ಇದು ನಾವು ಮಾಡುತ್ತಾ ಇರತಕ್ಕ ಜೀವನ ನಮಗೆ ಗೊತ್ತಿಲ್ಲದೆ ಇದು ಭಗವಂತ ನಮ್ಮ ಒಟ್ಟಿಗೆ ಸಾಗಿದ ನಡೆಯಾಗಿದೆ ಎನ್ನುವುದನ್ನು ಭಾಗವತ ಸಾಧ್ಯಂತ ಹೇಳ್ತೇವೆ. ಒಂದು ತಗೊಳ್ಬೋದು, ಭಾಗವತಕ್ಕೆ ನಾನು ನಿನ್ನೆ ಹೇಳಿದೆ ಕಾಲದ ಮೇಲೆ ಬಹಳ ಕಾಳಜಿ, ಅದು ಕಾಲದ ಲೆಕ್ಕಾಚಾರವನ್ನು ಬಹಳ ಮಾಡಿದೆ. 4 ಯುಗ, ಕಲಿಯುಗ, ದ್ವಾಪರ, ತ್ರೇತ, ಕೃತ, 4 ಯುಗ. 4 ಯುಗ ಅಂತ ಹೇಳುವಾಗ ಏನು ಹೇಳಿದೆ ಅಂದರೆ, ಒಂದು ಯುಗಕ್ಕೆ ಆಯುಷ್ಯ ಇದೆ, ಲೆಕ್ಕ ಹಾಕಿದ್ದಾರೆ. ಈ ಲೆಕ್ಕ ಒಂದು ಪ್ರಾರಂಭ ಆದರೆ ಉಂಟಲ್ಲ, ಅದು ಮತ್ತೆ ಅದಕ್ಕೆ ಕೊನೆಯೇ ಇಲ್ಲ. ಮನುಷ್ಯನ ಆಯುಷ್ಯ ಮಾತ್ರ ಅಲ್ಲ, ಈ ಭೂಮಂಡಲ, ಈ ಗ್ರಹ, ತಾರೆಗಳು, ಯುಗದ ಆಯುಷ್ಯ, ಕಾಲದ ಆಯುಷ್ಯ, ಕಾಲಕ್ಕೆ ಹಾಗೆಯೇ ಆಗಬೇಕು. ಕಾಲದ ಆಯುಷ್ಯವನ್ನು ಅದು ಲೆಕ್ಕ ಹಾಕಿದೆ. ಕಲಿಯುಗದ ಆಯುಷ್ಯ ಎಷ್ಟು? 4,32,000 ವರ್ಷ. ಅದು ಹೇಗೆ ಅದಕ್ಕೆ ಆಧಾರವೋ ಅದು ಏನು ಯಾಕಂದರೆ ಇದಕ್ಕೆ ಏನು ಆಧಾರ ಅಂತ ನೀವು ಹೇಳಿದರೆ ಮತ್ತೊಂದು ಲೆಕ್ಕ ಹೇಳ್ತಾರೆ, ಅದು ಬೇಕೇ ಬೇಡ, ಅದನ್ನು ಒಪ್ಪುವ. 4,32,000 ವರ್ಷ ಆದ ಮೇಲಾದರೂ ಈ ಕಲಿಯುಗ ಮುಗೀತದಲ್ಲ. ಕೆಲವು ಸಮಯದ ಹಿಂದೆ ನಮ್ಮಲ್ಲಿ ನೋಡಿ ಪ್ರಳಯದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದರೆ, ಸುಮ್ಮನೆ ನಾವು ಹೇಳೋದು ನಮಗೆ ಜೀವನ ಮೇಲೆ ಭಾರಿ ಪ್ರೀತಿ ಇದೆ ಅಂದರೆ, ನಮಗೆ ಪ್ರಳಯ ಅಂದರೆ ಒಂದು ವಿಚಿತ್ರವಾದ ಸಂಭ್ರಮ ನಮ್ಮಲ್ಲಿ ಉಂಟಾಗ್ತದೆ. ಕೆಲವು ಸಮಯದಿಂದ ಬಂತು ಪ್ರಳಯ ಆಗ್ತದೆ ಅಂತ. ಅದು ಪತ್ರಿಕೆಗಳಲ್ಲಿ ಪ್ರಕಟವಾದದ್ದರಿಂದ, ಪತ್ರಿಕೆಗಳಲ್ಲಿ ಪ್ರಕಟವಾದದ್ದು ವೇದವಾಕ್ಯಕ್ಕಿಂತ ಹೆಚ್ಚಿನದಾದದ್ದರಿಂದ ಎಷ್ಟೋ ಜನ ಅದನ್ನು ನಂಬಿದ್ದಾರೆ, ಪ್ರಳಯ ಆಗ್ತದೆ. ಕೆಲವರು ಆಗಲಿ, ಕೆಲವರು ಈ ಆಗಲಿ ಅಂತ ಕೇಳಿದವರು ಒಬ್ಬರು ನನಗೆ ಸಿಕ್ಕಿದ್ರು, ಪ್ರಳಯವೇ ಆಗಬೇಕಷ್ಟೇ ಮಾರಾಯ ಅಂತೇಳಿ. ಯಾಕೆ? ಅಷ್ಟು ಸಾಲ ಆಗಿದೆ, ಇನ್ನು ಪ್ರಳಯವೇ ಆಗಬೇಕಿರ್ತದೆ, ಅದು ಬೇಕಾದರೆ ಬೇರೆ ದಾರಿಯೇ ಇಲ್ಲ ಅಂತ. ನಮಗೆ ಗೊತ್ತಿಲ್ಲದೆಯೇ ನಾವು ನಿಜವಾಗಿ ಪ್ರಳಯವನ್ನು ಹಂಬಲಿಸ್ತಾ ಇರ್ತೇವೆ. ಹೇಳಲಿಕ್ಕೆ ಮಾತ್ರ, ಅದು ಹೇಳಿದರೆ ಅದು ಬೇರೆ ಅರ್ಥ ಆಗ್ತದೆ ಅಂತ ನಾವು ಮರೆಮಾಚುವುದರಲ್ಲಿ ನಾವು ಸಿದ್ಧಹಸ್ತರು. ಹಾಗೆ ಪ್ರಳಯ ಆಗ್ತದೆ ಅಂತ. ಆವಾಗ ಕೆಲವರು ಬಹಳ ಗಾಬರಿಯಾಗಿದ್ದಾರೆ ಅಂತ ಒಬ್ಬರು ಸ್ವಾಮಿಗಳು ಅವರಿಗೆ ಆಶ್ವಾಸನೆ ಕೊಟ್ಟರು, ಪ್ರಳಯ ಆಗುವುದಿಲ್ಲ. ಅದು ಹೇಗೆ ಪ್ರಳಯ ಆಗುವುದಿಲ್ಲ ಅಂತ ಇವರು ಹೇಳ್ತಾರೆ. ಒಂದು ವೇಳೆ ಪ್ರಳಯ ಆದರೆ ಅದಕ್ಕೆ ಅವರು ಹೇಳಿದರು ಪಂಚಾಂಗದಲ್ಲಿ ಇಲ್ಲ ಅಂತ. ತುಂಬ ಚೆನ್ನಾಗಿದೆ. ಏನು ಪಂಚಾಂಗದಲ್ಲಿ ಇಲ್ಲ, ಮತ್ತೇನು ಪಂಚಾಂಗದಲ್ಲಿರೋದು 4,32,000 ವರ್ಷ ಕಲಿಯುಗದ ಆಯುಷ್ಯ. ಈಗ ಈ ಆಯುಷ್ಯದಲ್ಲಿ ಬ್ರಹ್ಮನ ಆಯುಷ್ಯ ಲೆಕ್ಕ ಹಾಕಿ 5,000 ವರ್ಷ ಕಳೆಯಲಾಗಿ ನೀವು ಪಂಚಾಂಗ ಓದುವ, ಪಂಚಾಂಗ ಶ್ರವಣ ಆದರೂ ಮಾಡಿ. ಪ್ರಳಯ ಕಾಲ ಬಹಳ ದೂರ ಉಂಟು ಅಂತ ಬೇಸರವಾಗ್ತದೆ. ಅದನ್ನು ಕೇಳುವಾಗ ಅದು ಏನು ಅಂದರೆ, ಹೀಗೆ ಇದ್ದದರಿಂದ ಇದರಲ್ಲಿ ಈ 4,32,000 ವರ್ಷದಲ್ಲಿ 5,000 ವರ್ಷ ಕಳೆಯಲಾಗಿ ಮತ್ತು ಇನ್ನೆಷ್ಟೋ ಉಂಟಲ್ಲ, ಪಂಚಾಂಗದಲ್ಲಿ ಉಂಟಲ್ಲ. ಸೊ ಯಾರೂ ಗಾಬರಿ ಆಗುವುದು ಬೇಡ ಅಂತ ಪತ್ರಿಕೆಯಲ್ಲಿ ಮುದ್ರಿತವಾದದ್ದಕ್ಕೆ ಪ್ರತಿಯಾಗಿ ಪಂಚಾಂಗದಲ್ಲಿ ಮುದ್ರಿತವಾದದ್ದನ್ನು ಉಲ್ಲೇಖ ಮಾಡಿದೆ.
ಚೆನ್ನಾಗಿದೆ, ಚೆನ್ನಾಗಿದೆ. ಅಂದರೆ ಏನು ಅಂದರೆ ಇವರು 4,32,000 ಅಂತ ಲೆಕ್ಕ ಹಾಕಿದ್ದಾರೆ. ಇರಲಿ. ದ್ವಾಪರದ ಆಯುಷ್ಯ ಎಷ್ಟು? ಅದರ ಇಮ್ಮಡಿ ದ್ವಿ ಅದರ ಇಮ್ಮಡಿ ಈ 8,14,000 ಎಷ್ಟೋ ಆಗ್ತದೆ, ನನ್ನ ಲೆಕ್ಕ ತಪ್ಪಿರ್ಬೋದು ಅಂತ ಆಗ್ತದೆ. ತ್ರೇತಾದ್ದು 3 ಪಾಲು, ಕೃತಯುಗದ್ದು 4 ಪಾಲು. ಸೊ ಕಲಿಯುಗದ ಆಯುಷ್ಯವನ್ನು ಲೆಕ್ಕ ಹಾಕಿಯೇ ಇವರು ದ್ವಾಪರಕ್ಕೆ, ತ್ರೇತಕ್ಕೆ, ಕೃತಕ್ಕೆ ಆಯುಷ್ಯವನ್ನು ಕಟ್ಟಿತ್ತು. ಕಲಿಯುಗ ಧನ್ಯ ಆಯಿತು. ಇದು ಒಟ್ಟಿಗೆ ಲೆಕ್ಕ ಹಾಕಿದರೆ ಅದೆಷ್ಟಾಗ್ತದೆ ಅಂದರೆ 43,20,000 ವರ್ಷ ಆಗ್ತದೆ. ನೋಡಿದ್ದೇನೆ ನಾನು, ಅಂದರೆ ವರ್ಷ ನೋಡಲಿಲ್ಲ, ಲೆಕ್ಕ ನೋಡಿದ್ದೆ. 43,20,000 ವರ್ಷ ಆಗ್ತದೆ. ಇದು ಒಂದು ಯುಗ ಚಕ್ರ ಅಂತ. 4 ಯುಗಗಳು ಒಂದು ಚಕ್ರ ಇದೆ. 43,20,000 ವರ್ಷ ಆಗ್ತದೆ. ಇಂಥದ್ದು 1,000 ವರ್ಷ. ಆಲೋಚನೆ ಮಾಡಿ, ಇಂಥದ್ದು 1,000 ವರ್ಷ. ಅದು ಬ್ರಹ್ಮದೇವರ ಒಂದು ದಿವಸ ಅಂತ. ಅಂದರೆ ಅದೆಷ್ಟಾಗ್ತದೆ? 432 ಕೋಟಿ ವರ್ಷ ಆಗ್ತದೆ. 432 ಕೋಟಿ ವರ್ಷ ಆಗ್ತದೆ. ಆಗ್ಬೋದು. ಬ್ರಹ್ಮದೇವರ ಒಂದು ವರ್ಷ, ಬ್ರಹ್ಮದೇವರ ಒಂದು ದಿವಸ. ಹಾಗಾದರೆ ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯ? ಬ್ರಹ್ಮದೇವರಿಗುಂಟು ಆಯುಷ್ಯ. ಪಂಚಾಂಗಕರ್ತರಿಗೆ ನಮಸ್ಕರಿಸಬೇಕಷ್ಟೆ. ಯಾಕೆಂತ ಕೇಳಿದರೆ ಇವರು ಯಾರ್ಯಾರಿಗೆಲ್ಲ ಆಯುಷ್ಯ ಕಟ್ಟಿದ್ದಾರೆ. ಬ್ರಹ್ಮದೇವ್ ಸೃಷ್ಟಿ ಮಾಡಿದ ಬ್ರಹ್ಮದೇವರಿಗೆ ಆಯುಷ್ಯ ಬರೆದು ಬಿಸಾಡಿದ್ದಾರೆ. ಹೋಯ್ತಲ್ಲಿಗೆ. ಗ್ರೇಟ್. ಧೈರ್ಯ ಎತ್ತಬೇಕು. 432 ಕೋಟಿ ವರ್ಷ ಆಗ್ತದೆ. ಈ 432 ಕೋಟಿ ವರ್ಷ ಬ್ರಹ್ಮದೇವರ ಒಂದು ದಿವಸದ ಆಯುಷ್ಯ. ಹಾಗಾದರೆ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ. ಶಾಬಾಸ್. ಅಂದ್ರೇನು? ಅಂದರೆ ಒಂದು ದಿವಸ ಅಲ್ವ ಇದು ಒಂದು ವರ್ಷ ಆಗಬೇಕಾದ್ರೆ 432 ಕೋಟಿ ಗುಣಿಸು 360. ಲೆಕ್ಕ ಹಾಕಿ, ನೀವೇ ಲೆಕ್ಕ ಹಾಕಿ, ನಿಮಗೆ ಬೇರೆ ಕೆಲಸ ಇಲ್ಲದಿದ್ದರೆ. 432 ಕೋಟಿ ವರ್ಷ ಗುಣಿಸು 360, ಇದು ಒಂದು ವರ್ಷ ಆಯಿತು. ಇಂಟು 100 ಅದೆಷ್ಟು ಎಷ್ಟೋ ಆಗ್ತದೆ, ಅನಂತ ಅಂತಲೇ ಇಟ್ಟುಕೊಳ್ಳಿ. ಅದು ಇದು ಬ್ರಹ್ಮದೇವರ ಆಯುಷ್ಯ. ಹೀಗಾಯ್ತಲ್ಲ. ಹೀಗೆ ಇದ್ದದ್ರಿಂದ ಬ್ರಹ್ಮಕಲ್ಪ, ಅಲ್ಲಿಗೆ ಬ್ರಹ್ಮಕಲ್ಪ ಸಮಾಪತಿ ಆಗ್ತದೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಷ್ಟು ವರ್ಷ ಎಚ್ಚರದಲ್ಲಿ ಬದುಕುವುದು ಬ್ರಹ್ಮದೇವರಿಗೂ ಕಷ್ಟ ಅಂತ ಖಂಡಿತ ಪಂಚಾಂಗದವರಿಗೆ. ಆದ್ದರಿಂದ 50 ವರ್ಷ ಇದರಲ್ಲಿ ನಿದ್ರೆಯಲ್ಲೇ ಹೋಗಿದೆ. ಬಹಳ ಚೆನ್ನಾಗಿದೆ ಅದು. 50 ವರ್ಷ ಕಾಲ ಈ ಇಷ್ಟು ಅಗಾಧವಾಗಿರುತ್ತೆ ಲೆಕ್ಕ ಉಂಟಲ್ಲ, 50 ವರ್ಷ ಕಾಲ ನಾಭಿ ಕಮಲದಲ್ಲಿ ನಿದ್ರೆಯಲ್ಲಿಯೇ ಹೋಗಿದೆ. ಎಚ್ಚರ ಆಗುವಾಗ 50 ವರ್ಷ ಕಳೆದಿದೆ. ಸದ್ಯ ನಮಗೆ 50 ವರ್ಷ ಕಳೆದ ಮೇಲೆ ಆದರೂ ಎಚ್ಚರ ಆದರೆ ಸಾಕು. ಎಚ್ಚರ 50 ವರ್ಷ ಕಳೆದಿದೆ. ಹೀಗೆ ಲೆಕ್ಕ ಹಾಕಿದೆ. ಆಯಿತು. ಇದರ ಮುಂದೆ ಮನುಷ್ಯನ ಲೆಕ್ಕಾಚಾರ ಇಟ್ಟರೆ ಮನುಷ್ಯನಿಗೆ ಎಷ್ಟು ವರ್ಷ? ಪಂಚಾಂಗಕರ್ತರು ವೇದಗಳನ್ನು ನೋಡಿ ಹೇಳಿ ಶತಾಯುರ್ವ ಈ ಪುರುಷ ಅಂತ 100 ವರ್ಷ. 100 ವರ್ಷ ಅಂದರೆ 360 ಇಂಟು 100 ಅಂದರೆ 36,000 ದಿವಸ. 36,000 ದಿವಸ. ಬ್ರಹ್ಮನ ಆಯುಷ್ಯ ಲೆಕ್ಕ ಹಾಕಿದರೆ 36,000 ಇಂಟು 432 ಕೋಟಿ. ಹಾಗಾದರೆ ನಮ್ಮ ಆಯುಷ್ಯ, ಮನುಷ್ಯನ ಆಯುಷ್ಯ, ಇದು ಭಾಗವತದ ಪ್ರಕಾರವೇ 432 ಕೋಟಿಯಲ್ಲಿ ಒಂದು ಅಂಶ. 10ರಲ್ಲಿ ಒಂದಲ್ಲ, 100ರಲ್ಲಿ ಒಂದಲ್ಲ, 1000ದಲ್ಲಿ ಒಂದರಲ್ಲ, ಎಂಥದೂ ಅಲ್ಲ. 432 ಇದೆ ಅಂತ ಇದು ಲೆಕ್ಕವೇ ಇಲ್ಲ. ಯಾವುದು? ಮನುಷ್ಯನ ಆಯುಷ್ಯ ಕ್ಷಣಿಕ ಅಂತ. ಮನುಷ್ಯನ ಆಯುಷ್ಯ ಕ್ಷಣಿಕ. ಯಾವುದಕ್ಕೆ ಹೋಲಿಸಿದರೆ? ಬ್ರಹ್ಮದೇವರ ಆಯುಷ್ಯಕ್ಕೆ ಹೋಲಿಸಿದರೆ. ಆದ್ದರಿಂದ ಇದನ್ನು ಕ್ಷಣಿಕ ಅಂತ ಹೇಳಬೇಕಾದ್ದು ಯಾರು? ಬ್ರಹ್ಮದೇವರು. ಮನುಷ್ಯನ ಆಯುಷ್ಯ ಕ್ಷಣಿಕ ಅಂತ ಹೇಳಬೇಕಾದದ್ದು ಯಾರು? ಬ್ರಹ್ಮದೇವರು ಹೇಳಬೇಕು. ಯಾಕಂದರೆ ಅವನಿಗೆ 43, ಅವನಿಗೆ ಎಷ್ಟೋ ಇದೆ. ಹಾಗಾದರೆ ಇಲ್ಲಿ ಯಾರಿಗಾದರೂ ಈ ಜೀವನ ಕ್ಷಣಿಕ ಅಂತ ಅನುಭವ ಬಂದರೆ ಅದು ಬ್ರಹ್ಮದೇವರ ಅನುಭವವೇ. ಅನುಮಾನವೇ ಬಂದಿದೆ. ಬಹಳ ಜನಕ್ಕೆ ಬಂದಿದೆ. ಏನು? ಇದು ಕ್ಷಣಿಕ ಅಂತ. ಬುದ್ಧನ ಇಡೀ ತತ್ವಜ್ಞಾನ ನಿಂತದ್ದು ಕ್ಷಣಿಕ ಎನ್ನುವುದರಲ್ಲಿ. ಅದು ಹೇಗೆ ಕ್ಷಣಿಕ ಅಂತ ಯಾಕೆ ಹೇಳ್ತಾನೆ ಬುದ್ಧ ಅಂತ ಹೇಳಿದರೆ, ಅದರಲ್ಲಿ ಮನುಷ್ಯನ 100 ವರ್ಷದ ಆಯುಷ್ಯ ಕ್ಷಣಿಕ ಅಂತ ಮಾತ್ರ ಅಲ್ಲ, ಅದು ಕಾಲದ ಸಾಕ್ಷಾತ್ಕಾರ, ಅದು ಕ್ಷಣದ ಸಾಕ್ಷಾತ್ಕಾರ. ಬ್ರಹ್ಮದೇವನು ಕೂಡ ಕ್ಷಣಿಕ ಅಂತ. ಮನುಷ್ಯ
ಮನುಷ್ಯನ ಆಯುಷ್ಯ ಕ್ಷಣಿಕ ಆದರೆ, ಇದು ಒಂದು ಕ್ಷಣ ಆದರೆ ಅದಕ್ಕೂ ಕೂಡ ಕೊನೆಗಿರುವುದರಿಂದ, ಸೃಷ್ಟಿಯಾದವನಿಗೆ ಕೊನೆಗಿರುವುದರಿಂದ ಅದೂ ಕೂಡ ಕ್ಷಣಿಕವೇ ಅಂತ. ಅಕ್ಕಮಹಾದೇವಿದು ಒಂದು ಮಾತಿದೆ, ನೀರ ಮೇಲಣ ಗುಳ್ಳೆಗೆ ಜಾತಿಸ್ಮರತ್ವ ವರಿದಿತ್ತು ಅಂತ. ಬುದ್ಧಕ್ಕೆ ನೀರ ಮೇಲಣ ಗುಳ್ಳೆ, ಅದಕ್ಕೆ ನಾವು ಹೇಳ್ತೇವಲ್ಲ, ಒಂದು ಕ್ಷಣದ ಜೀವನ ಇದೇನು ನೀರ ಮೇಲಣ ಗುಳ್ಳೆ, ಯಾವಾಗ ಉಂಟಾಗ್ತದೆ ಯಾವಾಗ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ನೀರ ಮೇಲಣ ಗುಳ್ಳೆ ಅಂತ ಹೇಳ್ತೇವೆ. ಅವಳ ಅಕ್ಕ ಹೇಳುವುದು, ನೀರ ಮೇಲಣ ಗುಳ್ಳೆಗೆ ಒಂದು ಅಗಾಧವಾದ ಸಾಧ್ಯತೆ ಇದೆ. ಏನು ಸಾಧ್ಯತೆ ಗೊತ್ತುಂಟ? ಅದಕ್ಕೆ ನೀರಾಗುವ ಸಾಧ್ಯತೆ ಇದೆ. ಕಡಲಿನಲ್ಲಿ ಮೇಲೆ ಬಂದ ಅಲೆಗೆ, ಈಗ ಬಂದು ಈಗ ನಾಶವಾಗುವ ಅಲೆಗೆ ಒಂದು ಅಗಾಧವಾದ ಸಾಧ್ಯತೆ ಇದೆ. ಅದು ಯಾವುದು ಅಂದರೆ ತಾನು ಕಡಲು ಎನ್ನುವ ಅರಿವಾಗುವ ಸಾಧ್ಯತೆ. ಅರಿವಾದರೆ ಅದೇನು ಹೇಳ್ತದೆ ಅಂದರೆ, ಆಗ ಹೇಳ್ತದೆ ನೀರ ಮೇಲಣ ಗುಳ್ಳೆ ಅಂತ. ಕಡಲು ಹೇಳುವ ಮಾತು ಅದು. ಅಲೆ ಇದು ಜೀವನ ಅಂದರೆ ಅಲೆ. ವಿವೇಕಾನಂದರು ಒಂದು ಅದ್ಭುತವಾದ ಮಾತು ಹೇಳಿದರು, ಏನಂದರೆ ಬಿಹೈಂಡ್ ಎವರಿ ವೇವ್ ದ ಹೋಲ್ ಓಷನ್ ಈಸ್ ಪ್ರೆಸೆಂಟ್ ಆಲ್ವೇಸ್. ಹೀಗೆ ಇದ್ದದ್ರಿಂದ ನೀರ ಮೇಲಣ ಗುಳ್ಳೆ ಅಂತ ಯಾರಿಗಾದರೂ ಒಂದು ಅನುಭವ ಬರುವುದು ಸಾಧ್ಯ. ಹೌದಾ? ಸಾಧ್ಯ. ಬಂದರೆ ಅದು ಬ್ರಹ್ಮದೇವರತೆ, ಅದು ಬ್ರಹ್ಮಜ್ಞಾನವೇ. ಅದು ಬ್ರಹ್ಮಜ್ಞಾನವೇ, ಹತ್ತಿರ ಇದೆ, ಅಷ್ಟು ಒಟ್ಟಿಗೆ ಇದೆ ಅದು. ಅದರಿಂದ ನಮ್ಮ ಜೀವನ ಅಂತ ನಾವು ಹೇಳುವುದು, ನಮ್ಮದು ಇದು, ನನ್ನ ಸ್ವಾನುಭವ ಇದು ಅಂತ ನಾವು ಹೇಳುವಂಥದ್ದುಂಟಲ್ಲ, ಅದು ಅದರ ಒಟ್ಟಿಗೆ ಅದು ನಗಾಡ್ತದೆ. ಇದು ಏನು ಇವನು ಸ್ವಾನುಭವ ಅಂತ ಇವನು ಹೇಳುವುದು? ಅದರ ಒಟ್ಟಿಗೆ ಈ ನಮ್ಮ ಅನುಭವ, ನಮ್ಮನ್ನು ಸೃಷ್ಟಿ ಮಾಡಿದ ಪ್ರಕೃತಿಯ ಅಥವಾ ನಮ್ಮನ್ನು ಸೃಷ್ಟಿ ಮಾಡಿದ ತತ್ವದ ಅನುಭವವಾಗುವುದು ಕೂಡ ಹತ್ತಿರದಲ್ಲಿಯೇ ಇದೆ. ಮಧ್ಯದಲ್ಲಿ ಗೆರೆ ಹಿಡಿಯುವುದು ಬಹಳ ಕಷ್ಟ. ಅಂದರೆ ಕಾಲದ ಒಂದು ತುದಿಯಲ್ಲಿ ನಾವಿದ್ದೇವೆ. ಯಾವಾಗ ಸಾವು ಬರ್ತದೆ ಅಂತ ಗೊತ್ತಿಲ್ಲದೆ ತಲೆ ಮೇಲೆ ತೂಗುವ ಕತ್ತಿ ಅಂತ ಮೇಲೆ ನೋಡುವುದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಅಂಥ ಸ್ಥಿತಿಯಲ್ಲಿರುವ ನಾವು ಕಾಲ ಪ್ರವಾಹದಲ್ಲಿ ಒಂದು ಕಡೆಯಲ್ಲಿ ಅದನ್ನು, ಈ ಸೃಷ್ಟಿ ಯಾವ ಕಾಲದಿಂದ ಪ್ರಾರಂಭ ಆಯಿತು ಅದನ್ನು ಮಾಡಿದಂತಹ ಪುರಾಣದ ಪರಿಭಾಷೆಯಲ್ಲಿ ಹೇಳುವುದಾದರೆ, ಬ್ರಹ್ಮದೇವರು ಒಂದು ತುದಿಯಲ್ಲಿ ಈ ಕಾಲ ಪ್ರವಾಹವನ್ನು ಮುಟ್ಟಿಕೊಂಡಿದ್ದಾರೆ, ಒಂದು ತುದಿಯಲ್ಲಿ ನಾವು ಮುಟ್ಟಿಕೊಂಡಿದ್ದೇವೆ. ನಾನು ಮಾತ್ರ ಮುಟ್ಟಿದ್ದು ಅಂತ ಹೇಳಿದರೆ ತಪ್ಪು. ಇದು ಎಲ್ಲರೂ ಮುಟ್ಟಿದ್ದಾರೆ. ನಾವು ಒಂದು ವಸ್ತುವನ್ನು ನೋಡಿದರೆ, ಆ ವಸ್ತುವನ್ನು ದಿಟ್ಟಿಸಿ ನೋಡಿದರೆ, ಏಕಾಗ್ರವಾಗಿ ನೋಡಿದರೆ ಆ ವಸ್ತು ಮಾತ್ರ ನಮಗೆ ಕಾಣುವುದಲ್ಲ, ಆ ವಸ್ತುವನ್ನು ಇದುವರೆಗೆ ನೋಡಿದ ಎಲ್ಲ ದೃಷ್ಟಿಕೋನಗಳು ನಮಗೆ ಕಾಣುತ್ತವೆ. ಅದು ಅದರಲ್ಲಿ ಕೀಲಿಸಿದೆ, ಮುದ್ರಿಸಿದೆ. ಅದರಿಂದ ಒಂದು ಸಿಗುವಾಗ ಎಲ್ಲವೂ ಸಿಗ್ತದೆ. ಉಪನಿಷತ್ತಿನದು ಒಂದು ಮಾತಿದೆ, ಕಸ್ಮಿನ್ನು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಒಂದು ತಿಳಿದರೆ ಎಲ್ಲವೂ ತಿಳಿಯುತ್ತದಲ್ಲ, ಅದು ಯಾವುದು? ಅದರಲ್ಲಿ ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಒಂದನ್ನು ತಿಳಿದರೆ, ಮುಟ್ಟಬೇಕಾದಲ್ಲಿ ಅದನ್ನು ಮುಟ್ಟಿದರೆ ಎಲ್ಲವನ್ನು ಮುಟ್ಟಿದ ಹಾಗೆ ಆಗ್ತದೆ ಅಂತ ಅದಕ್ಕೆ ಗೊತ್ತಿದೆ. ಆದ್ದರಿಂದ ಅದು ಹಾಗೆ ಹೇಳ್ತದೆ, ಕಸ್ಮಿನ್ನು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಹೀಗೆ ನಮ್ಮ ಅನುಭವ ನಮ್ಮದು ಮಾತ್ರ ಅಲ್ಲ, ಅದರಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ ಇದು ಸಾಧಾರಣೀಕರಣಕ್ಕೆ ಸಂಬಂಧಪಟ್ಟ ಸಂಗತಿ ಅಂತ. ಕಾಲದ ಲೆಕ್ಕಾಚಾರದಲ್ಲಿ ಕ್ಷಣಿಕತೆಯ ಅನುಭವವು ಅನಂತ ಕಾಲದ ಅನುಭವವಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಭಾಗವತ ಹೇಳುತ್ತೆ. ಮತ್ತೊಂದು ರೀತಿಯಲ್ಲಿ ನೋಡಿದರೆ, ಜ್ಞಾನದ ಒಂದು ಪ್ರಕ್ರಿಯೆಯನ್ನು ನೋಡಿದರೆ, ಶಬ್ದಾರ್ಥ ವ್ಯವಹಾರ. ಶಬ್ದಾರ್ಥ ವ್ಯವಹಾರ ಅಂದ್ರೇನು? ಈಗ ನಮಗೆ ಕಿವಿ ಇದೆ, ಹೇಗೆ ಬೇಕಾದರೂ ಇರಲಿ, ಒಂದು ಕಿವಿ ಇದೆ ನಮಗೆ. ಕಿವಿಯಿಂದ ನಾವು ಶಬ್ದವನ್ನು ಕೇಳ್ತೇವೆ, ಶಬ್ದಕ್ಕೆ ಒಂದು ಅರ್ಥ ಇದೆ. ಹೀಗೆ ನಮಗೆ ಕಿವಿಯ ಮೂಲಕ, ಅಂದರೆ ಇಂದ್ರಿಯದ ಮೂಲಕ ಅನುಭವ ಆಗ್ತದೆ. ಕಿವಿ, ಶಬ್ದಕ್ಕೊಂದು ಅರ್ಥ, ಹೀಗೆ ನಮಗೆ ಅನುಭವದ ಸರಣಿ ಇದೆ. ನಮ್ಮ ಒಟ್ಟಿಗೆ ದೇವರಿದಾನಲ್ಲ, ಅದನ್ನು ಒಪ್ಪುವ, ಒತ್ತಾಯಕ್ಕಲ್ಲ, ಸುಮ್ಮನೆ ಅದನ್ನು ಒಪ್ಪಿ ನೋಡಿದರೆ ಹೇಗೆ ಕಾಣ್ತದೆ ಅಂತ ನೋಡಿದರೆ, ದೇವರಿಗೆ ಇಂದ್ರಿಯಗಳಿಲ್ಲ, ಅದನ್ನು ಎಲ್ಲರೂ ಹೇಳಿದ್ದಾರೆ. ದೇವರು ನಮ್ಮ ಹಾಗಲ್ಲ ಎನ್ನುವುದು ಆ ಕಾರಣಕ್ಕೆ. ದೇವರಿಗೆ ಇಂದ್ರಿಯಗಳಿಲ್ಲ, ಇಂದ್ರಿಯ ಅವನಿಗೆ ಬೇಕಿಲ್ಲ.
ಅನುಭವಿಸುವುದಕ್ಕೆ, ಲೋಕವನ್ನು ಅನುಭವಿಸುವುದಕ್ಕೆ, ನಿಸರ್ಗವನ್ನು ಅನುಭವಿಸುವುದಕ್ಕೆ, ತನ್ನನ್ನೇ ತಾನು ಅನುಭವಿಸುವುದಕ್ಕೆ ಇಂದ್ರಿಯಗಳು ಬೇಕಿವೆ. ಕಿವಿ ಇಲ್ಲ. ಕಿವಿ ಇಲ್ಲದೆ ಇದ್ದದ್ರಿಂದ ಅವನು ಕೇಳುವುದು ಹೇಗೆ? ಅದಕ್ಕೆ ಭಾಗವತ ಹೇಳುವುದು ವಿರಾಟ್ ರೂಪದ ವರ್ಣನೆಯನ್ನು ಮಾಡ್ತಾ ಅದರಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಒಂದು ಪ್ರಸಕ್ತಿಯನ್ನು ಅದು ಹೇಳ್ತದೆ. ಏನು ಹೇಳ್ತದೆ ಅಂದರೆ, ದೇವರಿಗೆ ಶಬ್ದವೇ ಕಿವಿ ಅಂತ. ಶ್ರೋತ್ರಂ ಅಮುಷ್ಯ ಶಬ್ದ. ಬಹಳ ಚೆನ್ನಾಗಿದೆ. ದೇವರಿಗೆ ಶಬ್ದವೇ ಕಿವಿ ಅಂತ. ನಮಗೆ ಕಿವಿಯೇ ಶಬ್ದ, ದೇವರಿಗೆ ಶಬ್ದವೇ ಕಿವಿ ಅಂತ. ಹಾಗಾದರೆ ದೇವರು ಕೇಳುವುದು ಹೇಗೆ? ಶಬ್ದವೇ ಕಿವಿಯಾಗಿರುವವನು ಕೇಳುವುದು ಹೇಗೆ? ಕೇಳುವುದು ಹೇಗೆ ಅಂದರೆ, ನಮಗೆ ಆಲೋಚನೆ ಮಾಡಿ, ನಮಗೆ ಕಿವಿಗೆ ಬೀಳತಕ್ಕ ಶಬ್ದ, ಆ ಶಬ್ದಕ್ಕೊಂದು ನಾವೇ ಮಾಡಿಕೊಂಡ ಅರ್ಥ, ಹೀಗೆ ನಮಗೆ ಒಂದು ಅರಿವು ಉಂಟಾಗುವುದು. ದೇವರಿಗೆ ಉಂಟಾಗುವುದು ಹೇಗೆ? ದೇವರಿಗೆ ಕಿವಿ ಇಲ್ವಲ್ಲ, ದೇವರಿಗೆ ಶಬ್ದವೇ ಕಿವಿಯಾದದ್ದರಿಂದ ದೇವರಿಗೆ ಶಬ್ದಕ್ಕೆ ಕಟ್ಟಿದ ಅರ್ಥಗಳೆಲ್ಲವೂ ಶಬ್ದ. ದೇವರಿಗೆ ಅರ್ಥವು ಶಬ್ದ, ದೇವರಿಗೆ ಅರ್ಥವು ಅರ್ಥವಲ್ಲ. ಯಾಕೆಂದರೆ ಅವನು ಒಂದು ಹೆಜ್ಜೆ ಮುಂದೆ ಇದ್ದಾನೆ. ಕಿವಿ, ಶಬ್ದ, ಅರ್ಥ, ಇದು ನಮ್ಮ ಪಾಡು. ದೇವರ ಪಾಡು ಅಂತ ಹೇಳಬಾರ್ದು. ದೇವರ ಸ್ಥಿತಿ ಹೇಗೆ ಅಂದರೆ, ಶಬ್ದ ಅಂದರೆ ಅವನಿಗೆ ಕಿವಿಯಾದದ್ದರಿಂದ, ಅರ್ಥವು ಅವನಿಗೆ ಶಬ್ದವಾದದ್ದರಿಂದ. ಹಾಗಾದರೆ ಅರ್ಥ ಯಾವುದು? ಒಂದು ರೀತಿಯಲ್ಲಿ ನೋಡಿದರೆ ಅರ್ಥ ಎಲ್ಲ ಶಬ್ದಗಳೇ ಅಲ್ವ, ಮತ್ತೊಂದು ಶಬ್ದ ಅಷ್ಟೇ. ಡಿಕ್ಷನರಿಯನ್ನು ಶಬ್ದಕೋಶ ಅಂತಲೂ ಹೇಳ್ತಾರೆ, ಅರ್ಥಕೋಶ ಅಂತಲೂ ಹೇಳ್ತಾರೆ. ಎರಡೂ ಒಂದೇ, ಪುಸ್ತಕ ಒಂದೇ, ನೀವು ಹೇಗೆ ಹೇಳಿದರೂ ಒಂದೇ. ಶಬ್ದವು ಮತ್ತೊಂದು ಅರ್ಥವು ಮತ್ತೆ ಒಂದು ಶಬ್ದ. ಆಶ್ಚರ್ಯ ಆಗ್ತದಲ್ಲ? ಶಬ್ದ ಅರ್ಥಗಳು ವಿಂಗಡಣೆ ಮಾಡಿಕೊಂಡು ತಮ್ಮನ್ನೇ ತಾವು ಎರಡಾಗಿ ವಿಂಗಡಿಸಿ ಇನ್ನೇನೋ ಒಂದು ಮಾಯೆಯನ್ನು ಅದು ಸೃಷ್ಟಿಸುವುದು. ನಿಜ ನೋಡಿದರೆ ಅರ್ಥ ಏನು ಅಂದರೆ ಇನ್ನೊಂದು ಬಗೆಯ ಶಬ್ದ. ಹಾಗಾದರೆ ನಿಜವಾದ ಅರ್ಥ ಯಾವುದು? ಒಂದು ಅರ್ಥ ಬೇಕಲ್ಲ. ಅರ್ಥವು ನಾವೀಗ ಭಾವಿಸತಕ್ಕ ಅರ್ಥವು ದೇವರಿಗೆ ಶಬ್ದ ಮಾತ್ರವಾದರೆ ಹಾಗಾದರೆ ಅರ್ಥ ಯಾವುದು ಹೇಳಿದ ನಾವು. ದೇವರಿಗೆ ಹೇಗೆ ಅಂದರೆ ಶಬ್ದ, ಅರ್ಥ ಮತ್ತು ಜೀವ. ನಮಗೆ ಕಿವಿ, ಶಬ್ದ ಮತ್ತು ಅರ್ಥ. ದೇವರು ಒಂದು ಹೆಜ್ಜೆ ಮುಂದಿಡುವುದರಿಂದ, ದೇವರಿಗೆ ಕಿವಿ ಇಲ್ಲದೇ ಇದ್ದದ್ರಿಂದ ಇಷ್ಟೆಲ್ಲ. ಶಬ್ದವೇ ಕಿವಿ ಆದ್ದರಿಂದ ಶಬ್ದದ ಮೂಲಕ ಕೇಳಿ, ಯಾವುದನ್ನು? ಶಬ್ದ ಎನ್ನುವ ಕಿವಿಯ ಮೂಲಕ ಶಬ್ದವನ್ನು ಕೇಳಿ, ಅರ್ಥ ಎನ್ನುವ ಶಬ್ದವನ್ನು ಕೇಳಿ, ಅದರ ಅರ್ಥ ಯಾವುದು ಅಂದರೆ ಆ ಶಬ್ದವನ್ನು ಮಾಡಿದ ಜೀವ ಉಂಟಲ್ಲ, ಅದು ಅದರ ಅರ್ಥ. ನನ್ನ ಮಾತಲ್ಲ, ನಾನು ದೇವರಿಗೆ ಬೇಕಾದದ್ದು. ಮಾತು ಬೇಕಾಗಿಲ್ಲ, ದೇವರಿಗೆ ಮಾತು ಬೇಕಾಗಿಲ್ಲ. ದೇವರಿಗೆ ಬೇಕಾದ್ದು ನಾನು ಅಂದರೆ ನಾನು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರೂ ಕೂಡ ನಮ್ಮ ಮಾತು ಬೇಕಾಗಿಲ್ಲ. ನಮ್ಮ ಮಾತು ಕೇಳಲಿಕ್ಕೆ ಅವನಿಗೆ ಕಿವಿಯೇ ಇಲ್ಲ. ಆದರೆ ಆ ಮಾತು ಉಂಟಲ್ಲ, ನಾವು ಹೇಳುವ ಮಾತು ಉಂಟಲ್ಲ, ಆ ಮಾತನ್ನು ತನ್ನ ಕಿವಿಯಾಗಿಸಿ, ಅದರ ನಮ್ಮದು ಏನೋ ಧ್ವನಿ ಇದ್ದರೆ ಅದನ್ನು ಬರಿಯ ಸದ್ದಾಗಿಸಿ, ಹೇಳಿದ ನಮ್ಮನ್ನು ಅರ್ಥವಾಗಿಸುವ ಒಂದು ಅದ್ಭುತವಾದ ಪ್ರಕ್ರಿಯೆ ನಮ್ಮ ಒಟ್ಟಿಗೆ ಇದೆ. ಅದು ನಮ್ಮ ಒಟ್ಟಿಗೆ ಇದೆ. ನಮ್ಮ ಸಾಹಿತ್ಯದಲ್ಲಿ ಹೇಳ್ತಾರೆ, ಕಥೆಯನ್ನು ನಂಬು, ಕಥೆಗಾರನನ್ನು ನಂಬಬೇಡ ಅಂತ. ಇದು ಅನೇಕ ಕಥೆಗಾರರನ್ನು ನೋಡಿಯೇ ಹೇಳಿದ್ದೋ ಗೊತ್ತಿಲ್ಲ ನನಗೆ. ಆದರೆ ಚೆನ್ನಾಗಿದೆ. ಅಂದರೆ ಕಥೆಗಾರ ಕಥೆಯ ಬಗೆಗೆ ಏನು ಬೇಕಾದರೂ ಹೇಳ್ತಾನೆ. ಆ ಕಥೆಗಾರ ತನ್ನ ಕಥೆಯ ಬಗೆಗೆ ಹೇಳಿದ್ದು ಅಧಿಕೃತವಲ್ಲ, ಕಥೆಯೇ ಅಧಿಕೃತ ಅಂತ. ಅದು ಸಾಹಿತ್ಯ ವಿಮರ್ಶೆಯಲ್ಲಿ ಚೆನ್ನಾಗಿದೆ. ಆ ವಿಷಯಕ್ಕಲ್ಲ. ಅಧ್ಯಾತ್ಮ ಅಂತ ಹೇಳೋದು ಅಂದರೆ ಕಥೆಯನ್ನು ನಂಬುವುದಲ್ಲ, ಕಥೆಗಾರನ್ನು ನಂಬುವುದು ಅಂತ. ಕತೆ ಶಬ್ದ, ಅದು ಆ ಕಥೆಗಾರ ಇದ್ದಾನಲ್ಲ ಅವನು ಇಂಪಾರ್ಟೆಂಟ್. ಅವನಲ್ಲಿ ಇನ್ನೆಷ್ಟು ಕಥೆಗಳುಂಟೋ ಗೊತ್ತಿಲ್ಲ. ಅದರಿಂದ ಸತ್ಯ ಅರ್ಥ ಯಾವುದು ಅಂದರೆ ಅವನು, ಆ ಅರ್ಥ ಜೀವ. ಇದು ಸಾಧಾರಣೀಕರಣವಾಗುವ ಪರಿ. ಏನು ನಾವು ಏನು ಮಾಡ್ತೇವೆ?
ಕಿವಿ, ಶಬ್ದ, ಅರ್ಥ ಅಂತ ನಮ್ಮ ಇಂದ್ರಿಯಗಳ ಮೇಲೆ ನಾವು ಹೆಚ್ಚು ಒತ್ತು ಕೊಟ್ಟು ನಮಗೆ ಅನುಭವ ಬಂದಿದೆ ಅದನ್ನು ನಮ್ಮದನ್ನಾಗಿ ಇಟ್ಟುಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸ್ತಾ ಇರ್ತೇವೆ. ದೇವರು ಏನು ಮಾಡ್ತಾನೆ ಅಂದರೆ ಚೆಲ್ತಾನೆ, ಹಂಚುತ್ತಾನೆ. ವಿಕಿರಣ, ವಿಕೇಂದ್ರೀಕರಣ, ಕೇಂದ್ರೀಕರಣವೇ ಇಲ್ಲ, ವಿಕೇಂದ್ರೀಕರಣ. ಅವನಿಗೆ ಕಿವಿಯೇ ಇಲ್ಲ, ಶಬ್ದವೇ ಕಿವಿಯಾದ್ದರಿಂದ, ಅರ್ಥವೇ ಶಬ್ದವಾದದ್ದರಿಂದ ಆ ಶಬ್ದವನ್ನು ಉಚ್ಚರಿಸಿದ ಜೀವವೇ ಅವನಿಗೆ ಅರ್ಥವಾಗಿ ಅವನಿಗೆ ಅರ್ಥದ ಅನುಸಂಧಾನವನ್ನು ದೇವರು ಮಾಡುವುದು ಜೀವದ ಒಟ್ಟಿಗೆ, ನಮ್ಮ ಒಟ್ಟಿಗೆ ಮಾಡುವುದು. ಪಂಚಾಕ್ಷರಿ ಗವಾಯಿಗಳು ಇದ್ರಂತೆ. ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಸಂಗೀತ ಪರೀಕ್ಷೆ, ಕಥೆ ಎಲ್ಲ ಗೊತ್ತಿದೆ ನಿಮಗೆ. ಸಂಗೀತ ಪರೀಕ್ಷೆ ಆಗ್ತಾ ಇತ್ತಂತೆ. ಸಂಗೀತ ಪರೀಕ್ಷೆ ಮಕ್ಕಳೆಲ್ಲ ಹಾಡ್ತಾ ಇದ್ರು, ಅದನ್ನು ಕೇಳಬೇಕು. ಇವರಲ್ಲಿ ಪರೀಕ್ಷಕರಲ್ಲಿ ಈ ಇಬ್ಬರು ಸಹ ಒಬ್ಬರು ಪುಟ್ಟರಾಜ ಗವಾಯಿಗಳು ಕಣ್ಣು ಕೂರ್ತಾ ಇದ್ದರಂತೆ. ಅವ್ರಿಗೆ ನಿದ್ರೆ ಬರ್ತಾ ಇತ್ತಂತೆ. ಹತ್ತಿರದಲ್ಲಿದ್ದ ಮತ್ತೊಬ್ಬರು ಪರೀಕ್ಷಕರು ಪುಟ್ಟರಾಜ ಗವಾಯಿಗಳನ್ನು ಮೆಲ್ಲ ಎಬ್ಬಿಸಿ ಹೇಳಿದ್ರಂತೆ, ಗುರೂಜಿ ಮಕ್ಕಳು ಹಾಡ್ತಾ ಇದ್ದಾರೆ, ಸ್ವಲ್ಪ ಕೇಳಬೇಕು ಅಂತ. ಆಗ ಪುಟ್ಟರಾಜ ಗವಾಯಿಗಳು ಹೇಳಿದಂತೆ, ಇರಲಿ ಬಿಡು, ಅಪಸ್ವರಕ್ಕೆ ಎಚ್ಚರ ಆಗ್ತದೆ ಅಂತ. ಏನು ಚೆನ್ನಾಗಿದೆ ಸರ್, ಅಪಸ್ವರಕ್ಕೆ ಎಚ್ಚರ ಆಗ್ತದೆ ಅಂತ. ಸ್ವರಕ್ಕೆ ನೀ ಇದ್ರೆ ಬರ್ತದೆ ಅಂತ. ಏನು ಪರೀಕ್ಷೆ, ಸುಸ್ವರಕ್ಕೆ ನೀ ಇದ್ರೆ ಬರ್ತದೆ, ಅದು ಪರೀಕ್ಷೆ. ಅದು ದೇವರಿಗೆ ಹಾಗೆಯೇ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಮ್ಮ ಅವಸ್ಥೆಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ ಅಂತ ಸೂಚಿಸುವುದಕ್ಕೋಸ್ಕರ ಕುಳಿತು ಕೇಳುವ. ಒಬ್ಬ ಭಕ್ತ ಹಾಡ್ತಾ ಇದ್ದಂತೆ ಮಲಗಿ, ಆದರೆ ಆದರ ಇತ್ತು. ಪರಮಾದರದಿ ಪಾಡಲು ಕುಳಿತು ಕೇಳುವ. ದೇವರು ಕಣ್ಣುಬಿಟ್ಟು ನೋಡಿದ, ಯಾರು ಮಲಗಿದ ಭಕ್ತ ಕಣ್ಣುಬಿಟ್ಟು ನೋಡಿದ ದೇವರ ಅವನ ಹತ್ರ ಚಕ್ರ ಮಕ್ಕಳ ಕೇಳ್ತಾನೆ, ಅರೆ ದೇವರು ಹೇಗೆ ತಲೆಯಲ್ಲಿ ನವಿಲುಗರಿ ಓಲಾಡುತ್ತಾ ಇದೆ. ದೇವರು ಬಂದು ಕೂತುಕೊಂಡು ಕೇಳ್ತಾ ಇದ್ದಾನೆ. ತಾನು ಕೂತುಕೊಂಡು ದೇವರು ಕೇಳ್ತಾ ಇದ್ದಾಗ ತಾನು ಮಲಗಿ ಹಾಡುವುದು ಅಪಚಾರ ಅಂತ ಇವನು ಕೂತಂತೆ. ಇವನನ್ನು ಕೂತುಗೊಳಿಸೋದಕ್ಕೋಸ್ಕರವೇ ದೇವರು ಕೂತದ್ದು. ಇವನು ಕೂತು ಹಾಡಿದ, ಸಂಗೀತ ಬಿಡಲಿಲ್ಲ, ಗಾಯನ ಇದು ಹಾಡುವುದನ್ನು ಬಿಡಲಿಲ್ಲ. ದೇವರನ್ನು ಕಂಡ ಮೇಲೆ ಹಾಡಬೇಕಷ್ಟೇ, ಹಾಡುವುದನ್ನು ಬಿಡಲಿಲ್ಲ, ಹಾಡ್ತಾ ಇದ್ದಾನೆ. ದೇವರು ಎದ್ದು ನಿಂತಂತೆ. ಕುಳಿತು ಪಾಡಲು ನಿಲ್ಲುವ. ದೇವರು ನಿಂತಂತೆ. ದೇವರು ನಿಂತ ಮೇಲೆ ಇವನು ನಿಲ್ಲದಿರ್ಲಿಕ್ಕಾಗ್ತದ? ಇವನು ನಿಂತಂತೆ. ಕುಳಿತು ಪಾಡಲು ನಿಲ್ಲುವ. ನಿಂತರೆ ನಲಿವ. ಒಂದು ಹೆಜ್ಜೆ ಮುಂದೆ, ನಿನ್ನ ಹಾಗೆ ನಾನಲ್ಲ, ಮುಂದೆ ನನ್ನ ಒಟ್ಟಿಗೆ ಬಾ ಅಂತ. ನಿಂತರೆ ನಲಿವ. ಕುಣಿದಾಡಿದ ಅಂತೆ ದೇವರು ಕುಣಿದ ಅಂತ ಹೇಳಿದರೆ ಅದು ಹರಿ ಕುಣಿದ ಅಂತ ಪುರಂದರದಾಸರು ಹೇಳುವುದು. ಕುಣಿಯುವುದು ಉಂಟಲ್ಲ, ಎಲ್ಲರೂ ಕುಣಿಬೇಕು. ಅದು ಸಾಧಾರಣೀಕರಣದ ಕೊನೆಯ ಸ್ಥಿತಿ ಅದು. ಸಾಧಾರಣೀಕರಣವನ್ನು ತನ್ನ ಅಟ್ಮೋಸ್ಟ್ ಅದರ ಕಡೆಯ ಸ್ಥಿತಿಗೆ ಕೊಂಡು ಹೋಗುವುದಕ್ಕೋಸ್ಕರವೇ ದೇವರು ಅವತಾರ ತಾಳಿದ್ದು ಅಂತ ಭಾಗವತದ ಕೋರ್ ಟೀಚಿಂಗ್. ಆಯ್ತಾ? ಅನುಭವವನ್ನು ನೋಡಿದರೆ, ಅಂದರೆ ಅನುಭವ ಅದು ಒಂದು ಏನು ಹೇಳೋದು ಹೇಳಿ. ಭಾಗವತ ಬರೆದು 2000 ವರ್ಷ ಆಗಿದೆ. ಯಾವ ಲೆಕ್ಕ ನಾನು ಮೊನ್ನೆ ಹೇಳಿದೆ, ಲೆಕ್ಕ ಹಾಕಿದೆ, ಗೊತ್ತಾಯ್ತಲ್ಲ. ಅದಕ್ಕೆ ಪುರಾಣ ಅಂತ ಹೆಸರು. ಅದರಲ್ಲಿ ಒಂದು ವಾಂಗ್ಮಯ, 18,000 ಶ್ಲೋಕ ಇದೆ, ಎಲ್ಲ ಅನೇಕ ವಿಷಯಗಳಲ್ಲಿ ಇದ್ದಾವೆ. ಒಂದು ವಾಂಗ್ಮಯ. ಈ ವಾಂಗ್ಮಯದಲ್ಲಿ ಬಂದ ಒಂದು ಚಿತ್ರ, ಒಂದು ಪಾತ್ರ, ವಾಂಗ್ಮಯದಲ್ಲಿ ವರ್ಣಿಸಲ್ಪಟ್ಟ ಒಂದು ಅನುಭವ, ಆಮೇಲೆ ಮನುಷ್ಯರ ನೈಜಾನುಭವವಾಗಿ ರೂಪುಗೊಂಡದ್ದು ನಮ್ಮ ಚರಿತ್ರೆಯಲ್ಲಿ ಕಾಣುತ್ತದಲ್ಲ. ಇದು ಯಾವ ಮಟ್ಟದ ಸಾಧಾರಣೀಕರಣ ಅಂತ. ಯಾಕೆ ಅಂದರೆ ಬಹಳ ಆಶ್ಚರ್ಯ ಆಯ್ತದೆ ನನಗೆ. ವಾಂಗ್ಮಯದಲ್ಲಿ ಬಂದ ಒಂದು ಚಿತ್ರ, ಒಂದು ಪಾತ್ರ, ಅದು ಒಂದು ಕಾದಂಬರಿಯಲ್ಲಿ ಒಂದು ಪಾತ್ರ ಇದ್ದ ಹಾಗೆ. ರಾಧೆ, ಗೋಪಿಕೆಯರ ಒಂದು ಪಾತ್ರ. ಇದನ್ನು ನೀವು ನೋಡಿದರೆ 14ನೇ ಶತಮಾನದಲ್ಲಿ, 15ನೇ ಶತಮಾನದಲ್ಲಿ, ನಾನು ಲೆಕ್ಕಾಚಾರ ತಪ್ಪಿದರೆ ಕ್ಷಮಿಸಿ, ಶತಮಾನದಲ್ಲಿ ಮೀರಾಬಾಯಿ ಯಾರು? ಗೋಪಿಕೆ ಅವಳು. ಅಂಡಾಳು ಯಾರು? ಗೋದಾ ಯಾರು? ಬಿಬಿ ನಾಚ್ಯಾರ್ ಯಾರು? ನಮ್ಮ ಅಕ್ಕ ಮಹಾದೇವಿ ಯಾರು? ಇದೆಲ್ಲ ಆಕಸ್ಮಿಕ ಅಲ್ಲ. ಹಾಗಾದರೆ ಇವರೆಲ್ಲ ಗೋಪಿಕೆಯರ ಆವಿರ್ಭಾವ.
ವಾಂಗ್ಮಯದ ಚಿತ್ರ ಮಾತ್ರ ಅಲ್ಲ, ಅದನ್ನು ಬರೀ ಒಂದು ವಾಂಗ್ಮಯ, ಒಂದು ಏನೋ ಒಂದು ಚಿತ್ರ ಬರೆದು ಹಾಕಿದ್ದಾರೆ ಭಕ್ತಿಯನ್ನು ಒಂದು ಪ್ರಚಾರ ಮಾಡಲಿಕ್ಕೆ, ಹಾಗಲ್ಲ. ಅನುಭವ ಅದು ಮನುಷ್ಯಾನುಭವ. ಅನುಭವ ಮತ್ತೆ ಮತ್ತೆ ಮರುಕಳಿಸ್ತಾ ಹೋಗ್ತದೆ. ಆದ್ದರಿಂದ ಕೃಷ್ಣನಿಗೆ, ರಾಮನಿಗೆ ಅವತಾರ, ಕೃಷ್ಣನಿಗೆ ಅವತಾರ ಮಾತ್ರ ಅಲ್ಲ, ಭಾಗವತಕ್ಕೂ ಅವತಾರ ಇದೆ, ಪಾತ್ರಗಳಿಗೂ ಇದೆ, ಗೋಪಿಕೆಯರಿಗೂ ಇದೆ. ಬಹಳ ಆಶ್ಚರ್ಯ ಆಗ್ತದೆ. ಅಕ್ಕಮಹಾದೇವಿದೆ, ಎಲ್ಲರೂ ಒಂದೇ ಮಟ್ಟದವರು ಅಂತಲ್ಲ. ಆ ಪ್ರೀತಿಯ ಉತ್ಕಟತೆ ಅದೆಲ್ಲವೂ ಸರಿ, ಆದರೆ ಅವರ ವ್ಯಕ್ತಿತ್ವದ ಕಸುವುಗಳು ಬೇರೆ ಇರ್ತದೆ. ಅಕ್ಕಮಹಾದೇವಿಯಾಗೆ ಮೀರಾ ಇಲ್ಲ. ಹೀಗೆಲ್ಲ ಇದೆ. ಅಕ್ಕಮಹಾದೇವಿದ ಒಂದು ಮಾತಿದೆ, ಎಲ್ಲರಂಥವನಲ್ಲ ನನ್ನ ಗಂಡ ಅಂತ. ಬಹಳ ಅದ್ಭುತವಾಗಿರತಕ್ಕ ಮಾತು. ಗೀತೆಯಲ್ಲಿ ಕೃಷ್ಣ ತನ್ನನ್ನು ತಾನು ಹೇಳಿಕೊಂಡದ್ದು ಹೇಗೆ ಅಂದರೆ, ನಾನು ಎಲ್ಲರಂಥವನಲ್ಲ ಅಂತ. ಎಲ್ಲರ ಗಂಡನಾಗಿಯೂ ತಾನು ಎಲ್ಲರಂಥವನಲ್ಲ. ಅನ್ಯಃ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮೇತಿ ಉದಾಹೃತಃ. ಅನ್ಯಃ, ನಾನು ಎಲ್ಲರಂಥವನಲ್ಲ, ನಿನ್ನ ಒಟ್ಟಿಗೆ ಇದ್ದೇನೆ ಅಂತ ಹೆಗಲಿಗೆ ಕೈ ಹಾಕಿಕೊಂಡು, ಹೇ ಸಖೇ ನನ್ನ ಸ್ನೇಹಿತ ಎಲ್ಲವನ್ನೂ ಹೇಳು, ಆದರೆ ಎಟ್ ಹಾರ್ಟ್ ನೀನು ತಿಳ್ಕೊ ಬೇರೆ ಅಂತ. ನಾನು ಬೇರೆ ಅಂತ. ನಾನು ಬೇರೆ ಅಂತ ನೀನು ತಿಳ್ಕೊಂಡ ಕ್ಷಣ ನೀನು ಬೇರೆ ಆಗ್ತೀನಿ. ಪರಿಚಿತ ಪ್ರಪಂಚಕ್ಕಿಂತ ಪರಿಚಿತ ಪ್ರಪಂಚದಲ್ಲಿ ನಾವು ಕಾಣಬೇಕಾಗಿರತಕ್ಕ ಅಪರಿಚಿತ ಪ್ರಪಂಚ ಅಡಗಿದೆ. ಪರಿಚಿತ ವ್ಯಕ್ತಿಯಲ್ಲಿ ಅಪರಿಚಿತ ವ್ಯಕ್ತಿತ್ವ ಅಡಗಿದೆ. ಆ ಅಪರಿಚಿತ ವ್ಯಕ್ತಿತ್ವದ ಉದ್ಘಾಟನೆಯನ್ನು ಮಾಡಬೇಕಾಗಿದ್ದರೆ ಅನ್ಯಃ ಅಂತ ಹೇಳಬೇಕು. ಉಪನಿಷತ್ತಿನಲ್ಲಿ ಬೇರೆ ಪದ ಬಳಸಿದ್ದಾರೆ, ಅರ್ಥ ಅದೇ, ಇತರಹ ಅಂತ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ಏತವು ಉಪಾಶ್ರಿತವು. ಇತರೇಣ ತು ಜೀವಂತಿ, ಇನ್ನೊಬ್ಬನಿಂದ ನಾವು ಬದುಕಿಸಲ್ಪಟ್ಟಿದ್ದೇವೆ. ನಾವು ಜೀವಂತವಾಗಿರುವುದಕ್ಕೆ ನಾವು ಕಾರಣ ಅಲ್ಲ, ಇನ್ನೊಬ್ಬನು ಕಾರಣ ಅಂತ. ಏನು ಅದ್ಭುತವಾಗಿದೆ. ಅದೇ ಪ್ರಮೇಯವನ್ನು ಇಟ್ಟುಕೊಂಡು ಹೇಳುವುದು ಏನಂದರೆ, ನಮ್ಮಲ್ಲಿ ಮತ್ತೊಬ್ಬ ಇದ್ದಾನೆ ಅಂತ. ಆದ್ದರಿಂದ ನಮ್ಮ ಅನುಭವ ಅಂತ ಹೇಳುವುದು ಅದು ನಿಜವಾಗಿ ಆದರೆ ಅವನ ಅನುಭವ, ಅವನ ಪರವಾಗಿ ಆದರೂ ಮಾತಾಡು, ಅವನನ್ನು ಬಿಟ್ಟು ಮಾತಾಡಬೇಡ. ಏನಾಯ್ತು ಈಗ? ಇತರೇಣತು ಜೀವಂತಿ ಅನ್ಯಃ ಅಂತ. ಅನ್ಯಃ ಅಂತ ಕೃಷ್ಣ ಹೇಳಿದ್ದು ಅಕ್ಕಮಹಾದೇವಿ ಅವಳ ಅನುಭವದಲ್ಲಿ. ಅಕ್ಕಮಹಾದೇವಿ ಭಗವದ್ಗೀತೆಯನ್ನು ಯಾಕೆ ಓದ್ತಾಳೆ? ಅಗತ್ಯವೇ ಇಲ್ಲ. ಗೋಪಿಕೆಯರು ಭಾಗವತ ಓದುವ ಅಗತ್ಯವೇ ಇಲ್ಲ. ಹಾಗೆ ಅಕ್ಕಮಹಾದೇವಿ ಹೇಳಿದ್ರು, ಎಲ್ಲರಂಥವನಲ್ಲ ನನ್ನ ಗಂಡಂಗೆ. ಬಹಳ ಆಶ್ಚರ್ಯ, ಎಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಆಸೆ ಇರ್ತದೆ, ಆದರೆ ಯಾರಿಗೂ ಆ ಭಾಗ್ಯ ಇರುವುದು ಕಮ್ಮಿ. ಆದರೆ ಏನು ಅಂದರೆ, ಆ ಎಲ್ಲರಂಥವನಲ್ಲ, ದೇವರನ್ನು ಮುಟ್ಟಿದವಳು ಹಾಗೆಯೂ ಈಸ್ ಡಿಫರೆಂಟ್ ಅಂತ. ಆ ಮುಟ್ಟಿದ್ದುಂಟಲ್ಲ, ಇವನೊಂದು ಬೇರೆ ಅಂತ ಆ ಸ್ಪರ್ಶದಲ್ಲಿ ಗೊತ್ತಾಗೋದು. ಬೇರೆಯಾಗಿದ್ದರೂ ಕೂಡ, ಆ ಬೇರೆಯಾಗಿದ್ದರೂ ಕೂಡ ಅಲ್ಲಿ ಒಂದು ಸಾಧಾರಣೀಕರಣ ಇದೆ. ಅಂದರೆ ಒಂದು ಕಾಲದ, ಒಂದು ವಾಂಗ್ಮಯದ ಒಂದು ಚಿತ್ರವಾಗಿ ನಮಗೆ ಅಧ್ಯಯನಕ್ಕೆ ಬರೀ ಆ ಅರ್ಥದ ಅಧ್ಯಯನಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಅನುಭವದ ಸಾಧಾರಣೀಕರಣ ಸಂಭವಿಸ್ತದೆ ಅಂತ. ರಾಮಕೃಷ್ಣರದು ಒಂದು ಅದ್ಭುತವೇ. ರಾಮಕೃಷ್ಣರು ಒಂದು ಗೋಪಿಕೆಯವರು, ರಾಧೆಯವರು. ರಾಮಕೃಷ್ಣರು ತಮ್ಮ ಇಡೀ ಜೀವನದಲ್ಲಿ ಹಾಕಿದ ಒಂದು ಸಹಿ ಇದೆ. ಸಹಿ ಅಂದರೆ ಸಿಗ್ನೇಚರ್, ಒಂದು ಸಹಿ ಇದೆ. ಅದು ಯಾವುದು ಅಂದರೆ, ವಿವೇಕಾನಂದರ ಬಗ್ಗೆ ಅವರು ಬರೆದ ಒಂದು ಪತ್ರ ಅಲ್ಲ, ಒಂದು ಸುಮ್ಮನೆ ನರೇಂದ್ರ ಪ್ರದೇಶಗಳಿಗೆಲ್ಲ ಹೋಗಿ ಲೋಕವಿಖ್ಯಾತನಾಗ್ತಾನೆ ಅಂತ ಒಂದು ಆ ಬಂಗಾಳಿಯಲ್ಲಿದೆ, ನನಗೆ ಆ ಬಂಗಾಳಿ ಬರೋದಿಲ್ಲ. ಅದರ ಕೆಳಗಡೆ ಹೀಗೊಂದು 2 ವಾಕ್ಯ ಬರೆದಿದ್ದಾರೆ ಸ್ವಹಸ್ತಾಕ್ಷರದಲ್ಲಿ. ಆಮೇಲೆ ಕೆಳಗಡೆ ಸಹಿ ಹಾಕಬೇಕಲ್ಲ, ರಾಮಕೃಷ್ಣ ಅಂತಲ್ಲೋ ಹಾಕಬೇಕಾದ್ದು, ಹಾಕುವುದು. ಹಾಕ್ಯಾರ ಅವರು ಹಾಕಿದ್ದು ಹೇಗೆಂದರೆ, ಜೈ ರಾಧೆ, ರಾಧೆಯ ಸಹಿ. ಯಾಕೆಂದರೆ ಕೃಷ್ಣ ಹಾಗೆಯೇ ಹಾಕ್ತಿದ್ದ. ಕೃಷ್ಣ ಒಂದು ವೇಳೆ ಬರೀತಿದ್ರೆ, ಒಂದು ಪತ್ರ ಬರೀತಿದ್ರೆ, ಅವನು ಕೃಷ್ಣ ಅಂತ ಹಾಕ್ತಿರ್ಲಿ, ಅವನು ರಾಧೆ ಅಂತ ಹಾಕ್ತಿದ್ದ. ಕನ್ಫ್ಯೂಸ್, ಇದು ಯಾರದ್ದು ಅಂತ ಹಾಗೆ ಮಾಡಿ ಹಾಕ್ತಿದ್ದ. ದೇವರು ಸಾಧಾರಣೀಕರಣವಾಗದೆ ದೇವರು ಚಡಪಡಿಸ್ತಾ ಇದ್ದಾರೆ, ಇದು ಖಂಡಿತ. ಆದದ್ರಿಂದಲೇ ಪ್ರತಿಯೊಬ್ಬರಲ್ಲಿಯೂ ನಾನಿದ್ದೇನೆ ಅಂತ ಅವನು ಹೇಳೋದು. ಹಾಗಾದರೆ ಅನುಭವ ಹೀಗೆ
ಸಾಧಾರಣೀಕರಣ ಆಗ್ತಾ ಹೋಗಬೇಕಾದ್ರೆ ನಾವು ನಮ್ಮ ಜೀವನ ನಾವು ಮಾಡಿದ್ದು ಅಂತ ಒಂದು ವೇಳೆ ನಮಗೆ ಹೇಳಲಿಕ್ಕೆ ಅದನ್ನು ಹೇಳದೆ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಆದರೆ ಸ್ವಲ್ಪ ಮೆತ್ತಗಾದರೂ ಭಾಳ ಗಟ್ಟಿ ಹೇಳುವ, ಬಹಳ ಗಟ್ಟಿ ನಮ್ಮದು ಅಂತ ಹೇಳಬಾರದು. ಎಲ್ಲರೂ ಒಟ್ಟಿಗಿದ್ದೇವೆ ನಾವು. ಅನುಭವದ ಸಾಧಾರಣೀಕರಣ ಹೇಗೆ ಅಂದರೆ ಒಬ್ಬರದ್ದು ಮತ್ತೆ ಒಂದಾಗ್ತದೆ, ನಮ್ಮದು ಮಾತ್ರ ಅಲ್ಲ. ಭಾಗವತದಲ್ಲಿ ಭೀಷ್ಮರ ಒಂದು ಕಥನ ಇದೆ. ಭಾಗವತ ಪ್ರಾರಂಭದಲ್ಲಿ ಇದೆ. ಭೀಷ್ಮರು ಶರಶಯ್ಯಲ್ಲಿ ಮಲಗಿದ್ದಾರೆ. ಬಾಣದ ಹಾಸಿಗೆ ಕ್ಷತ್ರಿಯನಿಗೆ ಉಚಿತವಾದದ್ದು. ಶರಶಯ್ಯ, ರಣರಂಗ ಒಂದು ಬಿಡಲಿಲ್ಲ. ಅವರದೊಂದು ಘೋಷಣೆ ಇತ್ತು. ಸೇನಾಧಿಪತಿಯಾಗಿ 18 ಅಕ್ಷೌಣಿ ಸೇನೆಯ ಮಧ್ಯದಲ್ಲಿ ನಿಂತು ಅವರದೊಂದು ಭಾಷಣ ಇದೆ ಮಹಾಭಾರತದಲ್ಲಿ, ಭಾಳ ಚೆನ್ನಾಗಿದೆ ಅದು. 800 ವರ್ಷದ ಮುದುಕ, ಧ್ವನಿವರ್ಧಕ ಇಲ್ಲದಿದ್ದರೂ ಧ್ವನಿಗಟ್ಟಿತ್ತು. ಅವ್ರದ್ದು ಏನು, ಅವರು ಒಂದು ಭಾಷಣ ಮಾಡ್ತಾರೆ. ಯಾರಿಗಾದರೂ ಭಯಭೀತರಾದವರು ಇದ್ದರೆ, ಅದು ಅದ್ಭುತವಾಗಿರತಕ್ಕ ಒಂದು ಯುದ್ಧ ಈಗ ಪ್ರಾಪ್ತವಾಗಲಿಕ್ಕಿದೆ. ಯಾರಾದರೂ ಒಳಗಿನಿಂದ ಪುಕ್ಕು ಅಂತ ಹೇಳಿ ಯಾರಿಗಾದರೂ ಜೀವದ ಆಸೆ ಇದ್ದರೆ ಅವರು ದಯಮಾಡಿ ಯುದ್ಧರಂಗದಿಂದ ಖಾಲಿಯಾಗಬೇಕು. ಅಧರ್ಮ ಕ್ಷತ್ರಿಯಸ್ಯೇಷ ಯದ್ ವ್ಯಾಧಿ ಮರಣಂ ಗೃಹೆ. ಮನೆಯಲ್ಲಿ ಕಾಯಿಲೆ ಬಂದು ಬಿದ್ದು ಸಾಯುವುದು ಕ್ಷತ್ರಿಯನಿಗೆ ಅಧರ್ಮ ಅಂತ. ಬಹಳ ಅದ್ಭುತವಾಗಿರ್ತಕ್ಕ ಮಾತು. ಇಂಥ ಕ್ಷತ್ರಿಯ 10 ವರ್ಷ ಎಲ್ಲ ಅದು ಆ ಕಥೆ ಎಲ್ಲ ಗೊತ್ತಿದೆ. 10 ದಿವಸ ಯುದ್ಧ ಆಯಿತು. ಅವರು ಶರಶೈಯಲ್ಲಿ ಮಲಗಿದ್ದಾರೆ. ಇಚ್ಛಾ ಮರಣಿ, ಅವರಿಗೆ ಇಚ್ಛಾ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಚ್ಛಾ ಮರಣಿ, ಮರಣವನ್ನು ಕಾದುಕೊಂಡಿದ್ದರು. ಅವರಿಗೆ ಮರಣವೇ ಜೀವನ, ಇಚ್ಛಾ ಮರಣವೇ ಅವರ ಇಚ್ಛಾ ಜೀವನದ ಸಾಕ್ಷಿ ಕಾದುಕೊಂಡಿದ್ದರು. ಸಾಯುವ ಕ್ಷಣ ಉತ್ತರಾಯಣ ಪುಣ್ಯಕಾಲ ಅಂತ. ಉತ್ತರಾಯಣ ಪುಣ್ಯಕಾಲ ಅಂದ್ರೆ ಏನು? ಪುಣ್ಯಕಾಲ ನಾವು ತೀರ್ಥಕ್ಷೇತ್ರ ಜಪತಪ ಹೋಮ ಅದು ಆ ವಿಷಯಕ್ಕಲ್ಲ. ಭೀಷ್ಮಾಚಾರ್ಯರಿಗೆ ಪುಣ್ಯಕಾಲ ಅಂದರೆ ಪ್ರಾಣೋತ್ಕ್ರಮಣ ಕಾಲ. ಕ್ಷತ್ರಿಯನಿಗೆ ಸಾಯುವ ಗಳಿಗೆ ಪುಣ್ಯಕಾಲ. ನಾವು ಕ್ಷತ್ರಿಯರು ಯುದ್ಧ, ಹಿಂಸೆ, ರಕ್ತಪಾತ ಎಲ್ಲ ಕಂಡಬಟ್ಟೆ ಅಂತ ಹೇಳ್ತೇವೆ. ಈ ರೀತಿಯಲ್ಲಿ ನೋಡಿದರೆ ಆಶ್ಚರ್ಯವಾಗ್ತದೆ. ನಾವು ಹೇಳ್ತಾ ಇರೋದೆಲ್ಲ ಜೀವದ ಮೇಲಿನ ಆಸೆಯಿಂದಲೆಯೋ ಅಲ್ಲ. ಈ ಜೀವದ ಆಸೆ ಬಿಟ್ಟರೆ ಬೇರೆ ಮೌಲ್ಯಗಳು ಕಾಣಲಿಕ್ಕೆ ಪ್ರಾರಂಭವಾಗ್ತದೋ ದೇವರು ಬಲ್ಲ. ಹೇಗೆ ಹಾಗೆ ಕಾದುಕೊಂಡಿದ್ದರು. ಹಾಗೆ ಅವರು ಪ್ರಾಣೋತ್ಕ್ರಮಣ ಸ್ಥಿತಿಯನ್ನು ಕಾದುಕೊಂಡಿದ್ದರು. ಭಾಗವತ ಹೇಳ್ತದೆ, ಇದು ಮಹಾಭಾರತದಲ್ಲಿಲ್ಲ. ಭಾಗವತ ಹೇಳ್ತದೆ ಕೃಷ್ಣನನ್ನು ಧ್ಯಾನಿಸಿದರು ಅಂತ. ಕೃಷ್ಣನನ್ನು ಧ್ಯಾನಿಸಿದರು ಸಾಯುವ ಕಾಲಕ್ಕೆ. ಕೃಷ್ಣನೇ ಹೇಳಿದ್ದ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಅಂತಕಾಲೇ ಚ ಮಾಮೇವ ಅಂತ. ಹಾಗೆ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಧ್ಯಾನಿಸ್ತಾ ಇದ್ದರು. ಹೇಗೆ ಧ್ಯಾನಿಸ್ತಾ ಇದ್ದರು? ಕೃಷ್ಣನ ಚಿತ್ರ ಅವರ ಕಣ್ಣ ಮುಂದೆ ಮೂಡಲಿಕ್ಕೆ ಪ್ರಾರಂಭ ಆಯಿತು. ಅದರಲ್ಲಿ ಏನು ಅದ್ಭುತವಾಗಿದೆ ಆ ಶ್ಲೋಕಗಳೆಲ್ಲ. ತ್ರಿಭುವನ ಕಮನಂ ತಮಾಲ ವರ್ಣಂ ರವಿಕರ ಚಕ್ರ ದಧಾನೆ. ಬರ್ತಾ ಇದ್ದಾನೆ, ಪೀತಾಂಬರವನ್ನು ಹುಟ್ಟಿದ್ದಾನೆ, ಭಾಳ ಚೆನ್ನಾಗಿದ್ದಾನೆ. ಅವನ ಬಣ್ಣ ನೋಡಿದರೆ ಅದಕ್ಕೆ ನಾನು ಹೇಳಿದ್ದು, ಎಷ್ಟು ಭೀಷ್ಮರು ಹೀಗೆ ಸ್ತುತಿ ಮಾಡುವ ಕಾಲಕ್ಕೆ ಭೀಷ್ಮರಿಗೆ 800 ವರ್ಷ ಗತಿಸಿದೆ. ಕೃಷ್ಣನಿಗೆ 76 ವರ್ಷ ಆಗಿದೆ, 72 ವರ್ಷ ಆಗಿದೆ. ಇವರ ಕಣ್ಣಿಗೆ ಕಾಣ್ತಾ ಇರತಕ್ಕ ಕೃಷ್ಣ ಉಂಟಲ್ಲ, ಅದು ಚಿರಯುವಕನಾದ ಚಿರತರುಣನಾದ ಕೃಷ್ಣ. ಆಮೇಲೆ ಬರ್ತಾ ಇದ್ದಾನೆ. ಯಾಕೆ ಬರ್ತಾ ಇದ್ದಾನೆ? ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾಗ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದರು. ಯುದ್ಧ ನನಗೆ ಇಬ್ಬರೂ ಒಂದೇ, ಪಾಂಡವರು ನನಗೆ ಒಂದೇ, ಕೌರವರು ಒಂದೇ, ಯಮಗೆ ಸರಿ ಇತ್ತಂಡ, ನಮಗೆ ಏನೂ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಆದ್ದರಿಂದ ಈ ಯುದ್ಧ ನನಗೆ ಬೇಕಿಲ್ಲ. ಆದರೆ ನಾನು ಅರ್ಜುನನ ಸಾರಥ್ಯ ಆಗೋದಕ್ಕೆ ಒಪ್ಪಿದ್ದೇನೆ. ಅವನ ಮೇಲಿನ ಪ್ರೀತಿಯಿಂದ ಶಾಸ್ತ್ರ ಅಂದರೆ ಚಕ್ರ ಹಿಡಿಯುವುದಿಲ್ಲ ಅಂತ ಕೃಷ್ಣ ಹೇಳಿದ್ದ. ಚಕ್ರಧಾರಿ, ಅವನಿಗೆ ಚಕ್ರಿ ಅಂದರೆ ಕೃಷ್ಣನೇ. ಕೃಷ್ಣ ತಾನು ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ. ಭೀಷ್ಮಾಚಾರ್ಯರು ಹೇಳಿದರು, ಅವನು ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದಾನ? ನೋ, ಆಗಲಿಕ್ಕೆ ಇಲ್ಲ. ಅವನಿಂದ ಚಕ್ರ ಹಿಡಿಸ್ತೇನೆ ಅಂತ ಇವರು ಪ್ರತಿಜ್ಞೆ. ಚಕ್ರ ಹಿಡಿಯುವುದಿಲ್ಲ ಅಂತ ಕೃಷ್ಣನ ಪ್ರತಿಜ್ಞೆ, ಅವನನ್ನು ಚಕ್ರ ಹಿಡಿಸ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆ. ಇದನ್ನು ಕೇಳಿ ಕೌರವನಿಗೆ ಎದೆ ಧಸಕ್ ಅಂತ ಆಗ್ಬೋದು. ಇವಾಗ ಕೃಷ್ಣನ ಚಕ್ರ ಹಿಡಿಯದೇ ಕೃಷ್ಣ ಇಷ್ಟು ಕಿತಾಪತಿ ಮಾಡ್ತಾನೆ, ಇನ್ನು ಚಕ್ರ ಹಿಡಿಸಿದರೆ ಅಂತ. ಅದೆಲ್ಲ ಈ ಭಕ್ತಿಯಲ್ಲಿ ಯಾವ ಲೆಕ್ಕವೂ ಭಾಳ ಅದ್ಭುತವಾಗಿದೆ. ಲೆಕ್ಕವೇ ಇಲ್ಲ.
ಅವನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ. ಅವನಿಗೆ ಬಾಣ ಬಿಟ್ಟು ಸಾರಥಿಗೆ ಬಾಣ ಹೊಡಿಲಿಕ್ಕೆ ಕೂಡುದು ಶಾಸ್ತ್ರ. ಆದರೆ ಈ ಯುದ್ಧಕ್ಕೂ ಒಂದು ಶಾಸ್ತ್ರ ಇಲ್ವಾ? ಅಲ್ಲಿ ಬಾಣ ಹೊಡಲಿಕ್ಕೆ ಅರ್ಜುನ ಇಲ್ವಾ? ಅರ್ಜುನನನ್ನು ಬಿಟ್ಟು ಅರ್ಜುನನಿಗೆ ಇವರು ಭೀಷ್ಮಾಚಾರ್ಯರು ಬಾಣ ಬಿಟ್ಟರೆ ಆ ಬಾಣಗಳನ್ನೆಲ್ಲ ಕೃಷ್ಣ ತನ್ನ ಸಾರಥ್ಯದ ಚಾತುರ್ಯದಿಂದ ತಪ್ಪಿಸುತ್ತಾ ಇದ್ದದರಿಂದ ಇವರಿಗೆ ಸಿಟ್ಟು ಬಂದು, ಹಾಗಾದರೆ ಸಾರಥಿಗೆ ಹೊಡೆಯುವುದು ಅಂತ ಕೃಷ್ಣನಿಗೆ ಬಾಣ ಹೊಡೆದು ಕೃಷ್ಣನ ಹಣೆ ಸೀಳಿ ಹೋಗಿ ಗಾಯ ಆಗಿ ನೆತ್ತರು ಸೋರಿ ಕೃಷ್ಣನಿಗೆ ಎಲ್ಲಿ ಇಲ್ಲದ ಕೋಪ ಬಂದು ಕೃಷ್ಣ ಚಕ್ರ ಹಿಡಿದು ಭೀಷ್ಮನನ್ನು ಕೊಲ್ಲುತ್ತೇನೆ ಅಂತ ರಥದಿಂದ ಕೆಳಗೆ ಹಾರಿ ಬರ್ತಾ ಇದ್ದಾನೆ. ಆ ಚಿತ್ರವನ್ನು ಯುದ್ಧರಂಗದಲ್ಲಿ ಕಂಡವರು ಸಾಯುವ ಕಾಲಕ್ಕೆ ಅದನ್ನೇ ಧ್ಯಾನಿಸ್ತಾ ಇದ್ದಾರೆ. ಅವರಿಗೆ ಕೃಷ್ಣನ ಕೈಯಲ್ಲಿ ಸಾಯಬೇಕಾಗಿದೆ. ಸಾಯುವ ಕಾಲಕ್ಕೆ ಕೃಷ್ಣನನ್ನು ಅವರು ಕಾಣಬೇಕಾಗಿದೆ. ಅವರು ಚಕ್ರವನ್ನು ಕೃಷ್ಣನ ಕೈಯಿಂದ ಹಿಡಿಸ್ತೇನೆ ಅಂತ ಹೇಳಿದ್ದು ಯಾಕೆ ಅಂತ ಗೊತ್ತಾಗುವುದು ಈಗ. ಚಕ್ರ ಹಿಡಿದು ಬರ್ತಾ ಇದ್ದಾನೆ. ಅದು ಬಹಳ ಚೆನ್ನಾಗಿದೆ. ಒಂದು ಮಾತಿದೆ, ಭೀಷ್ಮಾಚಾರ್ಯರು ಕೇಳಿದಂತೆ ವಿನೋದಕ್ಕೆ, ಇವ ಕೋಪದಲ್ಲಿ ಬರ್ತಾ ಇರುವಾಗ, ನೀನು ಸಾಕ್ಷಾತ್ ಭಗವಂತ ದೇವರಲ್ವ ಮಾರಾಯ, ನಿನಗೆ ನೋವಾಯ್ತಾ ಅಂತ ಕೇಳಿದಂತೆ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟಂತೆ, ಗಾಯ ಆಯಿತು. ನೋವಾಯಿತು ಅಂತ ಹೇಳಲಿಲ್ಲ, ಗ್ರೇಟ್, ಗಾಯ ಆಯಿತು ಅಂತ ಹೇಳಿದ್ದಾರೆ. ಆದದ್ದು ಹೌದು, ನೋವಾಗಲಿಲ್ಲ. ಮತ್ತೆ ಕೋಪ ಬರಲಿಕ್ಕೆ ಗಾಯ ಅದರ ನೋವಾಗಬೇಕಾಗಿಲ್ಲ. ಬಂದು ಹಿಡಿಯುವಾಗ ಅವನನ್ನು ಮತ್ತೆ ಅದನ್ನು ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ, ನೆಚ್ಚಿ ನಾಳಿನ ಭಿನ್ನಹಕ್ಕೆ ಮನ ಮೆಚ್ಚಿ ಚಕ್ರವ ಮುಚ್ಚಿ ಮನದೊಳು ನಾಚಿದ. ಹೆಚ್ಚಾಯಿತು, ನನ್ನ ಪ್ರತಿಜ್ಞೆ ನಾನೇ ಮರ್ತೇನಾ, ಹೋಗ್ಲಿ ಬಿಡು, ಲೀಲೆ ಅಂತ ಇಟ್ಟುಕೊಳ್ಳಿ ಅಂತ ಹೇಳಿ ಹೊರಟು ಹೋಗಿ ಕೃಷ್ಣ ಮತ್ತೆ ಸಾರಥ್ಯಕ್ಕೆ ಕೂತ ಅಂತ ಇದನ್ನು ಹೇಳ್ತಾ, ಇದನ್ನು ನೆನಪು ಮಾಡಿಕೊಳ್ತಾ, ಈ ದರ್ಶನವನ್ನು ತನ್ನ ಒಳಗೆ ಅನುಭವಿಸ್ತಾ ಭೀಷ್ಮಾಚಾರ್ಯರು ಹೇಳುವುದು, ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡುವುದಕ್ಕೋಸ್ಕರ, ಭಕ್ತನಾಗಿರತಕ್ಕ ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡುವುದಕ್ಕೋಸ್ಕರ ತನ್ನ ಪ್ರತಿಜ್ಞೆ ಹುಸಿಯಾದರೂ ಅಡ್ಡಿ ಇಲ್ಲ ಅಂತ ಚಕ್ರ ಹಿಡಿದು ನನ್ನನ್ನು ಕೊಲ್ಲುವುದಕ್ಕೆ ಬಂದ ಅಲ್ಲ, ಇವನಲ್ವ ನನ್ನನ್ನು ಕೊಲ್ಲಬೇಕಾದವನು ನಿಜವಾಗಿ ಅಂತ. ಇವನ ಕೈಯಲ್ಲಿ ಸತ್ರೆ ಅಲ್ವಾ ಸದ್ಗತಿ ಅಂತ ಈ ಮಾತು. ಇದೆಲ್ಲ ಆಯ್ತು. ಇದೆಲ್ಲ ಹೇಳಿ ಆಮೇಲೆ ಮತ್ತೆ ಒಂದು, ಈಗ ನನಗೆ ಗೊತ್ತಾಯಿತು ಅಂತ, ಯಾವಾಗ ಸಾಯುವ ಕಾಲಕ್ಕೆ ಶರಶಯ್ಯೆಯ ಮೇಲೆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಒಂದು ದರ್ಶನ ಆಗಿದೆ. ಅದು ಏನು ಅಂತ ಕೇಳಿದರೆ, ನೀನು ಅರ್ಜುನನ ಸಾರಥಿಯಾಗಿ ಎಲ್ಲರಿಗೆ ಕಾಣುವಂತೆ, 18 ಅಕ್ಷೋಹಿಣಿ ಸೇನೆಗೆ ಕಾಣುವಂತೆ ಸಾರಥಿಯಾಗಿ ನೀನು ಕೂತದ್ಯಾಕೆ ಅಂತ ಈಗ ಗೊತ್ತಾಯಿತು. ಯಾಕೆ ಗೊತ್ತಾಯಿತು? ಏನು ಗೊತ್ತಾಯಿತು? ನಿನ್ನನ್ನು ನೋಡಿ ಪ್ರಾಣ ಬಿಟ್ಟವರೆಲ್ಲರೂ ಧನ್ಯರು, ಹಾಗೆ ಪ್ರಾಣ ಬಿಡಲಿ ಅಂತಲೋ ನಿನ್ನಲ್ಲಿ ಕೂತದ್ದು. ಏನು ಚೆನ್ನಾಗಿದೆ, ಸಾವು ಲೆಕ್ಕವೇ ಇಲ್ಲ. ಹೀಗಿದೆ. ಇಷ್ಟೆಲ್ಲ ಹೇಳಿ ಕೊನೆಯ ಒಂದು ಪದ್ಯ ಬರ್ತದೆ ಭೀಷ್ಮ ಸ್ತುತಿಯಲ್ಲಿ. ಕೊನೆಗಾಗುವಾಗ ಬ್ರಹ್ಮಚಾರಿಗಳಾದ ಭೀಷ್ಮರಿಗೆ ಕೃಷ್ಣನನ್ನು ಧ್ಯಾನ ಮಾಡಿ ಮಾಡಿ ಕೊನೆಗೆ ಆದದ್ದೇನು ಅಂದರೆ ಗೋಪಿಕೆಯರ ಸಾಕ್ಷಾತ್ಕಾರ. ಗೋಪಿಕೆಯರವರಿಗೆ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಗೋಪಿಕೆಯರ ಚಿತ್ರ ಕೃತಮನುಕೃತವತ್ಯ ವಲ್ಗುಹಾಸ, ಏನು ಅಲ್ಲಿ ಆ ಕೃಷ್ಣನ ಅದ್ಭುತವಾಗಿರತಕ್ಕ ಆ ಲಾವಣ್ಯ, ಆ ರೂಪ, ಆ ಸೌಂದರ್ಯ, ಅದು ಏನು ಅಂತ ವರ್ಣನೆ ಮಾಡುವುದಕ್ಕೆ ಸಾಧ್ಯವಿಲ್ಲದ ಒಂದು ವ್ಯಕ್ತಿತ್ವ. ಇದಕ್ಕೆ ಪ್ರಭಾವಕೃತ ಅನುಕೃತವರ್ತ್ಯ, ಇದಕ್ಕೆ ಕೃಷ್ಣನ ಪ್ರೇಮದಲ್ಲಿ ಬಿದ್ದು ಕೃಷ್ಣನನ್ನು ಹಂಬಲಿಸ್ತಾ ಗೋಪಿಕೆಯರಿಗೆ ಏನಾಯಿತು? ಉನ್ಮದಾಂಧಾಹ, ಮದೋನ್ಮತ್ತರಾದರು. ಪ್ರಕೃತಿ ಮಗನ್ ಕಿಲ ಯತ್ರ ಗೋಪವಧ್ವ. ಏನಾಯಿತು? ಗೋಪಿಕೆಯರಿಗೆ ಏನಾಯಿತು? ಗೋಪಿಕೆಯರು ಕೃಷ್ಣನನ್ನು ನೋಡಿ ಎಷ್ಟು ಹಂಬಲಿಸಿದರು, ಕಣ್ಣು ಅವರದ್ದು ಎಷ್ಟು ಕೀಲಿಸಿತ್ತು ಅಂತ ಹೇಳಿದರೆ, ಕೃಷ್ಣನನ್ನು ನೋಡಿ ಇವರು ಕೃಷ್ಣನೇ ಆದರು ಅಂತ. ಕೃತಂ ಅನುಕೃತವತ್ಯ ಉನ್ಮದಾಂಧಾಹ ಪ್ರಕೃತಿ ಮಗನ್ ಕಿಲ. ಏನರ್ಥ ಇದಕ್ಕೆ? ಏನರ್ಥ ಅಂದರೆ ಭೀಷ್ಮರ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಬಂದ ಈ ಸ್ತುತಿಗೆ ಅರ್ಥ ಏನು ಅಂದರೆ, ಕೃಷ್ಣನನ್ನು ನೋಡಿ ಪ್ರಾಣ ಬಿಡಬೇಕು. ನಾನು ಒಂದು ಕಡೆ ಬರೆದಿದ್ದೇನೆ, ಅದೀಗ ನೆನಪಾದ್ರಿಂದ ಹೇಳ್ತೇನೆ, ಬರೆದಿದ್ದೇನೆ ಎನ್ನುವುದನ್ನು ನಿಮಗೆ ನೆನಪು ಮಾಡಿಕೊಳ್ಳಿ. ನನ್ನದೇ ನೆನಪಾದ್ರಿಂದ ಹೇಳ್ತೇನೆ. ನಾನು ದೇವರಿರುವುದು ಯಾಕೆ ಅಂತ ಕೇಳಿದರೆ, ಅವನ ಕಣ್ಣ ಮುಂದೆ ನಾವು ಸಾಯಲಿಕ್ಕೆ. ಯಾಕೆಂದರೆ
ಅತ್ಯಂತ ಪ್ರೀತಿಪಾತ್ರರ ಮುಂದೆ ನಾವು ಸಾಯಬೇಕು. ಅತ್ಯಂತ ಪ್ರೀತಿಪಾತ್ರರು ಯಾರು ಅಂತ ಕೇಳಿದರೆ, ಯಾರ ಮುಂದೆ ನಮಗೆ ಸಾಯಬೇಕು ಅಂತ ಬಯಸ್ತೇವೋ ಅವರು ಅಂತ. ಹಾಗಾಗಿ ದೇವರ ಮುಂದೆ ನಾವು ಸಾಯಬೇಕು. ದೇವರಿರುವುದು ನಾವು ಸಾಯುವ ಕಾಲಕ್ಕೆ ನಮ್ಮ ಮುಂದೆ ಬಂದು ನಿಲ್ಲಕ್ಕೆ, ದೇವರಿರುವುದು ಅದಕ್ಕೆ ಅಂತ. ಭೀಷ್ಮಾಚಾರ್ಯರಿಗೆ ಆದ ಈ ಸಾಕ್ಷಾತ್ಕಾರ ಉಂಟಲ್ಲ, ಆಗ ಅವರು ಹೇಳುವುದು, ಕೃಷ್ಣನನ್ನು ನೋಡಿದರೆ ಸಾವು ನಿಶ್ಚಿತ. ಯಾಕೆ ಅಂದರೆ ಭಾವೋನ್ಮಾದ ಉಂಟಾಗ್ತದೆ, ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ ಉಂಟಾಗ್ತದೆ. ಗೋಪಿಕೆಯರು ಹಾಗಾದರೆ ಯಾಕೆ ಸಾಯಲಿಲ್ಲ? ದೇಹಪಾತ ಗೋಪಿಕೆಯರಿಗೆ ಆಗಲಿಲ್ಲ. ಯಾಕೆ ಆಗಲಿಲ್ಲ? ದೇಹಪಾತವ ಕೃಷ್ಣನನ್ನು ನೋಡಿ ದೇಹಪಾತವಾಗದೇ ಇದ್ದರೆ ಏನಾಗ್ತದೆ ಅಂದರೆ ಪ್ರೇಮದ ಉನ್ಮಾದ ಉಂಟಾಗ್ತದೆ. ಪ್ರೇಮದ ಉನ್ಮಾದ ಉಂಟಾದದ್ದರಿಂದ ದೇಹಪಾತವಾಗಲಿಲ್ಲ. ಅದು ಹುಚ್ಚದು, ಅದು ಹಂಬಲ, ಅದು ಪ್ರೇಮ, ಅದು ಗೋಪಿ ಭಕ್ತಿ, ಅದಕ್ಕೆ ಸರಿಸಾಟಿಯೇ. ಹಾಗೆ ಭೀಷ್ಮರಿಗೆ ಗೋಪಿಯರ ಗುಟ್ಟು ಗೊತ್ತಾಯಿತು ಕೃಷ್ಣನ ಧ್ಯಾನದಲ್ಲಿ. ಕೃಷ್ಣನ ಧ್ಯಾನ ಮಾಡಿದರೆ ಗೋಪಿಕೆಯರಿಗೆ ಗೊತ್ತಾದದ್ದು ಏನು ಅಂದರೆ, ಭೀಷ್ಮಾಚಾರ್ಯರಿಗೆ ಗೊತ್ತಾದದ್ದು ಏನು ಅಂತ ಕೇಳಿದರೆ, ಗೋಪಿಕೆಯರ ಅನುಭವ ಭೀಷ್ಮರಲ್ಲಿ ಮರುಕಳಿಸಿತು. ಕೃಷ್ಣನದ್ದಲ್ಲ, ಗೋಪಿಕೆಯರಲ್ಲಿ. ಅದು ಅವರಿಗೆ ಆಗಬೇಕಾಗಿತ್ತು. ಭೀಷ್ಮಾಚಾರ್ಯರಿಗೆ ಅದು ಆಗಬೇಕು. ಬಹಳ ಆಶ್ಚರ್ಯ. ದೇವರನ್ನು ಮುಟ್ಟಿದರೆ, ಅದಕ್ಕೆ ಹೇಳಿದ್ದು ಕಸ್ಮಿನ್ನು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವುದನ್ನು ಮುಟ್ಟಿದರೆ ಎಲ್ಲವೂ ತಿಳಿಯುತ್ತದೋ ಅದು ಯಾವುದು? ದೇವರನ್ನು ಮುಟ್ಟಿದರೆ, ಕೃಷ್ಣನನ್ನು ಮುಟ್ಟಿದರೆ ಗೋಪಿಕೆಯರ ಅನುಭವ ಆಗುವುದು. ಹಾಗಾಗಿ ರಾಮಕೃಷ್ಣರು ಜೈ ರಾಧೆ ಅಂತ ಹಾಕಿತ್ತು. ಗೋಪಿಕೆಯರದ್ದು ಆಯಿತು. ನಮ್ಮ ಸಿದ್ದರಾಮ ಅಥವಾ ಬಹಳ ದೊಡ್ಡ ವಚನಕಾರ ಇದೆ. ಅವರೊಂದು ವಚನ ಬರೆದಿದೆ, ಬಹಳ ಚೆನ್ನಾಗಿದೆ. ಪ್ರಾಣಿಗೆ ಎಂದು ಗುರಿ ಇಟ್ಟೆ, ದೇವರು ದೊರೆಕೊಂಡ ನನಗೆ. ನಾನು ಗುರಿ ಇಟ್ಟದ್ದು ಯಾವುದಕ್ಕೆ? ಒಂದು ಮೃಗಕ್ಕೆ ಬಾಣ ಬಿಟ್ಟೆ. ಅಲ್ಲಿ ಹೋಗಿ ನೋಡಿದರೆ ಗುರಿ ಸಿಕ್ಕಿದ್ದು. ಗುರಿ ತಲುಪಿದ್ದು ಯಾರಿಗೆ ಅಂತ ಕೇಳಿದರೆ, ಅದು ಬಾಣ ನಾಟಿದ್ದು ಯಾರಿಗೆ ಅಂದರೆ ದೇವರಿಗೆ. ಆಶ್ಚರ್ಯ ಅಂತ. ಹಾಗೆ ಆಗುತ್ತದೆ. ಅನುಭವದ ಸಾಧಾರಣೀಕರಣ ಉಂಟಲ್ಲ, ಒಬ್ಬರ ಅನುಭವ ಮತ್ತೊಬ್ಬರಿಗಾಗುವುದು. ದೇವರನ್ನು ಮುಟ್ಟಿದರೆ ಇಡೀ ಲೋಕದ ರಹಸ್ಯವನ್ನು, ತನ್ನನ್ನು ಮುಟ್ಟಿದ ಎಲ್ಲರ ರಹಸ್ಯವನ್ನು ದೇವರನ್ನು ಯಾರು ಮುಟ್ಟಿದನೋ ಅವನಿಗೆ ತಲುಪಿಸದೆ ದೇವರಿಗೆ ಸಮಾಧಾನವೇ ಇಲ್ಲ. ಇದು ಸಾಧಾರಣೀಕರಣದ ಪರಾಕಾಷ್ಠ. ಇದನ್ನು ಭಾಗವತ ಹೇಳುತ್ತದೆ. ಆದ್ದರಿಂದ ನಮ್ಮದು ಸಾಧಾರಣೀಕರಣಕ್ಕೆ ವಿರೋಧವಾದ ಮಾತು. ನಮ್ಮ ಅನುಭವ ನಮ್ಮದು, ನಮ್ಮ ಜೀವನ ನಮ್ಮದು ಅಂತ ಹೇಳುವುದು. ಅದನ್ನು ದಾಟಿ ಬನ್ನಿ ಅಂತ ಭಾಗವತ ನಮಗೆ ಹೇಳ್ತದೆ. ಅದನ್ನು ಕೇಳಬೇಕು. ನಮಸ್ತೆ. ಇವತ್ತು ನಾಳೆ